श्रीमदानन्दतीर्थाख्यो गुरुसञ्जनमाव्यहम् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् हयग्रीव हयग्रीव हयग्रीवेति यो वदेत् तस्य निस्सरते वाणी जन्मकन्या प्रवाहवत् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमस्मरणात् भवेत् तपो विद्याविरक्त्यादिसद्गुणोद्धाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्मकृताय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा ताम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैश्वरः सद्यो हृद्यवरुध्यतेऽत्र कृतिभिः तत्क्षणात् निगमकल्पतरोर्गणितं फलं मुखमुखादकृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विनः कातराजुगाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां सन्मङ्गलानि भवन्तु सम्यक् लोकैकपठनश्रवणमात्रेण कलिकृत अखिलमलापनोदनपटुतरे श्रीमद्भागवते महापुराणे पञ्चमस्कन्धे षष्ठोऽध्यायः ಶ್ರೀಗುರುಭ್ಯೋ ನಮಃ. ಭಾಗವತದಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಈ ಜಗತ್ತು ಸೃಷ್ಟಿಯಾದ ಮೇಲೆ ಇಲ್ಲಿ ಪ್ರಜಾವೃದ್ಧಿಯಾಗಾಯಿತು ಅದನ್ನು ತಿಳಿಸಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವರು ಸ್ವಯಂಭವನು ಹಾಗೂ ಶತರೂಪ ಈ ದಂಪತಿಗಳು. ಇವರಿಂದ 5 ಹೆಣ್ಮಕ್ಕಳು ಬಂದರು, 3 ಹೆಣ್ಣು ಹಾಗೂ 2 ಗಂಡು. ಅದರಲ್ಲಿ ಹೆಣ್ಣುಮಕ್ಕಳ ಕಥೆಯನ್ನು ನೋಡಿದರು, ಆಕೂತಿ, ಪ್ರಸೂತಿ, ದೇವಹೂತಿ, ಆ 3 ಸಂಬಂಧಪಟ್ಟ ಕಥೆಗಳನ್ನು. ಇನ್ನು ಗಂಡು ಮಕ್ಕಳ ಪೈಕಿ ಹಿರಿಯವನು ಪ್ರಿಯವ್ರತ, ಅವನ ವಂಶದ ಕಥೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕಿಂತ ಹಿಂದೆ ಉತ್ತಾನಪಾದ 2ನೇ ಮಗ, ಅವನ ವಂಶದ ಕಥೆಯನ್ನು ನೋಡಿಯಾಗಿದೆ. ಈ ಪ್ರಿಯವ್ರತನ ವಂಶದಲ್ಲೇ ಬಂದವನು ಭಗವಂತ ತಾನು ಅವತಾರ ಮಾಡಿ ಬಂದ ಋಷಭದೇವನಾಗಿ. ಋಷಭದೇವನಾಗಿ ಬಂದು ಪ್ರಜೆಗಳನ್ನು ಮಕ್ಕಳ ಆಗಿ ತಾನು ನೋಡಿಕೊಂಡ. ಅತ್ಯಂತ ಅದ್ಭುತವಾದ ಉಪದೇಶವನ್ನು ಮಕ್ಕಳಿಗೆ ಮಾಡಿದ. ತನ್ನ ಹಿರಿಯ ಮಗ ಭರತನಿಗೆ ಪಟ್ಟ ಕಟ್ಟಿದ. ಮಾರನೇ ದಿನದಿಂದಲೇ ಅವಧೂತ ಚರ್ಯ. ಅವಧೂತ ಅಂತ ಹೇಳಿದರೆ ಮೈ ಮೇಲೆ ಅಭಿಮಾನವೇ. ಆ ರೀತಿ ಜಗತ್ತಿಗೆ ತೋರಿಸ್ತಾ ಇದ್ದ. ಅಂದರೆ ವೈರಾಗ್ಯ ಅಂದರೆ ಹೇಗಿರಬೇಕು ಅದನ್ನು ಜಗತ್ತಿಗೆ ಋಷಭದೇವನಾಗಿ ಭಗವಂತ ಪ್ರದರ್ಶನ ಮಾಡ್ತಾ ಇದ್ದ. ಅದಕ್ಕೋಸ್ಕರ ತಾನು ಎಲ್ಲವನ್ನು ತೊರೆದು ಮೈ ಮೇಲೆ ವಸ್ತ್ರ ಉದ್ರೆ ಇದೆ, ಇದ್ರಿಲ್ಲ, ತಲೆಯನ್ನು ಕೆದರುಕೊಂಡಿರ್ತಾನೆ, ಬಾಯಲ್ಲಿ ಕಲ್ಲು ಹಾಕೊಂಡಿರ್ತಾನೆ, ಎಲ್ಲಾದರೂ ಅಲ್ಲಿ ಮಲ್ಕೊಳ್ಳೋದು, ಎಲ್ಲಾದರೂ ಅಲ್ಲಿರೋದು, ಏನಾದರೂ ಅದನ್ನು ತಿನ್ನೋದು, ಈ ರೀತಿ ತಿರುಗುತ್ತಾ ಇದ್ದಾನೆ. ನಿಜವಾಗಿಯೂ ಕೂಡ ಒಳಗಿನಿಂದ ಎಲ್ಲ ಶಕ್ತಿಯೂ ಇದೆ. ಎಲ್ಲ ವಿಧವಾದಂಥ ಏನು ಅಷ್ಟೈಶ್ವರ್ಯ ಅಂತ ಹೇಳ್ತೇವೆ, ಅಡಿಮ, ಗರಿಮ, ಲಗಿಮ, ಪ್ರಾಕಾಮ್ಯ, ವಿಷಿತ್ವ, ವಶಿತ್ವ, ಪ್ರಾಪ್ತಿ ಮುಂತಾದವುಗಳೆಲ್ಲ
ಬೇಕಿದ್ರೆ ಸಣ್ಣವನಾಗ್ಬೋದು, ಅದೃಶ್ಯರಾಗ್ಬೋದು, ದೊಡ್ಡವನಾಗ್ಬೋದು, ಕೇಳಿದ್ದನ್ನು ಪಡಿಬೋದು, ಹೇಳಿದ್ದೆಲ್ಲ ಎಲ್ಲವೂ ಇದೆ. ಆದರೆ ಯಾವುದನ್ನು ಪ್ರದರ್ಶನ ಮಾಡ್ತಾ ಇದೆ ವೃಷಭದೇವ. ಮತ್ತೇನೆಂದರೆ ಹುಚ್ಚನಾಗಿ, ಹುಚ್ಚ, ಕಿವುಡ, ಮೂಕ ಆ ರೀತಿ ತಿರುಗ್ತಾ ಇದ್ದಾರೆ. ಇಲ್ಲಿವರೆಗೆ ಅಂದರೆ ಆ ಭಗವಂತ ಅಂತ ಹೇಳುವುದಕ್ಕೆ ವೃಷಭದೇವ ಎಲ್ಲಾದರೂ ಒಂದು ಪಕ್ಷ, ಒಂದು ಕಡೆ ಒಂಚೂರು ಮಲ ವಿಸರ್ಜನೆ ಮಾಡಿದ ಅಂತ ಹೇಳಿದರೆ ತಸ್ಯ ಹಯ ಪುರೀಶ ಸುರಭಿ ಸೌಗಂಧ್ಯವಾಯುಸ್ತದೇ ತದ್ದೇಶಂ ದಜಯೋಜನಂ ಸಮಂತ ಸುರಭೀಚಕಾರ. 10 ಯೋಜನದಷ್ಟು ದೂರ ಅಂದರೆ ಸಾಮಾನ್ಯ ಒಂದು 40 ಮೈಲಿ ಪರಿಮಳ ಉಂಟು ಮಾಡ್ತಾ ಇದ್ದಾರೆ. ವೃಷಭದೇವ ಒಂಚೂರು ಮಲ ವಿಸರ್ಜನೆಯನ್ನು ಮಾಡಿದರು ಅಂದರೆ ಅದಕ್ಕೆ ದೇವರು ಅಂತ ಹೇಳುವುದು. ದೇವರಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ನಮ್ಮ ದೇಹದಿಂದ ಬರುವುದೆಲ್ಲವೂ ಕೊಳೆ, ಬರುವುದೆಲ್ಲವೂ ವಾಸನೆ. ಈ ದೇಹದಿಂದ ಏನು ಹೊರಗೆ ಬರುತ್ತದೆ ಎಲ್ಲ ವಾಸನೆ. ನೋಡಿ ಎಷ್ಟು ವಿಚಿತ್ರ ಅಂದರೆ ಅದಕ್ಕೆ ಇದು ಎಂಥ ಕೆಟ್ಟ ದೇಹ. ಈ ದೇಹದ ಮೇಲೆ ನಾವು ತುಂಬ ಅಭಿಮಾನ ಇಟ್ಕೊಂಡಿದ್ದೇವೆ. ಅದನ್ನು ಹೇಳ್ತಾರೆ ಇದು ಎಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಏನೇ ಹಾಕಿ ಹೊರಗೆ ಬರಬೇಕಾದ್ರೆ ಅದು ಕೊಳೆ, ಹೊರಗೆ ಬರಬೇಕಾದ್ರೆ ವಾಸನೆ. ಎಲ್ಲಿವರೆಗೆ ಅಂದರೆ ಏಲಕ್ಕಿ ಹಾಕಿದಂತಹ ಪಾಯಸ, ಏಲಕ್ಕಿ ಕೇಸರಿ ಎಲ್ಲ ಆಗಿ ಘಮ 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 ಬರ್ತಾ ಇರುವಂತಹ ಪಾಯಸ, ಆ ಪಾಯಸವನ್ನು ನಾವು ಕುಡಿತೇವೆ ಅಂತ ಕುಡಿದ 5 ನಿಮಿಷಕ್ಕೆ ವಾಂತಿ ಆಗ್ತದೆ. ಆದರೆ ಆ ವಾಂತಿಯಲ್ಲಿ ಏಲಕ್ಕಿ ಪರಿಮಳ ಬರೋಲ್ಲ, ಮತ್ತೆ ಅದು ವಾಸನೆ ಅಂತ ಹೇಳಿದರೆ ಈ ದೇಹದೊಳಗೆ ಎಷ್ಟು ಕೊಳೆ ತುಂಬಿದೆ. ಆದರೆ ಭಗವಂತನ ದೇಹ ನಮ್ಮ ಹಾಗಲ್ಲ, ಲಕ್ಷ್ಮಿಯ ದೇಹ ನಮ್ಮ ಹಾಗಲ್ಲ. ಅದಕ್ಕೆ ನಾವು ಹೇಳುದು ಗಂಧದ್ವಾರ ನಿತ್ಯಪುಷ್ಟಾಂಗರೀಷಿಣೀ ಯಾಸುಗಂಧಾಸ್ಯ ನಾಸಾದ ನವದ್ವಾರ ಗಿಲೇನೆಯ. ಲಕ್ಷ್ಮೀ ನಾರಾಯಣ ಇವರದ್ದೆಲ್ಲ ದೇಹದಿಂದ ಏನು ಹೊರಗೆ ಬಂದರೂ ಪರಿಮಳ, ಯಾವುದೇ ಒಂದು ವಸ್ತುವು ಪರಿಮಳ ಭರಿತಾಗಿರ್ತದೆ. ನೋಡಿ ಅದಕ್ಕೆ ಋಷಭದೇವನ ಒಂದು ಮಲವೂ ಕೂಡ ಅಷ್ಟು ಪರಿಮಳ ಭರಿತವಾಗಿರ್ತಾ ಇದೆ. ನಮ್ಮ ಹಾಗೆ ಮಲವೇ ಅಲ್ಲ. ಅಂಥ ಋಷಭದೇವ ತಿರುಗುತ್ತಾ 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 ಕೊಂಕಣ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಅಲ್ಲಿ ಕುಟಚಾದ್ರಿ, ಅಲ್ಲಿ ಬಂದು ತಾನು ನಿಲ್ಲಿಸಿದ್ದಾನೆ. ಇದನ್ನೇ ಕೇಳ್ತಾ ಇರುವಂತಹ ಪರೀಕ್ಷಿತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಶುಕಾಚಾರ್ಯರೇ ನನಗೊಂದು ಸಂಶಯ. ಸಾಮಾನ್ಯವಾಗಿ ಯಾರು ಜ್ಞಾನಿಗಳಿದ್ದಾರೆ, ಅತ್ಯಂತ ಶಕ್ತಿ ಉಳ್ಳವರು, ಶಕ್ತಿ ಅಂತ ಹೇಳಿದ್ರೆ ದೈಹಿಕವಾದ ಶಕ್ತಿ ಅಲ್ಲ, ತಪೋಶಕ್ತಿ, ಅವರು ಯಾವತ್ತೂ ತಮ್ಮ ಸಾಮರ್ಥ್ಯವನ್ನು ತೋರಿಸುವುದಿಲ್ಲ ಅಂತ ನನಗೆ ಕಾಣಿಸ್ತದೆ ಅಂತ ಹೇಳ್ತಾರೆ. ನಾವು ಇಂಥ ಪವಾಡ ಪುರುಷರು, ನಮಗೆ ಇಂಥ ಶಕ್ತಿ ಇದೆ, ತೋರಿಸ್ಲಿಕ್ಕೆ ಹೋಗಲ್ಲ ಅಂತ ನನಗೆ ಕಾಣಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ ಸತ್ಯಮುಕ್ತಂ. ಹೌದು, ನೀನು ಹೇಳಿ ಸರಿ ಹೇಳಿ. ಯಾವತ್ತೂ ಯಾರು ಜ್ಞಾನಿಗಳಿದ್ದಾರೆ, ತಿಳಿದವರಿದ್ದಾರೆ, ಅವರು ಯಾವತ್ತೂ ಪವಾಡ ಮಾಡಲಿಕ್ಕೆ ಹೋಗಲ್ಲ, ತಮ್ಮ ಅತಿಮಾನುಷ ಶಕ್ತಿಗಳನ್ನು ತೋರಿಸ್ಲಿಕ್ಕೆ ಹೋಗಲ್ಲ, ಸ್ಪಷ್ಟವಾಗಿ ತಿಳಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಕುರ್ಯಾತ್ ಕರಿಹಿತ್ ಸಂಗಂ ಮನಸಿ ಖ್ಯನವಸ್ಥಿತೆ ಯದ್ವಿಸ್ರಂಭಾಚಿರಂ ಚೀರ್ಣಂ ನಸ್ಕಂದೇ ತವ ಐಶ್ವರಂ. ಈ ಒಬ್ಬ ವ್ಯಕ್ತಿ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದ್ರೆ ಅದು ಮುಖ್ಯವಾಗಿರೋದು ಏನಂತ ಹೇಳಿದ್ರೆ ಮನಸ್ಸಿನ ಏಕಾಗ್ರತೆ. ಮನಸ್ಸು ತುಂಬ ಏಕಾಗ್ರವಾಗಿರಬೇಕು. ದೇವರ ಅನುಗ್ರಹವನ್ನು ಪಡಿಬೇಕಾದ್ರೆ ದೇವರನ್ನು ಪಡಿಬೇಕಾದ್ರೆ ಅಂಥ ಮನಸ್ಸಿನ ಏಕಾಗ್ರತೆ ಯಾವತ್ತೂ ಹೋಗಬಾರದು ಅಂತ ಯೋಚಿಸ್ತಾರೆ ಜ್ಞಾನಿಗಳು. ನಾವು ಏನು ಪವಾಡ ತೋರಿಸುವುದಿದೆ, ಆ ಪವಾಡವನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದರೆ ಅವಾಗ ಆ ಮನಸ್ಸು ಸ್ವಲ್ಪ ಚಂಚಲ ಆಗಬಹುದು, ಮನಸ್ಸಿನ ಕಾನ್ಸಂಟ್ರೇಷನ್ ಹೊರಟೋಗಬಹುದು. ಯಾಕೆ ಅಂತ ಹೇಳಿದರೆ ಈಗ ಪವಾಡ ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಒಳಗಿನಿಂದ ಎಲ್ಲೋ ಒಂಚೂರು ಬರಬಹುದು, ನಾನು ಶಕ್ತಿಶಾಲಿ, ಬಂದು ಕೂಡಲೇ ಅವರ ಶಕ್ತಿ ಕಮ್ಮಿ. ಮನಸ್ಸಿನ ಏಕಾಗ್ರತೆ ಹೋಗುದು. ಯಾಕಂದರೆ ಅಹಂಕಾರ ಅನ್ನೋದು ಮನುಷ್ಯನ ಏಕಾಗ್ರತೆಯನ್ನು ಕಡಿಮೆ ಮಾಡುತ್ತೆ. ಹೊರಟೋಯ್ತು ಅಂದರೆ ಇವರು ಶಕ್ತಿ ಕಮ್ಮಿ ಆಗ್ತದೆ, ಭಗವಂತ ದೂರ ಆಗ್ತಾನೆ. ಅಥವಾ ಇವರು ಪವಾಡಗಳನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಗಳು ಮುತ್ಕೊಳ್ತಾರೆ. ಜನಗಳು ಮುತ್ಕೊಂಡಾಗ ಇವರು ಏಕಾಂತಕ್ಕೆ ಭಂಗ ಬರ್ತದೆ. ಯೋಗಿಗಳೊಬ್ಬರು ತಮ್ಮ ಚರಿತ್ರೆಯಲ್ಲಿ ಹೀಗೆ ಬರೀತಾರೆ. 40 ವರ್ಷ ಹಿಮಾಲಯದಲ್ಲಿ ತಿರುಗಿದವರು, ಅನೇಕ ಈ ಅನುಭವವನ್ನೆಲ್ಲ ಬರೆದವರು. ಅವರು ಒಂದು ಕಥೆಯನ್ನು ಬರೀತಾರೆ. ಹೀಗೆ ಒಂದು ಕಡೆ ಒಬ್ಬರು ಯೋಗಿಗಳಿದ್ದಾರೆ. ಆ ಯೋಗಿಗಳು ಯಾರನ್ನೂ ನೋಡಲಿಕ್ಕೆ ಬಿಡಲ್ಲ. ಗುಹೆ ಒಳಗೆ ಯಾರಾದರೂ ಅವ್ರ ಹತ್ರ ಹೋಗ್ತಾರೆ ಅಂದರೆ ಕಲ್ಲು ಹಿಡಿತಾರೆ. ಅದಕ್ಕೆ ಇವರು ಯಾರ ಪುಸ್ತಕ ಬರೆದಿದ್ದಾರೆ ಅವರು ಹೊರಟ್ರಂತೆ ಅಲ್ಲಿ ಹೋಗಬೇಕು ಅಂತ. ಜನ ಎಲ್ಲ ಹೇಳಿದ್ರಂತೆ ಹೋಗಬೇಕು, ಹೋದರೆ ಕಲ್ಲು ಹಿಡಿತಾರೆ ಅವರು ನಿಮಗೆ, ಆದರೂ ತೊಂದರೆ ಇಲ್ಲ ಅಂತ ಹೋದರು.
ಹೇಗೋ ಹೋಗ್ಬೇಕಾದ್ರೆ ಕಲ್ಲು ಬಿಡ್ಲಿಕ್ಕೆ ಶುರುವಾಯ್ತಂತೆ, ಇವರಿಗೆ ಒಂದಷ್ಟು ಕಲ್ಲು ಬೀಳ್ಲಿಕ್ಕೆ ಶುರುವಾಯ್ತಂತೆ. ಹಾಗೂ ಅದನ್ನೆಲ್ಲ ತಾವು ನಿವಾರಿಸ್ಕೊಂಡು ಹೋದರು. ಹೋದ್ಮೇಲೆ ಯಾಕೋಸ್ಕರ ಬಂದಿ ಯಾಕೆ ಹೇಳಿದ್ರು, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕಾಗಿ ಬಂದೆ. ಹಾಂ ಸರಿ, ಏನು ಹೇಳಿ, ನೀವು ಯಾಕೆ ಕಲ್ಲು ಹೊಡಿತೀರಿ ನೋಡಿ, ನೀವು ಕಲ್ಲು ಹೊಡಿಯೋಕೆ ಯಾಕೆ ಎಲ್ರಿಗೂ ಕೂಡ ನೋಡಿ. ಆಗ ಅವ್ರಿಗೆ ಹೇಳಿದ ಮಾತೇನೆಂದರೆ, ಇಲ್ಲ ಮೊದಲು ನಾನು ಕಲ್ಲು ಹೊಡಿತಾ ಇರಲಿಲ್ಲ, ಮತ್ತು ಎಲ್ರಿಗೂ ನಾನು ಜನರಿದ್ದಾರೆ, ಜನರ ಹತ್ರ ಮಾತಾಡ್ತಾ ಇದ್ದೆ, ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡ್ತಾ ಇದ್ದೆ ನನ್ನ ತಪಶಕ್ತಿಯಿಂದಾಗಿ. ಬರ್ತಾ ಏನಾಯಿತು ಅಂದರೆ ಜನ ಬರುವುದು ಹೆಚ್ಚಾಯಿತು. ಜನ ಬರುವುದು, ಹೂ ತರುವುದು, ಹಣ್ಣು ತರುವುದು, ಕಾಣಿಕೆ ತರುವುದು. ಇದರಿಂದ ಏನಾಯಿತು ಅಂದರೆ ಕರೆಕ್ಟ್ ನನಗೆ ಧ್ಯಾನ ಮಾಡಲಿಕ್ಕೆ ಪುರುಸೊತ್ತೇ ಇಲ್ಲ ಆಗಬೇಕು ಅಂತೇಳಿ, ಪುರುಸೊತ್ತೇ ಇಲ್ಲ ಧ್ಯಾನ ಮಾಡಲಿಕ್ಕೆ ಅಂತಾಯಿತು. ಅವಾಗ ಏನು ಮಾಡೋದು ಗೊತ್ತಾಗಲಿಲ್ಲ. ಜನರಿಗೆ ಬರಬೇಡಿ ಅಂತ ಹೇಳಿದ್ರೆ ನನಗೆ ಏಕಾಗ್ರತೆಗೆ ಭಂಗ ಬರುತ್ತೆ, ನನಗೆ ಧ್ಯಾನ ಮಾಡಲಿಕ್ಕೆ ಆಗೋಲ್ಲ ಅಂತ. ಆದರೆ ಜನಗಳಿಗೆ ಕೇಳಲಿಕ್ಕೆ ಶುರು ಮಾಡಲಿಲ್ಲ, ಕೇಳಲೇ ಇಲ್ಲ ಅವರು. ಕಡೆಗೆ ನಾನು ಕಟ್ಕೊಟ್ಟಿದ್ದು ಒಂದೇ ಉಪಾಯ, ಕಲ್ಲು ಹೊಡಿಬೇಕು. ಯಾರು ಬಂದರೂ ಕಲ್ಲು ಹೊಡಿಯೋದು. ಈ ಉಪಾಯ ಕಂಡುಕೊಂಡ್ಬಿಟ್ಟು ಇವಾಗ ಯಾರು ಬರ್ತಾ ಇಲ್ಲ. ಅದರಿಂದಾಗಿ ನನಗೆ ಏಕಾಂತವಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದರ ನೋಡಿ, ಹೀಗೆ ಜ್ಞಾನಿಗಳಾದವರು ಯಾವತ್ತೂ ಪವಾಡವನ್ನು ತೋರಿಸಲಿಕ್ಕೆ ಬಯಸುವುದಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ತೋರಿಸ್ತಾರೆ, ಎಷ್ಟು ಬೇಕೋ ಅಷ್ಟೇ ತೋರಿಸ್ತಾರೆ, ಅದಕ್ಕಿಂತ ಹೆಚ್ಚು ತೋರಿಸಿಲ್ಲ. ಇವಾಗ ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಅಷ್ಟೆಲ್ಲ ಪವಾಡ ಪುರುಷರು, ಪವಾಡ ತೋರಿಸ್ತಾರೆ ಹಾಗೆಲ್ಲ ಹೇಳ್ತಾರೆ. ಅದು ಅವಶ್ಯಕತೆ ಇದ್ದಾಗ ಮಾತ್ರ. ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದಿರಾಜರಾಗಲಿ, ಮಧ್ವಾಚಾರ್ಯರಾಗಲಿ ಅವಶ್ಯಕತೆ ಇದ್ದಷ್ಟು ಮಾತ್ರ ತಾವು ಪವಾಡವನ್ನು ತೋರಿಸಿ, ಅದಕ್ಕಿಂತ ಹೆಚ್ಚು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇವಾಗ ಉದಾಹರಣೆ ಹೇಳಿದ್ರೆ ಆಚಾರ್ಯರು, ಮಧ್ವಾಚಾರ್ಯರು ಎಷ್ಟು ಬೇಕಾದರೂ ಪವಾಡ ತೋರಿಸ್ಬೋದಿತ್ತು, ಇಡೀ ಭಾರತಕ್ಕೆ ಹಾಕ್ಕೊಂಡೇ ಹೋಗಿ ಬರ್ಬೋದಿತ್ತು. ಇಲ್ಲ, ನಡ್ಕೊಂಡೇ ಹೋದ್ರು, ಸಾಮಾನ್ಯ ವ್ಯಕ್ತಿಗಳಾಗಿ ನಡ್ಕೊಂಡೇ ಹೋದ್ರು. ನೋಡಿ, ಎಲ್ಲ ಅವಶ್ಯಕತೆ ಇದೆ. ಅಲ್ಲಿ ಮಾತ್ರ ಒಂದು ಸಂದರ್ಭದಲ್ಲಿ ಕತ್ತಲೆ ಆಗ್ತಾ ಇತ್ತು, ಗಂಗೆ ದಾಟಬೇಕಿತ್ತು. ಆ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಹಾರಿಬಿಟ್ಟು, ಅಂದರೆ ಅಲ್ಲಿ ಮಾತ್ರ ಎಲ್ಲ ಅವಶ್ಯಕತೆ ಇದೆ, ಅಲ್ಲಿ ಮಾತ್ರ, ಅದಕ್ಕಿಂತ ಹೆಚ್ಚು ತೋರಿಸ್ಲಿಕ್ಕೆ ಹೋಗಲ್ಲ. ಅದು ಯಾರು ಪರಿಪಕ್ವವಾಗಿರ್ತಾರೆ ಅವರಿಗಾದರೂ ತೊಂದರೆ ಇಲ್ಲ. ಯಾರಲ್ಲಿ ಪರಿಪಕ್ವತೆ ಇಲ್ಲ ಅವರಂತೂ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ, ಇಲ್ಲಿ ತೋರಿಸ್ಲಿಕ್ಕೆ ಹೋಗಬಾರ್ದು. ಈ ಕಾರಣದಿಂದಲೇ ತೋರಿಸ್ಲಿಕ್ಕೆ ಹೋಗಲ್ಲ. ಶುಕಾಚಾರ್ಯರು ತಮ್ಮ ಸ್ವಂತ ಅನುಭವವನ್ನು ಹೇಳ್ತಾರೆ. ಯಾಕಂದರೆ ಶುಕಾಚಾರ್ಯರು ಕೂಡ ದೊಡ್ಡ ಅಪರೋಕ್ಷ ಜ್ಞಾನಿಗಳು, ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಹುಚ್ಚಿನಾಗಿ ತಿರುಗ್ತಾ ಇರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಯಾರಿಗೂ ನಾನು ಜ್ಞಾನಿಗೂ ಗೊತ್ತಾಗೋದು ಬೇಡ, ಗೊತ್ತಾದರೆ ಇದೆಲ್ಲ ಮುಗಿ ಬೀಳ್ತಾರೆ, ಏಕಾಗ್ರತೆಗೆ ಭಂಗ ಬರ್ತದೆ. ಈ ಕಾರಣದಿಂದ ಅದರಿಂದಾಗಿ ನಿಮಗೆ ಹೇಳಿ ಸತ್ಯ ಆಗುತ್ತೆ. ಸರಿ, ಮುಂದೆ ಏನಾಯ್ತು ಅದನ್ನು ಹೇಳ್ಕೊಂಡ್ಬರ್ತಾರೆ. ಆ ಋಷಭದೇವ ಕೊಡಚಾದ್ರಿಯಲ್ಲಿ ನಾನು ತಿರುಗುತ್ತಾ ಅಲ್ಲಿ ದೊಡ್ಡ ಕಾಳ್ಗಿಚ್ಚನ್ನು ಸೃಷ್ಟಿ ಮಾಡಿದ್ದಾನೆ. ಕಾಳ್ಗಿಚ್ಚನ್ನು ಸೃಷ್ಟಿ ಮಾಡಿ ಕಾಳ್ಗಿಚ್ಚಿನೊಂದಿಗೆ ತಾನು ಬೆಂಕಿಯಾಗಿ ಹೋದಂತೆ, ಬೆಂಕಿಯೊಳಗೆ ಬೆಂಕಿಯಾಗಿ ತಾನು ಅದೃಶ್ಯನಾದ ಋಷಭದೇವ. ಆಚಾರ್ಯರು ಹೇಳ್ತಾರೆ ಭಾಗವತ ತಾಂತ್ರಿಕದಲ್ಲಿ, ಇವತ್ತಿಗೂ ಕೂಡ ಕೊಡಚಾದ್ರಿಯಲ್ಲಿದ್ದಾರೆ ಋಷಭದೇವ ಇವತ್ತಿಗೂ ಕಾಡಲಾಗೆ ಇದ್ದಾನೆ. ಮುಂದೆ ಒಂದು ದಿನ ನಾನು ಕಾಣಿಸ್ಕೊಂಡನು. ಯಾರಿಗೆ ಅಂತ ಹೇಳಿದ್ರೆ, ಅಲ್ಲಿಗೆ ಒಬ್ಬ ಬಂದಿದ್ದ, ಅರ್ಹನ್ ಅಂತ ರಾಜ. ಆ ಪ್ರದೇಶವನ್ನು ಆಳ್ತಾ ಇರುವಂತಹ ರಾಜ ಅರ್ಹಂತ ಅಂತ ಹೇಳ್ತಾರೆ. ಅರ್ಹನ್ ಅಂತ ಹೇಳಿದ ಅವನು ಬಂದಿದ್ದ. ಅವನಿಗೆ ಕಾಣಿಸ್ಕೊಂಡ ಋಷಭದೇವ. ಅವನು ಋಷಭದೇವನನ್ನು ನೋಡಿದ. ಋಷಭದೇವ ಮೈ ಮೇಲೆ ವಸ್ತ್ರ ಇಲ್ಲ, ತಲೆ ಕೂದಲು ಕೆರ್ಕೊಂಡಿದ್ದಾನೆ, ಮೈಯೆಲ್ಲ ಕೊಳೆ ಆಗಿದೆ, ಬಾಯೊಳಗೆ ಕಲ್ಲು ಹಾಕೊಂಡಿದ್ದಾನೆ, ಏನೋ ತಿರುಗುತ್ತಾ ಇದ್ದಾನೆ. ಅದನ್ನು ನೋಡಿ ಇವನಿಗೆ ಏನೋ ಭಾರೀ ಇವನ ಮೇಲೆ ಭಕ್ತಿ ಬಂದುಬಿಡ್ತು. ಅರ್ಹನ್ ಇವನು ಯಾರು ಅಲ್ಲ, ಇವನು ಪೌಂಡ್ರಕ ವಾಸುದೇವ ಆಗಿದ್ದವನೇ ಅರ್ಹನ್. ಯಾರು ಕೃಷ್ಣನಿಗೆ ನಾನೇ ಕೃಷ್ಣ, ನಾನೇ ನಿಜವಾದ ಕೃಷ್ಣ, ನೀನು ಡ್ಯೂಪ್ಲಿಕೇಟ್ ಕೃಷ್ಣ ಅಂತ ಕೃಷ್ಣನೊಟ್ಟಿಗೆ ಯುದ್ಧಕ್ಕಿಳಿದಿದ್ನೋ ಅಂತ ಪೌಂಡ್ರಕ ವಾಸುದೇವನೇ ಅರ್ಹನ್ ಅಂತ ತಾನು ಬಂದಿದ್ದ. ಇವನು ಬಂದು ಕೇಳಿದ ಋಷಭದೇವನ ಹತ್ರ, ನೀವು ಯಾರು ಅಂತ. ವಾಸುದೇವೋಹಂ ಅಂತ ಹೇಳಿದ. ನಾನು ವಾಸುದೇವ ಅಂತ ಸಹಜವಾಗಿ ಹೇಳಿದ. ಆದರೆ ಆ ಪಾಪಿಯಾದ ಅರ್ಹನ್ ಏನು ತಿಳ್ಕೊಂಡ ಅಂತ ಹೇಳಿದ್ರೆ, ಓ ಗುರುಗಳು ನನಗೆ ಉಪದೇಶ ಮಾಡಿದ್ದಾರೆ, ಹೇಳಿದ್ರೆ ನಾನು ವಾಸುದೇವ ಅಂತ ತಿಳ್ಕೊಂಡ, ನಾನೇ ವಾಸುದೇವ ಅಂತ ಅರ್ಹನ್ ತಿಳ್ಕೊಂಡ. ಇವನ ಶಿಷ್ಯ ಕ್ರಮು ಅಂತ ಅವನ ಹತ್ರದ, ಅವನು ಹೋಗಿ ಹೇಳಿದ ವಾಸುದೇವೋಹಂ ಅಂತ ಹೇಳಿದ. ಅವನು ಇವನಿಗಿಂತ ಪಾಪಿ. ಅವನೇನು ತಿಳ್ಕೊಂಡ ಅಂತ ಹೇಳಿದ್ರೆ, ಓ ನಮ್ಮ ಗುರುಗಳು ನನಗೆ ನಾನೇ ವಾಸುದೇವ ಅಂತ ಹೇಳಿದ್ದಾರೆ ಅಂತ, ನಾನೇ ದೇವರು ಅಂತ ಇವನು ಶುರು ಮಾಡಿಕೊಂಡ. ಈ ರೀತಿ ಎರಡು ಶಾಸ್ತ್ರ, ಒಂದೇನಂದ್ರೆ ನಾನೇ ದೇವರು ಅಂತ ಹೇಳುವಂಥದ್ದು, ಇನ್ನೊಂದು ಹೇಳಿದ್ರೆ ಎಲ್ಲರೂ ವಾಸುದೇವರು. ಈ ರೀತಿ ಒಂದು ತತ್ವ ಈ ರೀತಿ ಶುರುವಾಯಿತು. ಅಷ್ಟು ಮಾತ್ರ ಅಲ್ಲ, ಇವನನ್ನು ನೋಡಿಕೊಂಡು, ಋಷಭದೇವನನ್ನು ನೋಡಿಕೊಂಡು ತಪ್ಪು ಕಲ್ಪನೆಯಿಂದಾಗಿ ಕಲಿಯುಗದಲ್ಲಿ ಅತ್ಯಂತ ಹೆಚ್ಚು ಪ್ರಚಾರವಾಗುವಂತಹ ಒಂದು ಮತ ಹುಟ್ಕೊಳ್ತು ಅಂತ ಹೇಳ್ತಾರೆ. ಎಂಥದ್ದು ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತಾರೆ. ಇಲ್ಲಿ ಕೇಶವನ್ ವಂಚನಾದಿ ಅಂತ ಹೇಳ್ತಾರೆ.
ಅಂತ ಹೇಳಿದ್ರೆ ಯಸ್ಯ ಕಿಲಾನುಚರಿತ ಉಪಕರಣ್ಯ ಕಾಂಡ ಕರ್ನಾಟಕಾನಾಂ ದಕ್ಷಿಣ ಕರ್ನಾಟಕಾನಾಂ ರಾಜಾರಕ ಯೇನ ಹವಾಂ ಕಲೋ ಮನುಜಾಪಶತ ದೇವಮಾಯಾ ವಿಮೋಹಿತಃ ಸ್ವವಿಧಿ ನಿಯೋಗ ಶೋಚಾಚರಿತ ಚರಿತ್ರ ವಿಹೀನಾ ದೇವಗೇಡನಾದಿ ಅಪಿವ್ರತಾನಿ ನಿಜೇಚ್ಛೆಯಾಗ್ರನಾನಾಹ. ಕಲಿಯುಗದಲ್ಲಿ ದೇವತೆಗಳಿಗೆ ಅವಮಾನ ಮಾಡುವಂತಹ ವ್ರತಗಳನ್ನು ಹಿಡಿದವರಾಗಿ ಏನು ನಾವು ಬತ್ತಲೆಯಾಗಿದ್ದೇವೆ ನೋಡಿ. ಬತ್ತಲೆಯಾಗಿ ಇರುವಂತಹದ್ದು ದೇವತೆಗಳಿಗೆ ಮಾಡುವ ಅವಮಾನ. ಆದರೆ ಬತ್ತಲೆಯಾಗಿದ್ದೇವೆ ನಾವು ದಿಗಂಬರರು. ಈ ರೀತಿ ಬತ್ತಲೆಯಾಗಿದ್ದುಕೊಂಡು ಸ್ನಾನ ಮಾಡೋಲ್ಲ. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಮೈಯಲ್ಲೆಲ್ಲ ಕ್ರಿಮಿಗಳು ಆಶ್ರಯಿಸುತ್ತವಲ್ಲ, ಅವುಗಳಿಗೆ ನಾವು ಹಿಂಸೆ ಕೊಟ್ಟಾಗುತ್ತೆ. ಅಹಿಂಸೆಯೇ ಮುಖ್ಯ. ಮತ್ತೇನು ಅಂತ ಹೇಳಿದ್ರೆ ಎಲ್ಲಿಂದ ಮಲ ಬಂದು ತೊಳ್ಕೊಳ್ಳಲ್ಲ. ಪಂಚಮಲ ಧಾರಣೆ, ಮೂಗಿನಿಂದ, ಬಾಯಿಯಿಂದ, ಕಿವಿಯಿಂದ, ಮಲಮೂತ್ರ ದ್ವಾರಗಳಿಂದ ಏನೇ ಮಲ ಬಂದು ತೊಳ್ಕೊಳ್ಳಲ್ಲ. ಯಾಕಂದರೆ ಅಲ್ಲಿ ಕ್ರಿಮಿಗಳಿರ್ತಾವ, ಅವುಗಳಿಗೆ ವೇದನೆ ಆಗುತ್ತಲ್ವಾ, ಅವುಗಳನ್ನು ಕೊಂದಾಗತ್ತಲ್ವಾ. ಈ ರೀತಿ ಕೆಟ್ಟ ವ್ರತ ಕೇಶೋ ಲುಂಛನಾದಿ ಅಂತ ಹೇಳ್ತಾರೆ. ಅಂದರೆ ತಮ್ಮ ಕೂದಲ ತಾವು ಕಿತ್ಕೊಳ್ಳುವುದು. ಇಂತಹ ಕೆಟ್ಟ ವ್ರತವನ್ನು ಈ ಕಲಿಯುಗದಲ್ಲಿ ಋಷಭದೇವನನ್ನು ನೋಡಿ ತಪ್ಪು ಕಲ್ಪನೆಯಿಂದಾಗಿ ತಾವು ಮಾಡ್ಕೊಂಡು ಬರ್ತಾರೆ ಅಂತ ನೋಡಿ ಭಾಗವತದಲ್ಲಿ ಅವತ್ತೇ ಹೇಳಿದೆ. ಇಂಥ ಒಂದು ಮತ ಸಿದ್ಧಾಂತ ಬರ್ತದೆ. ಇಷ್ಟಲ್ಲದೆ ಇನ್ನು ಈ ದೇವಮಾಯಾ ವಿಮೋಹಿತ, ದೇವರ ಮಾಯೆಗೆ ತುತ್ತಾಗಿ ನಾನೇ ದೇವರು ಅಂತ ಹೇಳುವಂತಹ ಸಿದ್ಧಾಂತವೂ ಉಳ್ಕೊಂಡು ಬರ್ತದೆ. ಇಷ್ಟು ತಾವು ತಿಳಿಸ್ತಾರೆ. ಮುಂದೆ ಈ ಋಷಭದೇವನ ಮಗ ಭರತ, ಯಾರಿಂದಾಗಿ ಈ ದೇಶಕ್ಕೆ ಭಾರತ ಎಂದು ಬಂತು ಅಂತ ಭರತ ಚಕ್ರವರ್ತಿ ತಾನು ರಾಜ್ಯಭಾರವನ್ನು ಮಾಡಿದ. 10,000 ವರ್ಷಗಳ ಕಾಲ, ಸಾಮಾನ್ಯ ಅಂದರೆ ಭಾಗವತದಲ್ಲಿ ವರ್ಷವನ್ನು ಹೇಳಿದಾಗ ಸ್ವಲ್ಪ ನಾವು ಹೆಚ್ಚು ಕಮ್ಮಿ ಮಾಡಿಕೊಳ್ಬೇಕಾಗ್ತದೆ. 10,000 ವರ್ಷಗಳ ಕಾಲ ನಾನು ರಾಜ್ಯಭಾರವನ್ನು ಮಾಡಿದೆ. ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡಿದಂತೆ. ಬೇಕಾದಷ್ಟು ಯಜ್ಞ, ಯಾಗ, ದಾನ, ಧರ್ಮ ಮುಂತಾದವುಗಳನ್ನೆಲ್ಲ ಮಾಡಿದಂತೆ ಆ ಭರತ ಚಕ್ರವರ್ತಿ. ಎಲ್ಲಿವರೆಗೆ ಅಂದರೆ ದೇವರನ್ನ ಒಳಗಿನಿಂದ ಧ್ಯಾನ ಮಾಡಿ ಕಾಣ್ತಾ ಇದ್ದಾನೆ ಆ ಋಷಭಿ ಭರತ ಚಕ್ರವರ್ತಿ. ಹೀಗೆ ಭಗವಂತನ ಮಹಾಭಕ್ತನಾಗಿದ್ದುಕೊಂಡು ಬೇಕಾದಷ್ಟು ತಾನು ಯಜ್ಞ ಯಾಗಾದಿಗಳನ್ನು ಮಾಡಿ ರಾಜ್ಯಪಾಲನೆಯನ್ನು ಮಾಡಿ ಕಡೆಗೆ ಸಾಕುವಂಥ ವೈರಾಗ್ಯದಿಂದ ತನ್ನ ಮಗನಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿ ತಾನು ಕಾಡಿದರು. ಪುಲಹಾಶ್ರಮ, ಗಂಡಕಿ ನದಿ ತೀರದಲ್ಲಿರುವಂತಹ ಪುಲಹಾಶ್ರಮದಲ್ಲಿ ತಾನು ತಪಸ್ಸಿಗಾಗಿ ತಪಸ್ಸು ಮಾಡ್ತಾ ಇದ್ದ. ಎಲ್ಲವನ್ನು ತೊರೆದಿದ್ದಾನೆ. ತೊರೆದು ಏಕಾಂತದಲ್ಲಿ ದೇವರ ಧ್ಯಾನ ಮಾಡ್ತಾನಂತೆ. ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ದೇವರು ಕಾಣಿಸ್ತಾನಂತೆ, ದೇವರ ಆಯುಧಗಳಲ್ಲಿ ಕಾಣಿಸ್ತಾನಂತೆ. ಹೀಗೆ ಭರತ ಚಕ್ರವರ್ತಿ ಪುಲಹಾಶ್ರಮದಲ್ಲಿ, ಅಂದರೆ ಇವತ್ತಿನ ನೇಪಾಳ, ಅಲ್ಲಿ ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ದೈವ ಇಚ್ಛೆ, ಅಂದರೆ ಭಗವಂತನ ಇಚ್ಛೆ ಯಾರನ್ನೂ ಬಿಡುವುದಿಲ್ಲ ಅಂತ ಹೇಳೋದಕ್ಕೆ ಒಮ್ಮೆ ತಾನು ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದಾನೆ. ಸಂಧ್ಯಾವಂದನೆಯನ್ನು ಮಾಡಿ ಅರ್ಘ್ಯ ಮುಂತಾದವುಗಳನ್ನು ಕೊಟ್ಟು ಆ ಗಂಡಕಿ ನದಿ ತೀರದಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ. ಆಗ ಒಂದು ದೃಶ್ಯವನ್ನು ಕಂಡ. ಹತ್ತಿರದಲ್ಲಿಯೇ ಒಂದು ಜಿಂಕೆ ಬಂತು. ಅದು ನೀರು ಕುಡಿಲಿಕ್ಕೋಸ್ಕರ ಬಂತು. ಗರ್ಭಿಣಿ ಜಿಂಕೆ, ತುಂಬು ಗರ್ಭಿಣಿ. ನೋಡಿ, ಆ ಭಾಗವತ ಹೇಳುತ್ತದೆ ಅದರ ಗರ್ಭ ಸ್ವಲ್ಪ ಜಾರಿತ್ತಂದರೆ, ಗರ್ಭ ಬೇರೆ ಜಾರಿತ್ತು. ತುಂಬು ಗರ್ಭಿಣಿಯಾಗಿ ನೀರು ಕುಡಿಲಿಕ್ಕೋಸ್ಕರ ಬಂತು. ನೀರು ಕುಡಿಲಿಕ್ಕೆ ಬಗ್ಗಿದಾಗ ಎಲ್ಲಿಂದಲೋ ಒಂದು ಸಿಂಹ ಗರ್ಜಿಸಿದಂತಹ ಧ್ವನಿಯಾಗಿ ಅದಕ್ಕೆ ಕೇಳಿಸ್ತದೆ. ಸಿಂಹ ಗರ್ಜಿಸಿದ್ದು ಕೇಳಿಸ್ತದೆ. ಸಿಂಹ ಗರ್ಜಿಸಿದ್ದು ಕೇಳಿದ ಕೂಡಲೇ ಛಂಗನೆ ತಾನು ಹರಡುತ್ತದೆ. ಯಾಕಂದರೆ ಮೊದಲೇ ಗರ್ಭಿಣಿ. ಸಾಮಾನ್ಯ ಗರ್ಭಿಣಿಯರ ಮನಸ್ಸು ತುಂಬ ಮೃದುವಾಗಿರ್ತದೆ, ಸೂಕ್ಷ್ಮವಾಗಿರ್ತದೆ. ಹೇಳಿ ಕೇಳಿ ಜಿಂಕೆ ಬೇರೆ, ಜಿಂಕೆಗೆ ಹೆದರಿಕೆ ಹೆಚ್ಚು, ಅದಕ್ಕೆ ಗರ್ಭಿಣಿ ಬೇರೆ ಆಗಿದೆ. ಛಂಗನೆ ತಾನು ಹಾರಿದಂತೆ ಆ ಹಾರಿದ ರಭಸಕ್ಕೆ ಮೊದಲೇ ಜಾರಿದ್ದಂತಹ ಗರ್ಭ ಸಂಪೂರ್ಣ ಜಾರಿ ಕೆಳಗೆ ಬೇಕು. ಆದರೆ ಈ ಜಿಂಕೆ ಎಷ್ಟು ಹೆದರಿ ಹೋಗಿದೆ ಅಂತ ಹೇಳಿದರೆ, ಒಂದು ಕಡೆಯಿಂದ ಹೆದರಿಕೆ, ಮತ್ತೊಂದು ಕಡೆಯಿಂದ ತನ್ನ ಗರ್ಭ ಬೇರೆ ಕೆಳಗೆ ಬಿದ್ದಿದೆ. ಏನು ಮಾಡಬೇಕು ಗೊತ್ತಾಗದೆ ಓಡಿದೆ ಅಂತ ಸೀದಾ ಓಡಿ 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 ಒಂದು ಗುಹೆ ಒಳಗೆ ಹೋಗಿ ಸೇರಿಕೊಂಡಿದೆ. ಆ ಗುಹೆಯಲ್ಲಿಯೂ ಕೂಡ ಹೆದರಿ 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 ಪ್ರಾಣವನ್ನು ಬಿಟ್ಟು ತನ್ನ ಗುಂಪಿನಿಂದ ಬೇರೆಯಾಗಿ ಗುಹೆಯನ್ನು ಸೇರಿ ಗುಹೆಯಲ್ಲೂ ಕೂಡ ಹೆದರಿಕೆಯಿಂದಾಗಿ ಪ್ರಾಣವನ್ನು ಬಿಡ್ತು. ಈ ಜಿಂಕೆ ಮರಿ, ಆಗ ತಾನೇ ಹುಟ್ಟಿದಂತಹ ಜಿಂಕೆ ಮರಿ ತಾನು ಬರ್ತಾ ಇದೆಯಂತೆ, ನೀರಿನಲ್ಲಿ ತೇಲ್ಕೊಂಡು ಬರ್ತಾ ಇದೆಯಂತೆ. ಎಲ್ಲಿ ಭರತ ತಾನು ಧ್ಯಾನ ಮಾಡ್ತಾ ಇದ್ದಾನೆ ಅಲ್ಲಿಗೆ ಬರ್ತಾ ಇದ್ದಾನೆ. ಭರತ ನೋಡಿದ ಭರತ ಚಕ್ರವರ್ತಿ ಆ ಜಿಂಕೆಯನ್ನು ಎತ್ಕೊಂಡ. ಅಯ್ಯೋ ಪಾಪ, ಇದು ದೇವರು ಕೊಟ್ಟದ್ದು. ಯಾಕಂದರೆ ದೇವರು ಈ ಕರುಣೆಗೆ ಮೆಚ್ಚುತ್ತಾನೆ. ಕರುಣೆ ಅನ್ನುವಂಥದ್ದು ದೊಡ್ಡ ಗುಣ ಎಲ್ಲಕ್ಕಿಂತಲೂ ಕೂಡ.
ಅದಕ್ಕೆ ನಾನಿವಾಗ ಈ ಜಿಂಕೆಯ ಮರಿಯನ್ನು ಬಿಟ್ಟೆ ಅಂತ ಹೇಳಿದ್ರೆ ಇದಕ್ಕೆ ಯಾರೂ ಗತಿ ಇಲ್ಲ ಅಂತ ಆಗುತ್ತೆ. ಯಾಕಂದರೆ ಇದರ ಅಮ್ಮ ಸತ್ತೋಗಿದೆ, ಮತ್ತು ಯಾರೂ ಗತಿ ಇಲ್ಲ, ಯಾವ ಕಾರ್ಯಕ್ಕೆ ಮಾಡ್ತಾರೆ. ಮತ್ತೇನಂತ ಹೇಳಿದ್ರೆ ಪರೋಪಕಾರ ಕರುಣೆ ಅನ್ನೋದು ಬಹಳ ದೊಡ್ಡ ಗುಣ, ದೇವರು ಮೆಚ್ಚುತ್ತಾನೆ ಅಂತ ಹೇಳಿ ಆ ಜಿಂಕೆಯ ಮರಿಯನ್ನು ತಗೊಂಬಂದ ಭರತ ಚಕ್ರವರ್ತಿ ತನ್ನ ಆಶ್ರಮಕ್ಕೆ. ಅವತ್ತಿನಿಂದ ಅದರ ಪಾಲನ ಪೋಷಣೆಯಲ್ಲಿ ಕಾದಿರತನ. ಆದರೆ ದೇವ ಮಾಯೆ ಅನ್ನೋದು ಎಂಥ ಅದ್ಭುತ ಅಂತ ಹೇಳಿದರೆ ಭಾಗವತ ಹೇಳ್ತದೆ, ರಾಜ್ಯ ಬಿಟ್ಟಿದ್ದಾನೆ, ದುಡ್ಡು ಬಿಟ್ಟಿದ್ದಾನೆ, ಆಸ್ತಿ ಬಿಟ್ಟಿದ್ದಾನೆ, ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾನೆ, ಎಲ್ಲ ರಾಜ ವೈಭೋಗಗಳನ್ನು ಬಿಟ್ಟಿದ್ದಾನೆ. ಅಂತಹ ಎಲ್ಲವನ್ನೂ ತೊರೆದಂತಹ ಭರತ ಚಕ್ರವರ್ತಿಗೆ ಒಂದು ಜಿಂಕೆ ಆಡಿಕೊಳ್ಳುತ್ತೆ. ಈ ಜಿಂಕೆಯ ಮೇಲೆ ಅವನಿಗೊಂದು ಸ್ನೇಹ ಪಾಶ ಬಂಧಿಸ್ಲಿಕ್ಕೆ ಶುರು ಮಾಡು. ಅಯ್ಯೋ ಜಿಂಕೆಗೆ ಯಾರಿಲ್ಲ, ಅಯ್ಯೋ ಪಾಪ ಜಿಂಕೆಗೆ ಯಾರಿಲ್ಲ, ಅಯ್ಯೋ ಪಾಪ ಜಿಂಕೆಗೆ ಯಾರಿಲ್ಲ ಅಂತ. ಅದಕ್ಕೋಸ್ಕರ ಜಿಂಕೆಯ ಪಾಲನ ಪೋಷಣೆಯಲ್ಲೇ ಕೂತ್ಕೊಳ್ತಾನೆ. ಧ್ಯಾನಕ್ಕೆ ಕೂಡ್ತಾನಂತೆ. ಧ್ಯಾನಕ್ಕೆ ಕೂತಾಗ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಜಿಂಕೆ ಬಗ್ಗೆನೇ. ಸ್ವಾಮಿ, ಈ ಜಿಂಕೆಗೆ ಯಾರೂ ಇಲ್ಲ, ನಾನು ಮಾತ್ರ ಈ ಜಿಂಕೆಯನ್ನು ನೀವೇ ನೋಡ್ಕೊಳ್ಬೇಕು, ನೀವೇ ರಕ್ಷಣೆ ಮಾಡಬೇಕು, ಈ ರೀತಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾನಂತೆ. ಕೂಡಲೇ ಅವನಿಗೆ ನೆನಪಾಗುತ್ತಂತೆ, ಅಯ್ಯೋ ಈ ಜಿಂಕೆಗೆ ಅದು ಬುದ್ಧಿ ಇಲ್ಲ, ಸಣ್ಣ ವಯಸ್ಸು ಬೇರೆ, ಎಲ್ಲೋ ಹೋಗ್ಬಿಡ್ತದೋ ಏನಂತ ಕಣ್ಬಿಟ್ಟು ನೋಡ್ತಾನೆ. ಕಣ್ಬಿಟ್ಟು ನೋಡ್ತಾನಂತೆ, ಜಿಂಕೆ ಎಲ್ಲೋ ಹೋಗ್ತಾ ಇದ್ರೆ ತೊಗೊಂಡ್ಬರ್ತಾನೆ, ತೊಡೆ ಮೇಲೆ ಇಟ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಪಾಪ ಅದಕ್ಕೆ ಯಾರೂ ಇಲ್ಲ, ಅಯ್ಯೋ ಪಾಪ ಯಾರೂ ಇಲ್ಲ ಅದಕ್ಕೆ. ಅಂದರೆ ಈ ಕರುಣೆ ಹೆಚ್ಚಾದರೂ ಕಷ್ಟ ನೋಡಿ. ಎಲ್ಲವೂ ಕೂಡ ಅತಿಯಾದರೆ ಯಾಕಾಗತ್ತೆ ಅನ್ನೋದಕ್ಕೆ ಅಯ್ಯೋ ಪಾಪ ಅದು ತೊಡೆ ಮೇಲೆ ಇಟ್ಕೊಳ್ತಾನಂತೆ, ಅದನ್ನು ರಕ್ಷಣೆ ಮಾಡ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಅದರೆಲ್ಲಾದರೂ ಹೋಗ್ಬಿಡ್ತು ಅಂತ ಹೇಳಿದ್ರೆ ಅದರದ್ದೇ ಚಿಂತೆಯಲ್ಲಿ ಬಿಡ್ತಾನಂತೆ. ಅಯ್ಯೋ ಏನು ಹೋಯ್ತೇನೋ, ಏನು ಯಾವ ಪ್ರಾಣಿ ತಿಂತ ಆಗಲಿಲ್ಲ ಏನೋ ಅದಕ್ಕೆ, ಪಾಪ ಯಾರೂ ಇಲ್ಲ ಅದಕ್ಕೆ ಅಂತ ಈ ರೀತಿ ಅದರ ಬಗ್ಗೆ ಯೋಚನೆ. ಎಷ್ಟು ಅಂತ ಹೇಳಿದ್ರೆ ಅವನಿಗೆ ಜಿಂಕೆ ಎಲ್ಲಾದರೂ ನಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಭೂದೇವಿ ಅಂತ ಹೇಳ್ತಾನೆ, ಭೂದೇವಿ ನೀನೆಂಥ ಪುಣ್ಯ ಮಾಡಿದೆಯಾ. ಯಾಕಂತ ಹೇಳಿದ್ರೆ ಈ ಜಿಂಕೆಯ ಪಾದದ ಚಿಹ್ನೆ ನೀರಲ್ಲಿ ಮೂಡ್ತಾ ಇದೆಯಲ್ವಾ ಅಂತ ನೋಡಿ. ಇಷ್ಟರ ಮಟ್ಟಿಗೆ ಯಾವ ರೀತಿ ನಮ್ಮ ಮಕ್ಕಳು ನಮಗೆ ದೊಡ್ಡವರು ಇರ್ತಾರಲ್ವಾ, ಆ ಪುಟ್ಟ ಪುಟ್ಟ ಹೆಜ್ಜೆಯಿಂದ ಯಾವ ರೀತಿ ಭೂಮಿ ಅಲಂಕಾರ ಮಾಡ್ತಾ ಇದೆ, ಆ ರೀತಿ ಆ ಜಿಂಕೆಯ ಮರಿಯನ್ನು ಇವನು ಹೊಗಳ್ತಾನಂತೆ. ಎಷ್ಟು ಪುಣ್ಯ ಮಾಡಿದ್ದೇನೆ ನೀನು, ಹೀಗೆಲ್ಲ ತಾನು ಹೊಗಳ್ತಾನೆ. ಅದರ ಧ್ಯಾನದಲ್ಲೇ ಬೆಳಿತಾನೆ, ಅದನ್ನೇ ತಾನು ಸ್ಮರಣೆ ಮಾಡ್ತಾನೆ. ಹೀಗೆ ಎಲ್ಲವನ್ನ ತೊರೆದಂತಹ ಭರತ ಚಕ್ರವರ್ತಿ ಒಂದು ಜಿಂಕೆಗೆ ಅಂಟಿಕೊಂಡ. ಇದೇ ಭಾಗವತ ತಿಳಿಸುವಂಥದ್ದು. ಮಮ ಮಾಯ ದುರತ್ಯಯ, ಭಗವಂತನ ಮಾಯೆ, ಅದೇ ವಿಷ್ಣು ಮಾಯೆ, ಅದು ಬಹಳ ಅದ್ಭುತವಾದದ್ದು. ಅದನ್ನು ಮೀರಿ ನಿಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದಾಗಿ ಈ ಭರತ ಚಕ್ರವರ್ತಿಯ ಕಡೆಗಾಲ ಬಂದಾಗಲೂ ಕೂಡ, ಸಾಯುವ ಸಮಯ ಬಂದಾಗಲೂ ಕೂಡ ಅವನ ಎದುರಿಗೆ ಜಿಂಕೆ, ಅವನಿಗೆ ಯೋಚನೆ ಜಿಂಕೆ, ಯಾರು ಬರ್ತಾರೆ, ಈ ಜಿಂಕೆ ನೀನು ಯಾರು ನೋಡ್ಕೊಳ್ತಾರೆ, ಜಿಂಕೆಗೆ ಇನ್ನು ಯಾರ ಕಥೆ ಅಂತ ಆ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ 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 ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೈವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಮನುಷ್ಯ ಸಾಯುವ ಅಂತಿಮ ಕ್ಷಣದಲ್ಲಿ ಏನನ್ನು ನೆನೆಸಿಕೊಂಡು ಸಾಯ್ತಾನೆ, ಮುಂದೆ ಅದೇ ಜನ್ಮದಲ್ಲಿ ಹುಟ್ಟಿ ಬರ್ತಾನೆ. ಆ ರೀತಿ ಜಿಂಕೆಯನ್ನೇ ನೆನೆಸಿಕೊಂಡು ಸತ್ತ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ನೋಡಿ, ಇದೇ ನಮಗೆ ಭಾಗವತ ಕೊಡ್ತಾ ಇರುವಂತಹ ಸಂದೇಶ. ಜೀವನದಲ್ಲಿ ಯಾರನ್ನೂ ಯಾವುದನ್ನು ಹೆಚ್ಚು ಹಂಚಿಕೊಳ್ಬಾರದು. ಹಚ್ಚಿಕೊಂಡ್ರೆ ಅದೇ ನಮಗೆ ಬಂಧಕ ಆಗ್ತದೆ. ಪ್ರತಿಯೊಂದು ಕೂಡ ಅಷ್ಟೇ ಬಂಧಕ ಆಗ್ತದೆ. ನಾವೇನಂತ ಹೇಳಿದ್ರೆ ಅಯ್ಯೋ ನಾವೆಂದಿದ್ರೆ ಅದು ಇಲ್ಲವೇ ಇಲ್ಲ, ನಾವೆಂದಿದ್ರೆ ಅವ್ರು ಇಲ್ಲವೇ ಇಲ್ಲ, ನಾವೇ ನೋಡ್ಕೊಳ್ಬೇಕು, ನಮ್ಮದೇ ಜವಾಬ್ದಾರಿ, ಈ ರೀತಿ ತಲೆಬಿಸಿ ಮಾಡ್ಕೊಂಡು ಕೊಡ್ತೇವೆ. ಯಾರಿಲ್ಲದಿದ್ರೂ ಜಗತ್ತು ನಡೀತಾನೆ ಇರ್ತದೆ. ನಾವು ತಿಳ್ಕೊಳ್ಳೋದು ಮಾತ್ರ, ಯಾರಿಲ್ಲದಿದ್ರೂ ಜಗತ್ತು ನಡೀತಾ ಇರ್ತದೆ, ಯಾವುದಿದ್ರೂ ಜಗತ್ತು ನಡೀತಾ ಇರ್ತದೆ. ನೋಡಿ ವಿಚಿತ್ರ, ನಾವು ಮಾತ್ರ ತಿಳ್ಕೊಳ್ಳೋದು ಅಯ್ಯೋ ನನ್ನ ತಲೆ ಮೇಲೆ ಜಗತ್ತಿದೆ ನೋಡಿ. ಭರತ ಚಕ್ರವರ್ತಿ ಆಯ್ತು ತಿಳ್ಕೊಂಡ, ಅದರ ಫಲವಾಗಿ ಜಿಂಕೆ ಆಗಿಬಿಟ್ಟು ಬಂದ. ಕಾಲಂಜರಗಿರಿಯಲ್ಲಿ ಜಿಂಕೆ ಆಗಿಬಿಟ್ಟು ಬಂದ. ಆದರೆ ಭಗವಂತನ ಆರಾಧನೆ ಮಾಡಿದ ಯಾವತ್ತೂ ವ್ಯರ್ಥ ಅಲ್ಲ. ದೇವರ ಆರಾಧನೆ ಮಾಡಿದ, ದೇವರನ್ನು ಕಂಡಿದ್ದ. ಅದಕ್ಕಾಗಿ ಹೋದ ಜನ್ಮದ ನೆನಪು ಅವನಿಗೆ. ನಾನು ಹೋದ ಜನ್ಮದಲ್ಲಿ ಭರತ ಚಕ್ರವರ್ತಿಯಾಗಿದ್ದೆ. ಭರತ ಚಕ್ರವರ್ತಿಯಾಗಿದ್ದಾಗ ಕಡೆಯಲ್ಲಿ ಒಂದು ಜಿಂಕೆಯನ್ನು ಅಂಟಿಸಿಕೊಂಡದರಿಂದಾಗಿ ಈ ಜನ್ಮದಲ್ಲಿ ನಾನು ಜಿಂಕೆಯಾಗಿ ಹುಟ್ಟಿ ಬಂದಿದ್ದೇನೆ ಅಂತ ಗೊತ್ತಾಗಿ ಕಾಲಂಜರಗಿರಿಯಲ್ಲಿ ಎಲ್ಲ ಅವನ ಉಳಿದ ಜಿಂಕೆಗಳೇನಿದ್ದಾವೆ. ಯಾಕಂದರೆ ಜಿಂಕೆಗಳು ಯಾವುದು ಗುಂಪಾಗಿ ವಾಸ ಮಾಡ್ತಾರೆ. ಎಲ್ಲ ಜಿಂಕೆ ಇದು ದೂರ ಆಯಿತು. ಜಿಂಕೆ ತಾನೊಂದೇ ಮೊದಲು ಪುನಃಾಶ್ರಮದಲ್ಲಿ ಭರತ ಚಕ್ರವರ್ತಿಯಾಗಿ ಅಲ್ಲಿಗೆ ಬಂದು ಸುಮ್ಮನೆ ಧ್ಯಾನ ಮಾಡ್ತಾ ಕೂಡ್ತಾ ಇದ್ದಂತೆ. ಒಂದು ಒಳ್ಳೆ ಬುದ್ಧಿ ಬಂದಿತ್ತು ಅವನಿಗೆ. ಯಾರನ್ನೂ ಅಂಟಿಸ್ಕೊಳ್ಬಾರ್ದು, ಯಾವುದನ್ನು ಅಂಟಿಸ್ಕೊಳ್ಬಾರ್ದು, ನೋ ಅಟ್ಯಾಚ್ಮೆಂಟ್ ಅಟ್ ಆಲ್. ಎಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು, ಗೊತ್ತಾಯ್ತದೆ. ಯಾವುದನ್ನು ಅಂಟಿಸ್ಕೊಳ್ಳಿ, ಸುಮ್ಮನೆ ಇರ್ತಾ ಇದ್ದಂತೆ ಧ್ಯಾನ ಮಾಡ್ತಾ ಇದ್ದಾನೆ.
ಯಾತಕ್ಕೆ ಕಾಯ್ತಾ ಇದ್ದದ್ದು? ಯಾಕಂದರೆ ಯಾವಾಗ ಸಾವು ಬರುತ್ತೆ, ಯಾವಾಗ ಸಾವು ಬರುತ್ತೆ ಹಾಗಂತ ತಾನೇ ಸಾಯಲಿಲ್ಲ. ಯಾಕಂದರೆ ಆತ್ಮಹತ್ಯೆ ಮಹಾಪಾಪ, ಆತ್ಮಹತ್ಯೆ ಮಾಡಿಕೊಡ್ಬಾರ್ದು. ಅದಕ್ಕೆ ದೇವರು ಯಾವಾಗ ಕೊಡ್ತಾನೆ ಕಾಯ್ತಾ ಇದ್ದ. ಒಂದು ದಿನ ಬಂತು, ಪ್ರವಾಹ ಬಂದಂತೆ, ಪ್ರವಾಹದಲ್ಲಿ ಕೊಚ್ಚಿ ಹೋದ, ಆಗ ಪ್ರಾಣ ಹೋಯಿತು. ಹಾಗೆ ಜಿಂಕೆಯ ಜನ್ಮವನ್ನು ಬಿಟ್ಟರೆ ಮತ್ತೆ ಕಡೆಯದ್ದಾಗಿ, ಇದಕ್ಕೆ ಚರಮದೇಹ ಅಂದರೆ ಕಡೆಯ ದೇಹ ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಿದ್ರೆ ಆಂಗೀರಸ ಗೋತ್ರದ ಬ್ರಾಹ್ಮಣನ ಮನೆಯಲ್ಲಿ ತಾನು ಹುಟ್ಟಿ ಬಂದ. ನೋಡಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಅವನಿಗೆ ಹಿಂದಿನ ಜನ್ಮ ನೆನಪಿದೆ. ಅಂದರೆ ನಾವು ಮಾಡುವ ದೇವರ ಆರಾಧನೆ, ಭಗವಂತನ ಆರಾಧನೆ ಜನ್ಮಾಂತರಗಳಿಗೆ ಹೇಗೆ ಬರುತ್ತೆ ಅಂತ ವ್ಯರ್ಥ ಅಲ್ಲ. ಲೌಕಿಕವಾದ ಎಷ್ಟು ವಿದ್ಯೆ ಓದಿದ್ರೂ ಮುಂದಿನ ಜನ್ಮಕ್ಕೆ ಬರ್ತದೆ ಇಲ್ಲವೋ ಗ್ಯಾರಂಟಿ ಇರೋದು. ಆದರೆ ಭಗವಂತನ ಬಗ್ಗೆ ನಾವು ಏನು ತಿಳ್ಕೊಳ್ತೇವೆ, ಏನು ಮನದಟ್ಟು ಮಾಡಿಕೊಳ್ತೇವೆ, ಅದು ಜನ್ಮಾಂತರಗಳಿಗೆ ಬರುತ್ತೆ. ಅದರಿಂದಾಗಿಯೇ ನೋಡಿ, ಈ ಜನ್ಮದಲ್ಲಿ ನಾನು ಭಾಗವತ ಕೇಳಿದೆ, ಭಗವದ್ಗೀತೆ ಕೇಳಿದೆ, ನನಗೆ ಅರ್ಥ ಆಯಿತು. ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿ ಬಂದರೂ ಕೂಡ ಒಮ್ಮೆ ಭಗವದ್ಗೀತೆ ನಾನು ಓದಿದರೆ ಸಾಕರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾರು ಭಗವದ್ಗೀತೆ ಹೇಳಿದರು ಅವ್ರು ಹೇಳಿದ್ದಕ್ಕಿಂತಲೂ ಹೆಚ್ಚು ಅರ್ಥ ಆಗುತ್ತೆ. ಯಾಕಂದರೆ ಅದು ಹಿಂದಿನ ಜನ್ಮದೊಳಗೆ ಗೊತ್ತಿದೆ. ಅದೇನಂತ ಹೇಳಿದ್ರೆ ಆ ರೆಕಾರ್ಡರ್ಗೆ ಪ್ಲೇ ಆಗಬೇಕಂತೆ, ಕೂಡಲೇ ನೆನಪಾಗುತ್ತೆ, ಅರ್ಥ ಆಗುತ್ತೆ. ಇಲ್ವಾ ಹಿಂದಿನ ಜನ್ಮ ಹಿಂದಿನ ಜನ್ಮದಲ್ಲಿ ಗೊತ್ತೇ ಇಲ್ಲ, ಹೇಳೇ ಇಲ್ಲ. ಅವಾಗ ಏನಂತ ಹೇಳಿದ್ರೆ ಭಾಗವತ ಕೇಳಿದ್ರೆ ಅರ್ಥವೇ ಆಗಲ್ಲ, ಏನು ಅರ್ಥವೇ ಆಗಲ್ಲ, ಏನು ಗೊತ್ತಾಗಲ್ಲ ಮಾರ್ರೆ ಇವ್ರು ಹೇಳಿ. ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಹಿಂದೆ ಕೇಳಿಲ್ಲ. ಅದರಿಂದಾಗಿ ನಾವು ದೇವರ ಬಗ್ಗೆ ಏನು ಕೇಳುತ್ತೇವೆ ಅದು ಯಾವತ್ತೂ ವ್ಯರ್ಥ ಅಲ್ಲ, ಅದು ಮುಂದೆ ಹೆಚ್ಚು ಜಾಗ ಹೋಗ್ತದೆ. ನೋಡಿ, ಇವನು ಅಂಥ ಆರಾಧನೆ ಮಾಡಿದ್ದಾನೆ ದೇವರದ್ದು, ಅದಕ್ಕಾಗಿ ಅವನಿಗೆ ನೆನಪಿದೆ. ಈ ಜನ್ಮದಲ್ಲಿಯೂ ಕೂಡ ಏನು ತೀರ್ಮಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿಯೂ ನಾನು ಯಾರನ್ನು ಅಂಟಿಸಿಕೊಳ್ಳುವುದಿಲ್ಲ. ಭರತ ಚಕ್ರವರ್ತಿಯಾಗಿದ್ದಾಗ ನಾನು ಅಂಟಿಸಿಕೊಂಡದ್ದು ಸಾಕು. ಅದರ ಶಿಕ್ಷೆ ಒಂದು ಜನ್ಮದಲ್ಲಿ ಪಡೆದಾಗಿದೆ, ಈ ಜನ್ಮದಲ್ಲಿ ಮತ್ತೆ ಪಡಿತಾ ಇದ್ದೇನೆ, ಬೇಡ ಯಾರನ್ನು ಅಂಟಿಸ್ಕೊಳ್ಳಲ್ಲ ಅಂತ ಹೇಳಿ ತನ್ನ ಪಾಡಿಗೆ ತಾನಿರ್ತಾ ಇದ್ದಾನೆ. ಸಣ್ಣ ಮಗುವಾಗಿದ್ದಾಗಿದ್ದರು ಕೂಡ ಅವರಪ್ಪನಿಗೆ 2 ಹೆಂಡತಿರು. ಮೊದಲನೇ ಹೆಂಡತಿಯಲ್ಲಿ 9 ಮಕ್ಕಳು, ಎಲ್ಲ ವೇದ ಪಾರಂಗತರು, ಒಳ್ಳೆ ವೇದವನ್ನು ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ. 2ನೇಯವಳಲ್ಲಿ 1 ಗಂಡು 1 ಹೆಣ್ಣು. ಆ ಗಂಡೇ ಇವರು ಈ ಭರತ. ಇಲ್ಲಿಯೂ ಕೂಡ ಸ್ವಾರಸ್ಯ ಏನಂದರೆ ಇವರ ಅಪ್ಪ ಭರತ ಅಂತಲೇ ಹೆಸರಿಟ್ಟ. ನೋಡಿ, ದೈವ ಇಚ್ಛೆ, ಭರತ ಅಂತಲೇ ಇಲ್ಲೂ ಕೂಡ ಹೆಸರಿಟ್ಟೇವೆ. ಅಪ್ಪನಿಗೆ ಈ ಹುಡುಗನಿಗೆ ಸಂಧ್ಯಾವಂದನೆ ಹೇಳ್ಕೊಡ್ಬೇಕು ಅಂತ. ಈ ಹುಡುಗನಿಗೆ ಸಂಧ್ಯಾವಂದನೆ ಹೇಳಿ, ಯಾಕಂದರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಜಪ ಮಾಡಬೇಕು ಬೇಡ, ಜಪ ಸಂಧ್ಯಾವಂದನೆ ಇದ್ದಿದ್ದಾಗತ್ತಾ. ಅದಕ್ಕೋಸ್ಕರ ನೋಡಿ ಭಾಗವತ ಹೇಳುತ್ತೆ, ನಂಬ್ತಿರೋ ಇರುವೋ ಅವರಪ್ಪ ಪಾಪ ಗಾಯತ್ರಿ ಮಂತ್ರ ಇವನಿಂದ ಹೇಳಿಸಬೇಕು ಅನ್ನೋ 4 ತಿಂಗಳು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಇವನಿಗೆ ಹೇಳಿಸ್ಲಿಕ್ಕಾಗಲಿಲ್ಲ. ನಮಗೆ ಭರತನಿಗೆ ಒಂದು ಗಾಯತ್ರಿ ಮಂತ್ರದಲ್ಲಿ ಹೇಳಿಸ್ಲಿಕ್ಕಾಗಲಿಲ್ಲ. ಇವನಿಗೆ ಸರಿ ಹೇಳೋದೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಹೊರಗಿನಿಂದ ಸಂಪೂರ್ಣ ದಡ್ಡ ಶಿಖಾಮಣಿ, ಆದರೆ ಒಳಗಿನಿಂದ ಸದಾ ದೇವರ ಎಚ್ಚರದಲ್ಲಿ ಇದ್ದಾನೆ. ಸದಾ ಯಾವಾಗಲೂ ದೇವರ ಎಚ್ಚರದಲ್ಲಿ ಇದ್ದಾನೆ, ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇದ್ದಾನೆ. ಆದರೆ ಹೊರಗಿನಿಂದ ನಾನು ಯಾವುದನ್ನು ಅಂಟಿಸಿಕೊಳ್ಳಲ್ಲ, ಈ ಜಾತಿಯನ್ನು ಅಂಟಿಸಿಕೊಳ್ಳಲ್ಲ, ಈ ದೇಹವನ್ನು ಅಂಟಿಸಿಕೊಳ್ಳಲ್ಲ, ಏನು ಬೇಡ. ಯಾಕಂದರೆ ದೇವರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ, ಒಳಗಿನ ಭಕ್ತಿ. ನೋಡಿ, ಆ ಭಕ್ತಿಯಲ್ಲೇ ನಿರತನಾಗಿದೆ ಸಂಪೂರ್ಣವಾಗಿ. ಅದರಿಂದ ಹೊರಗಿನಾಗಿ ಇವನಿಗೆ ಏನು ಹೇಳ್ಕೊಟ್ಟು ಗೊತ್ತಾಗಲ್ಲ. ಅವರಪ್ಪ ಪಾಪ ಇವನಿಗೆ ಹೇಳ್ಕೊಟ್ಟು ಸುಸ್ತಾಗಿ ಅವರೇ ಪ್ರಾಣ ಬಿಟ್ಟರು. ಇವನಿಗೆ ಹೇಳ್ಕೊಡ್ಲಿಕ್ಕಾಗಲ್ಲ, ಕಡೆ ಒಂದು ಸಂಧ್ಯಾವಂದನೆ ಹೇಳ್ಕೊಡ್ಲಿಕ್ಕಾಗಲ್ಲ, ಅವರೇ ಪ್ರಾಣ ಬಿಟ್ಟರು. ಆದರೆ ಇವರಿಗೆ ಅವಶ್ಯಕತೆಯೇ ಇಲ್ಲ. ನೋಡಿ, ಇವೆಲ್ಲ ಯಾಕೋಸ್ಕರ ಅಂದರೆ ಒಳಗಿನಿಂದ ದೇವರು ಸ್ಮರಣೆ ಬರಬೇಕು, ದೇವ್ರ ಜ್ಞಾನ ಬರಬೇಕು. ಅದೇ ಇದೆ ಅಂತ ಹೇಳಿದ ಮೇಲೆ ಇನ್ಯಾಕೆ ಯಾರಿಗೆ ಈಗಾಗಲೇ ಕೆಲಸ ಸಿಕ್ಕಿದೆ ಅವ್ರಿಗೆ ಶಾಲೆಗೆ ಯಾಕೆ ಹೋಗ್ಬೇಕು? ಅವರು ಹೈ ಪೋಸ್ಟ್ ಸಿಕ್ಕಿದವರಿಗೆ ಶಾಲೆಗೆ ಹೋಗುವ ಅಗತ್ಯವೇ ಇಲ್ಲ. ಆ ರೀತಿ ಇವನಿಗೆ ಇದರದ ಅಗತ್ಯವೇ ಇಲ್ಲ. ಆದರೆ ಪಾಪ ಅಪ್ಪನಿಗೆ ನನ್ನ ಕರ್ತವ್ಯ ಅಂತ. ನೋಡಿ, ಅದನ್ನೇ ಭಾಗವತ ಹೇಳ್ತದೆ. ಅವರ ಅಪ್ಪನಿಗೆ ಏನಂತ ಹೇಳಿದ್ರೆ ಮಕ್ಕಳಿಗೆ ಹೇಳ್ಕೊಡೋದು ನಮ್ಮ ಕರ್ತವ್ಯ, ಅಪ್ಪನ ಕರ್ತವ್ಯ ಅಂತ ಹೇಳಿ ತಾನು ಪ್ರಯತ್ನ ಪಟ್ಟ, ಸತ್ಯವಾದ. ಅದಕ್ಕೆ ಸರಿಯಾಗಿ ಇವನಮ್ಮ ಅಂತ ಹೇಳಿದ್ರೆ ಆ ಬ್ರಾಹ್ಮಣನ 2ನೇ ಪತ್ನಿ. ನಾನು ಸಹಗಮನ ಮಾಡಿದ್ದೆ, ಹಿಂದೆ ಹೇಳ್ತಾ ಇದ್ದಾರೆ ಸಹಗಮನ ಮಾಡೋದು. ಗಂಡನೊಟ್ಟಿಗೆ ಹೆಂಡತಿಯು ಪ್ರಾಣ ಹೋದ್ಮೇಲೆ ಇವನಿಗೆ ಯಾರೂ ಇಲ್ಲ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಭರತನಿಗೆ. ಅದಕ್ಕೆ ಸರಿಯಾಗಿ ಇವನ ಅಣ್ಣಂದ್ರೆ ಹೇಳಿದ್ದಾರೆ 9 ಮಂದಿ. ಅವರು ಯೋಚನೆ ಏನು ಮಾಡಿದ್ರು, ಇವನು ದಡಿಶಿಖಾಮಣಿ ಇದ್ದಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಇವನನ್ನು ಹೊಲದ ಕೆಲಸಕ್ಕೆ ನಿಯೋಜನೆ ಮಾಡೋಣ.
ಹೊಲದ ಕೆಲಸ, ಹೊಲಗಿಲ್ಲ ನೋಡ್ಕೊಂಡಿರ್ತಾನೆ ಆ ಕಡೆ, ಹೊಲ ಗದ್ದೆ ಇಲ್ಲ ಅಂತ. ಅದರಲ್ಲಿ ಇವನನ್ನು ನಿಯೋಜನೆ ಮಾಡಿದ್ರಂತೆ. ಪಿತುರ್ವಿಪರತೆ ಭ್ರಾತರಯೇ ಮೇನ ಮತತ್ ಪ್ರಭಾವ ವಿಧಸ್ತ್ರಯ್ಯ ವಿದ್ಯಾಯಾಮೇವ ಪರ್ಯವಸಿತ ಮತಯಃ ನ ಪರವಿದ್ಯಾಯಾಂ ಜಡಮತಿರಿತಿ ಭ್ರಾತರ ಮನುಷಾಸನ ನಿರ್ಬಂಧ ನಿವೃತ್ತಂತ. ಎಷ್ಟು ಶುಕಾಚಾರ್ಯರು ಹೇಳಿದ್ದಾರೆ ಅಂದರೆ, ಆ ಎಲ್ಲ 9 ಅಣ್ಣಂದ್ರೆ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಇವನು ದಕ್ಷಿಕಾಮಣಿ, ಇವನಿಗೆ ಗೊತ್ತಿದೆ, ಈ ಭರತನಿಗೆ ಏನು ಗೊತ್ತಿದೆ ಅಂತ. ಆದರೆ ಶುಕಾಚಾರ್ಯರು ಹೇಳ್ತಾರೆ, ಆ 9 ಮಂದಿಗೆ ಏನು ಗೊತ್ತಿದೆ ಇವನೇನು ಅಂತ. ಈ ಭರತ ಚಕ್ರವರ್ತಿ ಏನು ಅಂತ ಅವ್ರಿಗೆ ಏನು ಗೊತ್ತಿದೆ? ಅವ್ರು ಏನು ಅಂದರೆ ತಯ್ಯಾಯಾಮೇವ, ಕೇವಲ ವೇದ ಓದ್ಕೊಂಡಿರುವವರಷ್ಟೇ. ವೇದದ ಅರ್ಥ ಗೊತ್ತಿಲ್ಲ, ವೇದ ಯಾರನ್ನು ಹೇಳ್ತಾ ಇದೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬರೀ ವೇದ ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇವನ ಮಹತ್ವ ಗೊತ್ತಿಲ್ಲ, ಇವನು ಹೇಳಿಕೋವಲ್ಲ. ಯಾಕಂದರೆ ಹೇಳಿಕೋದಂದ್ರೆ ಮತ್ತೆ ನಾನು ಅಂಟ್ಕೊಳ್ತೇನೆ ನೋಡಿ, ಅಟ್ಯಾಚ್ಮೆಂಟೇ ಇಲ್ಲ, ಯಾವ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದಾನಂತೆ. ಅದಕ್ಕೆ ಸಚ ಪ್ರಾಕೃತೆ ದ್ವಿಪದ ಪಶುಭಿ ಉನ್ಮತ್ತ ಜಡ ಬಧಿರ ತ್ಯಭಿಭಾಷ್ಯಮಾಣೋ ಯದ. ಎಲ್ಲಿವರೆಗೆ ಅಂದರೆ ನನ್ನ ಜನ ಬಾಯಿ ಬಂದ ಕರೀತಾರಂತೆ. ಏ ಕತ್ತೆ ಬರೋ ಇಲ್ಲಿ, ಏ ನಾಯಿ ಬರೋ ಇಲ್ಲಿ, ಏ ಹಂದಿ ಬರೋ ಇಲ್ಲಿ ಕರೀತಾರೆ, ಹೋಗ್ತಾನೆ, ಬೇಜಾರೇ ಇಲ್ಲ. ಕೆಲವರಂತೂ ಏ ಜಡ ಬರೋ ಇಲ್ಲಿ, ಅದಕ್ಕೆ ನೋಡಿ ಅವರಿಗೆ ಹೆಸರು ಜಡ ಭರತ. ಯಾಕಂದರೆ ಆ ರೀತಿ ಜಡ ಬರೋ ಇಲ್ಲಿ, ಈ ರೀತಿ ಬಾಯಿಗೆ ಬಂದಾಗ ಕರೀತಾರೆ. ಇದು ಬೇಜಾರು. ಯಾಕೆ ಅಂತ ಹೇಳಿದರೆ, ನಾವು ಅಂಟುಕೊಂಡ್ರಿದ್ದಾರೆ ನಾವು ಬೇಜಾರಾಗೋದು. ಇಲ್ಲ, ನಾನು ಮನುಷ್ಯ, ನನ್ನನ್ನು ಮನುಷ್ಯ ಅಂತಲೇ ಕರಿಬೇಕು, ನಾನು ಶ್ರೇಷ್ಠ ಅದಕ್ಕೆ ನನ್ನನ್ನು ಶ್ರೇಷ್ಠ ಅಂತಲೇ ಕರಿಬೇಕು. ಆ ರೀತಿ ಏನಿಲ್ಲ, ಏನಾದರೂ ಕರ್ಕೊಳ್ಳಿ, ನನಗೆ ಸಂಬಂಧವೇ ಇಲ್ಲ, ನೋಡಿ ಈ ರೀತಿ ಇರೋದು. ಅಷ್ಟು ಮಾತ್ರ ಅಲ್ಲ, ಇವನನ್ನು ಯದಾ ತದನುರೂಪಾಣಿ ಪ್ರಭಾಷತೆ ತದಾ ಕರ್ಮಾಣಿ ಚ ಸ ಕಾರ್ಯಮಾಣಃ ಪರೇಚ್ಛೆಯ ಕರೋತಿ ವಿಷ್ಠಿತೋ ವೇತನದೋ ಯಾಂಚಯಾವ. ಯಾವ ರೀತಿ ಅಂತ ಹೇಳಿದ್ರೆ, ಕರೀತಾರಂತೆ, ಪ್ರಾಣಿ ಕರೆದಾಗ ಕರೀತಾರಂತೆ ನೋಡಿ, ಕರೆದು ಕೆಲಸ ಮಾಡಿಸ್ಕೊಳ್ತಾರೆ. ಕೆಲವರು ಯಾಕಂತ ಹೇಳಿದ್ರೆ ಜಬರ್ದಸ್ತಿಯಿಂದ ಇವರಿಗೆ ಮಾಡಲಿ ಬರಲಿ ಮಾಡಲಿ ನೋಡಿ ರೀತಿ ಬೈದು ಹೆದರಿಸಿ ಇವರಿಗೆ ಮಾಡಿಸ್ಕೊಳ್ತಾರೆ, ಮಾಡ್ತಾರೆ. ಇಷ್ಟು ಕೆಲಸ ಮಾಡಿಸಿಯೂ ಕೂಡ ಕೊಡುವುದೇನಿಲ್ಲ, 1 ಪೈಸೆ ಕೊಡಲ್ಲ, ಏನು ಕೊಡಲ್ಲ, ಕೆಲಸ ಮಾಡಿಸ್ಕೊಡೋದು ಕಳಿಸ್ಕೊಡು, ಸರಿ ಬರ್ತಾನೆ. ಇನ್ನು ಕೆಲವರು ಏನಂದರೆ, ಮಾಡಿ ಕೆಲಸ ಮಾಡು, ನಿನಗೆ ಇಷ್ಟು ದುಡ್ಡು ಕೊಡ್ತೇನೆ, ವೇತನತಃ ದುಡ್ಡು ಕೊಡ್ತೇನೆ, ಸರಿ ಅದಕ್ಕೂ ಕೆಲಸ ಮಾಡ್ತಾನೆ. ಏನೂ ಇಲ್ಲ ಅದಕ್ಕೂ ಕೆಲಸ ಮಾಡ್ತಾನೆ. ಕೆಲವರು ಏನಂದರೆ ಕೆಲಸ ಮಾಡಿಕೊಂಡು ಏನೋ ದುಡ್ಡು ಕೊಡ್ತಾರೆ, ಏನೇ ಕೊಡಿ. ಇನ್ನು ಕೆಲವರಂತಲೂ ಕೂಡ ಬಂದು ಕೈಕಾಲು ಹಿಡ್ಕೊಳ್ತಾರಲ್ಲ, ಅಣ್ಣ ಒಂಚೂರು ಕೆಲಸ ಮಾಡಿಕೊಡು, ಕೆಲಸ ಮಾಡು, ಸರಿ ಅವರಿಗೂ ಎಲ್ರಿಗೂ ಒಂದೇ. ನೀವು ದುಡ್ಡು ಕೊಟ್ಟರು ಒಂದೇ, ದುಡ್ಡು ಕೊಡ್ತಿದ್ರು ಒಂದೇ, ಕಾಲು ಹಿಡ್ಕೊಂಡ್ರು ಒಂದೇ, ಕಾಲು ಹಿಡ್ಕೊಳ್ತಿದ್ರು ಒಂದೇ ರೀತಿ. ಇನ್ನು ಕೆಲವೊಂದು ಇವನಿಗೆ ಮಾಡಬೇಕು, ಒಳಗೆ ದೇವರು ಪ್ರೇರಣೆ ಮಾಡಿದಾಗ ಅವ್ರು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾನಂತೆ, ಮಾಡಿದ್ರು ಏನಿಲ್ಲ, ಒಂದೇ ರೀತಿ ಇರುವರು. ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಾಧಿದ ಮಲ್ಪಂ ಬಹು ಪೃಷ್ಟಂ ಕದನ್ನಂ ವಾಭ್ಯಾವಹರತಿ. ಕೆಲವರನ್ನು ಕೂಡ ಕೆಲಸ ಮಾಡಿಸ್ಕೊಳ್ತಾರಂತೆ, ಕೆಲಸ ಮಾಡಿಸ್ಕೊಂಡು ಇವನಿಗೆ ತಂಗನ್ನು ಹಾಕ್ತಾರಂತೆ. ಇನ್ನು ಕೆಲವರಂತೂ ಕೂಡ ಮೃಷ್ಟಂ ಕದನ್ನಂ ಬಾ, ಇನ್ನು ಕೆಲವರು ಆ ಹಳಿಸಿದ ಅನ್ನ ಅದನ್ನು ಹಾಕ್ತಾರೆ. ಇನ್ನು ಕೆಲವರು ಇವನಿಗೆ ಬರೀ ಇದು ಸ್ವಲ್ಪ ಏನು ಇಷ್ಟು ಒಂದು ತುತ್ತ ಹಾಕ್ತಾರಂತೆ. ಇನ್ನು ಕೆಲವರು ಪಂಚಪಕ್ಷ ಬಲವನ್ನು ಹಾಕ್ತಾರಂತೆ. ನೀವು ಏನೇ ಕೊಟ್ಟರು ಒಂದೇ ಅವರಿಗೆ ಬೇಜಾರು ಇಲ್ಲ, ಖುಷಿಯೂ ಇಲ್ಲ, ದುಃಖವೂ ಇಲ್ಲ. ಕಾರಣ ಏನಂದರೆ, ನಾನು ಯಾವುದಕ್ಕೂ ಅಂಟುಕೊಂಡ್ರೆ ತಾನೆ ಜೀವನದಲ್ಲಿ ಏನಾದರೂ ಒಂದಕ್ಕೆ ಅಂಟುಕೊಂಡು ಸಿಕ್ಕಿಬಿಟ್ಟು. ಯಾಕಂದರೆ ಒಂದು ಜನ್ಮದಲ್ಲಿ ಕಲಿತ ಪಾಠ ಯಾವತ್ತಿಂದ ಯಾವತ್ತಿಗೂ ಇನ್ನೊಂದು ಸಲ ತಪ್ಪು ಮಾಡಬಾರದನ್ನು ಮಾಡಿಸಿಬಿಟ್ಟಿದೆ ನಾನು. ಕಡೆಗೆ ಎಲ್ಲಿವರೆಗೆ ಅಂದರೆ, ಶೀತೋಷ್ಣ ವಾತಾವರ್ಷೇಷು ವೃಷ ಇವ, ಒಂಥರ ಎತ್ತಿದ್ದ ಹಾಗೆ, ಮಳೆ ಬರಲಿ, ಗಾಳಿ ಬರಲಿ, ಚಳಿ ಇರಲಿ, ಬಿಸಿಲಿರಲಿ, ಹಾಗೆ ಇರ್ತದೆ. ಚಳಿ ಬಂದರೆ ನಡಗೋಲ್ಲ, ಬಿಸಿಲಿಗೆ ತಲೆ ತಿರುಗೋಲ್ಲ, ಮಳೆಗೆ ಶೀತ ಆಗೋಲ್ಲ. ಯಾಕಂತ ಹೇಳಿದ್ರೆ ಹಾಗೆ ಇರ್ತಾರೆ. ಕಡೆಗೆ ಎಲ್ಲಿವರೆಗೆ ಅಂದರೆ ಮೈಯೆಲ್ಲ ಕಪ್ಪು ಕಟ್ಟಿ ಹೋಗಿದೆಯಂತೆ, ಜನಿವಾರವೇ ಕಾಣಲ್ಲ. ಯಾಕಂದರೆ ಅಷ್ಟು ಕಪ್ಪು ಕಟ್ಟಿ ಹೋಗಿದ್ರೆ, ಯಾರಾದರೂ ಹೀಗೆ ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡಿದರೆ ಮೈಯೊಟ್ಟಿಗೆ ಜನಿವಾರ ಕಾಣುತ್ತದೆ. ಓಹೋ ಬ್ರಹ್ಮ ಬಂದ ರೀತಿ, ಇದು ಯಾವುದೋ ಬ್ರಹ್ಮ ಬಂದು ಈ ರೀತಿ ಜನ ತಿಳ್ಕೊಳ್ತಾ ಇದ್ರಂತೆ ಈ ಇವನನ್ನ ಜಡಭರತನನ್ನು. ಕೆಲವರಂತೂ ಕೂಡ ಇವನಿಂದ ಕೆಲಸ ಮಾಡಿಸ್ಕೊಳ್ತಾರಂತೆ. ಕೆಲಸ ಮಾಡಿಸ್ಕೊಂಡು ಏನು ಕೊಡ್ತಾರೆ ಅಂದರೆ, ಕೇದಾರ ಕರ್ಮಣಿ ನಿರೂಪಿತ ತದಪಿ ಕರೋತಿ ಕಿಂತು ನ ಸಮಂ ವಿಷಮಂ ನ್ಯೂನಂ ಅಧಿಕಮಿತಿ ವೇದ. ಕರೀತಾರಂತೆ, ಹೊಲ ಕೆಲಸ ಮಾಡಿಸ್ಕೊಳ್ತಾರೆ. ಕೆಲವರಂತೂ ಕೂಡ ಬೆಳಗಿಂದ ರಾತ್ರಿ ತನಕ
ನಾನು ಮಾಡಲ್ಲ, ಟೈಮ್ ಆಗಿ ಹೋಗ್ತೇನೆ, ನನಗೆ ಕೆಲಸ ಹೆಚ್ಚಾಯ್ತು ಹೇಳಲ್ಲ. ಇನ್ನು ಕೆಲವರು ಏನೋ ಒಂಚೂರು ಕೆಲಸ ಮಾಡಿಸ್ಕೊಳ್ತಾರಂತೆ, ಅಯ್ಯೋ ಇಷ್ಟೇ ಕೆಲಸನಾ ಕೇಳಲ್ವಂತೆ, ಇಷ್ಟೇ ಕೆಲಸನಾ ಅಂತ ಕೇಳಲ್ವಂತೆ, ಅಯ್ಯೋ ಇಷ್ಟೊಂದು ಕೆಲಸವಾ ಅಂತ ಹೇಳಲ್ವಂತೆ. ಇದಾ ಖುಷಿ, ಈಗ ಇಷ್ಟೇ ಕೆಲಸ ಅಲ್ವಾ ಖುಷಿ ನನಗೆ, ಇಲ್ಲೇ ಅದು ಯಾವುದೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಕೆಲಸವನ್ನು ಮಾಡಿಸಿಕೊಂಡು ಕೊಡ್ತಾರಂತೆ ಇವನಿಗೆ. ಏನಂದರೆ ಕಣ ವಿನ್ಯಾಕ, ಕಣ ಅಂತ ಹೇಳಿದ್ರೆ ಈ ನುಚ್ಚು ಅಂತ ಹೇಳ್ತಾರಲ್ಲ, ಆ ನುಚ್ಚನ್ನು ಕೆಲವರು ತಿನ್ಲಿ ಕೊಡ್ತಾರಂತೆ, ತಿಂತಾರೆ, ಖುಷಿಯಿಂದ ತಿಂತಾರಂತೆ. ಇನ್ನು ಕೆಲವರು ಪಿಣ್ಯಾಕ, ಪಿಣ್ಯಾಕ ಅಂದರೆ ಹಿಂಡಿ, ಹಸುವಿಗೆ ಹಾಕುವ ಹಿಂಡಿಯನ್ನು ಇವನಿಗೆ ಕೊಡ್ತಾರಂತೆ, ತಿನ್ಲಿ ತಿಂತಾರಂತೆ. ಇನ್ನು ಕೆಲವರು ಏನಂತ ಹೇಳಿದ್ರೆ ಫಲೀಕರಣ, ಫಲೀಕರಣ ಅಂತ ಹೇಳಿದ್ರೆ ಹುಳ ಹಿಡಿದ ಉದ್ದು, ಹುಳ ಹಿಡಿದ ಉದ್ದೇನಿದೆ ಅದೆಲ್ಲ ತಿಂದಿರ್ತದೆ, ಏನಿರಲ್ಲ ಅದನ್ನು ಇವನಿಗೆ ಕೊಡ್ತಾರಂತೆ ತಿನ್ಲಿ. ಅಂದರೆ ನೋಡಿ ಮನುಷ್ಯ ಏನು ಹೇಳಿದ್ರೆ ಆಗುತ್ತೆ, ಏನಾಗಿ ಆಮೇಲೆ ಅದು ದಬ್ಬಾಳಿಕೆಯನ್ನು ಮಾಡುವುದು. ಆ ರೀತಿ ಈ ಜಡಭರತದ ಬಗ್ಗೆ ಹಾಗೆಯೇ ಇನ್ನು ಕೆಲವರನ್ನು ಕಲಪಿಣ್ಯಾಕ ಫಲೀಕರಣ, ಕುಲ್ಮಾಷ, ಕುಲ್ಮಾಷ ಫಾಲೀಕರಣ ಅಂತ ಹೇಳಿದ್ರೆ, ಇನ್ನು ಕುಲ್ಮಾಷ ಈ ಕೀಟ ಇಲ್ಲ, ನಾವು ಕುಟ್ಟೆ ಹಿಡಿದಿದ್ದೇವೆ, ಕುಟ್ಟೆ ಹಿಡಿದಿದ್ದೆಲ್ಲ ಇಲ್ಲಿ ಹಾಕೋದು. ಕೆಲವರಂತೂ ಕೂಡ ಈ ಪಾತ್ರೆಯಲ್ಲಿ ಬುಡ ಹಿಡಿದಿರ್ತದೆ, ಅಡಿಯಲ್ಲಿ ಸೀದೋಗಿರ್ತದೆ, ಅದನ್ನು ಇವರಿಗೋಸ್ಕರ ತೆಗೆದಿಟ್ಟು ಹಾಕ್ತಾರೆ. ನೀವು ಏನೇ ಹಾಕಿ ಅಮೃತವದಾಗೋತಿ, ಅಮೃತ ತಿಂದಾಗ್ತಿರ್ತಾರೆ. ಯಾಕಂದರೆ ಬಾಯಿ ರುಚಿಯೇ ಇಲ್ಲ, ಬಾಯಿ ರುಚಿದ್ರೆ ಮತ್ತೆ ನಾನು ಅಂಟುಕೊಂಡೆ ಅದಕ್ಕೆ, ನನ್ನ ಒಳಗೆ ಯಾವುದೂ ಇರೋದು ತನ್ನ ಪಾಡಿಗೆ ತಾನು ಒಳಗಿನಿಂದ ದೇವರ ಸ್ಮರಣೆಯಲ್ಲೇ ನಿರತನಾಗಿದ್ದಾನೆ. ಜಗತ್ತಿಗೆ ಇವನೊಬ್ಬ ಮಹಾಜ್ಞಾನಿ ಅಂತಲೇ ಗೊತ್ತಿಲ್ಲ ಜಡಭರತ. ಎಲ್ಲಿವರೆಗೆ ಅಂದರೆ ಒಮ್ಮೆ ಹೀಗೆ ಹೊಲ ಕಾಯ್ತಾ ಇದ್ದಾನಂದರೆ ಒಬ್ಬ ಕಾಪಾಲಿಕ, ಒಬ್ಬ ರಾಜ, ಅವನಿಗೆ ಮಕ್ಕಳಿಲ್ಲ. ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಯಾರು ಹೇಳಿದ್ರು, ನೀನು ಭದ್ರಕಾಳಿಗೆ ಒಂದು ಬಲಿ ಕೊಡಬೇಕು, ನರಬಲಿ ಕೊಡಬೇಕು ಅಂತ. ಅದಕ್ಕಾಗಿ ನರಬಲಿಗೆ ಒಬ್ಬ ಮನುಷ್ಯರನ್ನ ಕರ್ಕೊಂಡ್ಬಂದಿದ್ದಾರೆ. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಇನ್ನೇನು ಬಲಿ ಕೊಡಬೇಕು ಅಂತ ಹೇಳ್ಬೇಕಾದ್ರೆ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ತಪ್ಪಿಸ್ಕೊಂಡೆಲ್ಲ ಅವಳು, ಯಾಕಂದರೆ ಬಲಿ ಕೊಡೋದಿದ್ರೆ ಯಾರಿಗೆ ಇಷ್ಟ ಆಗುತ್ತೆ, ಪ್ರಾಣ ಉಳಿದ್ರೆ ಸಾಕು ಓಡ್ತಾ ಇರ್ತಾರೆ. ಅವನು ಓಡ್ತಾ ಇದ್ದಾರಂತೆ, ಹಿಂಬಾಲಿಸಿಕೊಂಡು ಈ ರಾಜನ ಯಾರು ಉಳಿದ ಸೇವಕರಿದ್ದಾರೆ ಓಡ್ಕೊಂಡು ಬಂದರೆ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ, ಸಿಗಲೇ ಇಲ್ಲ. ಇನ್ನು ಏನು ಮಾಡೋದು, ಯಾಕಂದರೆ ಇವತ್ತು ಕಡೆ ದಿನ, ಇವತ್ತು ಬಲಿ ಕೊಡಲೇಬೇಕು ಭದ್ರಕಾಳಿಗೆ ಅಂತ ಹೇಳಿ ಹುಡುಕಬೇಕಾದ್ರೆ ಇವನಿದ್ದಾನಲ್ವ ಜಡಭರತ, ಎಲ್ಲದಕ್ಕೂ ರೆಡಿ. ಇವನನ್ನು ಕರೆದರೆ ಬಾರು ಅಂತ ಹೊರಟ, ಎಲ್ಲಿಗೆ ಅಂತ ಕೇಳಲ್ಲ ನೋಡಿ, ಇವನದು ವಿಚಿತ್ರ, ಎಲ್ಲಿಗೆ ಅಂತ ಕೇಳಲ್ಲ, ಯಾಕೆ ಅಂತ ಕೇಳಲ್ಲ. ಸರಿ ಬಂದ, ಸ್ನಾನ ಮಾಡಿಸಿದ್ರು, ಯಾಕೆ ಮಾಡಿಸ್ತಾ ಇದ್ದೀರಿ ಕೇಳಲ್ಲ. ಕೆಂಪು ಬಟ್ಟೆ ತೊಡಿಸಿದ್ರು, ಕೆಂಪು ಮಾಲೆ ಹಾಕಿದ್ರು, ಕುಂಕುಮ ಹಚ್ಚಿದ್ರು, ಇವನಿಗೆ ಯಾಕೆ ಏನು ಕೇಳೋಲ್ಲ. ಹೊಟ್ಟೆ ತುಂಬ ಊಟ ಹಾಕಿದ್ರು, ಸರಿ ತಿಂದ. ಕರ್ಕೊಂಡು ಬಂದು ಆ ಬಲಿ ಕಲ್ಲೇನಿದೆ, ಬಲಿ ಕೊಡುವ ಕಲ್ಲು, ಆ ತಲೆ ಇಡು ಅಂತ ಹೇಳಿದ್ರು, ಸರಿ ಇಟ್ಟ. ಯಾಕೆ ಅಂತ ಕೇಳಲ್ಲ. ಎಂಥ ವಿಚಿತ್ರ ಅಂದರೆ ಅದಕ್ಕೆ ಹೇಳಿದ್ರು, ಅಟ್ಯಾಚ್ಮೆಂಟ್ ಬಿಡುವುದು ಹೀಗೆ ಜಡಭರತನಾಗಿ, ಯಾವುದನ್ನು ಅಂಟಿಸಿಕೊಳ್ಳೇಬಾರದು. ಇಟ್ಟಂಗೆ ಇರುವೇನು ಅರಿಯೇ ಎನ್ನ ನೋಡಿ, ಇದು ಬಹಳ ಮುಖ್ಯವಾಗಿರ್ತದೆ. ದೇವರಿಗೆ ಎಷ್ಟು ಇಷ್ಟ ಅಂದರೆ ಜಡಭರತ ಒಳಗೆ ಅಷ್ಟು ಸನ್ನಿಹಿತನಾಗಿದ್ದಾನೆ ದೇವರು ಇವನೊಳಗೆ. ಯಾಕಂದರೆ ಆ ದೇವರನ್ನು ಬಿಟ್ಟು ಇನ್ನೇನನ್ನು ಅಂಟಿಸ್ಕೊಳ್ತಾ ಇಲ್ಲ. ಇಷ್ಟೇ ಜಗತ್ತನ್ನು ಅಂಟಿಸ್ಕೊಳ್ತಾ ಇದ್ದೇವೆ ಅಂದರೆ ದೇವರನ್ನು ಅಂಟಿಸ್ಕೊಳ್ತಾ ಇಲ್ಲ, ದೇವರನ್ನು ಅಂಟಿಸ್ಕೊಳ್ತಾ ಇದ್ದೇವೆ ಅಂದರೆ ಜಗತ್ತನ್ನು ಅಂಟಿಸ್ಕೊಳ್ತಾ, ಅದೆರಡು ವಿರುದ್ಧ. ಅವನಷ್ಟು ಒಳಗಿನಿಂದ ದೇವರನ್ನು ಅಂಟಿಸ್ಕೊಂಡಿದ್ದಾನೆ, ಅಟ್ಯಾಚ್ಮೆಂಟ್, ಭಕ್ತಿ. ಅದರಿಂದಾಗಿ ಆ ದೇವರ ಒಳಗೆ ಪ್ರಭೆ ಎಷ್ಟಿದೆ ಅಂದರೆ ಭದ್ರಕಾಳಿ ತಡ್ಕೊಳ್ಳಿಕ್ಕಾಗಲಿಲ್ಲ. ಇವನ ಒಳಗೆ ಕೂತಿರುವ ದೇವರ ತೇಜಸ್ಸನ್ನು ಭದ್ರಕಾಳಿಗೆ ತಡ್ಕೊಳ್ಳಿಕ್ಕಾಗದೆ ಅವಳು ವಿಗ್ರಹದಿಂದ ಹೊರಗೆ ಬಂದು, ಏನು ಮುಖ್ಯ ಕಾಪಾಲಿಕ ಕತ್ತಿಯನ್ನು ಎತ್ತಿದ್ದಾನೆ ಇವನನ್ನು ಕಡಿಬೇಕು ಅಂತ, ಆ ಕತ್ತಿಯನ್ನು ಅವನ ಕೈಯಿಂದ ಕಿತ್ಕೊಂಡು ಎಲ್ಲರನ್ನ ರುಂಡವನ್ನು ಚಟಾಡಿದ್ದಾರೆ ಭದ್ರಕಾಳಿ. ಯಾಕಂತ ಹೇಳಿದ್ರೆ ಇಂಥ ಮಹಾ ಭಗವದ್ಭಕ್ತನಿಗೆ, ಭಗವಂತನ ಭಕ್ತನಿಗೆ ನೀವು ಈ ರೀತಿ ಕೊಂತಾ ಇದ್ದೀರಲ್ವ, ಅವಮಾನ ಮಾಡ್ತಾ ಇದ್ದೀರಲ್ವ. ಇಷ್ಟೆಲ್ಲ ಮಾಡಿ ಮತ್ತೆ ತಾನು ಹೋಗಿ ಪ್ರತಿಮೆ ಒಳಗೆ ಸೇರಿಕೊಂಡರು. ಇಷ್ಟಾದರೂ ನೋಡಿ ಜಡಭರತ ಹಾಗೆ ಜಡನೆ. ನಾವಾಗಿದ್ರೆ 2 ಕೋಡ್ ಬಂದ್ಬಿಡ್ತಾ ಇದ್ದೆ, ನೋಡಿದ್ರ ಏನು ಸಾಮರ್ಥ್ಯ. ಭದ್ರಕಾಳಿ ಬಂದೆಲ್ಲ ಫಿನಿಶ್, ಎಲ್ಲ ಮುಗಿಸ್ಬಿಟ್ಲು ಅಂತ ಹೇಳಿದ್ರೆ ನಾನು ಏನು ತಾಕತ್ತು, ನಮ್ಮ ಈ ರೀತಿ ಮನುಷ್ಯ ನೋಡಿ ಎಲ್ಲಿ ಅಹಂಕಾರ ಬರ್ತದೆ ಅಂತ ಹೇಳ್ತಾರೆ. ಏನು ಒಂದೇ ರೀತಿ ಮತ್ತೆ ಹೋದ ಬಲ ಬೇಯಿಸ್ಕೊಂಡು ಹೋದ. ಆದರೆ ಒಂದು ಮಾತು ಹೇಳಿದ್ರು ಭಾಗವತ, ಏವಮೇವ ಖಲು ಮಹದಭಿಚಾರಾತಿಕ್ರಮ ಕಾಸ್ನೇನ ಆತ್ಮನೇ ಪತತಿ. ಹೀಗೆ ನಾವು ಯಾವತ್ತೂ ಭಗವದ್ ಭಕ್ತರ ಮೇಲೆ ಏನು ಕೆಟ್ಟದ್ದು ಮಾಡಲಿಕ್ಕೆ ಹೋಗ್ತೇವೆ,
ನಮಗೆ ವಾಪಸ್ ಹೊಡಿಬೇಕು. ಯಾವತ್ತೂ ದೇವರ ಭಕ್ತರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಹೋಗಬಾರದು. ಹೋದರೆ ಅದು ನಮಗೆ ವಾಪಸ್ ಹೊಡಿತದೆ. ನೋಡಿ, ಅದಕ್ಕೆ ಇದೇ ಕಥೆ ಕಾರಣ ಆಗಿದೆ. ಮುಂದೆ ಇನ್ನೊಂದು ಕಾಲಕಾಲದ ಘಟನೆ ನಡೀತದೆ. ಈ ಜಡಭರತ ಎಂಥ ಬೂದಿ ಮುಚ್ಚಿದ ಕೆಂಡ ಅಂತ ಗೊತ್ತಾಗ್ತದೆ ಈ ಜಗತ್ತಿಗೆ. ಸಿಂಧೂ ಸೋವೀರ ದೇಶದ ರಾಜ ಪ್ರಭುಗಣ. ಅವನು ಉಪದೇಶ ಪಡಿಬೇಕು ಅಂತ ಬರ್ತಾ ಇದ್ದಾರೆ. ಜ್ಞಾನೋಪದೇಶ ಪಡಿಬೇಕು ನಾನು. ಜ್ಞಾನಿಗಳು ಯಾರಿಂದ? ಕಪಿಲ ವಾಸುದೇವನಿಂದ. ಕಪಿಲ ವಾಸುದೇವನಿಂದ ತಾನು ಉಪದೇಶ ಪಡಿಬೇಕು ಅಂತ ಹೇಳಿ ಬರ್ತಾ ಇದ್ದ. ಬರಬೇಕಾದ್ರೆ ಅವನ ಮೇನೆಯನ್ನು ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಒಬ್ಬ ವ್ಯಕ್ತಿ ಕಡಿಮೆ ಇದ್ದ. ಅದಕ್ಕೆ ಯಾರಾದರೂ ಇದ್ದಾರಾ ಅಂತ ಆಗ್ಬೇಕಂತಿದ್ದ 40 ಎಲ್ಲದಕ್ಕೂ ಸರಿ. ಇವನ ನೋಡಿದ್ರೆ ಬಾರ ಇಲ್ಲಿ ಅಂತ ಹೇಳಿ ಬಂದ. ಹೆಗಲು ಕೊಡು ಅಂತ ಹೇಳಿ ಹೆಗಲು ಕೊಡು. ಇವನು ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಉಳಿದವರು ಓಡುವ ಶೈಲಿಯೇ ಬೇರೆ, ಇವನು ಪಲ್ಲಕ್ಕಿಯನ್ನು ಓದುವ ಶೈಲಿಯೇ ಬೇರೆ. ಉಳಿದವರೆಲ್ಲರೂ ಕೂಡ ದಡ 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 ಹೋಗ್ತಾರೆ. ಇವನು ಹಾಗಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಒಂದು ಹೆಜ್ಜೆ ಇಡ್ತಾನಂತೆ, ಕೆಳಗೆ ನೋಡ್ತಾನಂತೆ. ಒಂದು ಇರುವೆ ಇದೆಯಾ, ಅದಿದೆಯಾ, ಇದಿದೆಯಾ, ಏನೂ ಇಲ್ಲ ಅಂತ ಹೆಜ್ಜೆ ಇಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಎಂಥ ಭಗವತ್ ಪ್ರಜ್ಞೆ ಆ ಜಡಭರತನಿಗೆ ಅಂದರೆ, ಒಂದು ಇರುವೆಯನ್ನು ತುಳಿದೆ ಅಂದರೆ ಅದರೊಳಗಿರುವ ದೇವರಿಗೆ ನಾನು ಅವಮಾನ ಮಾಡಿದೆ. ಯಾಕಂದರೆ ಅದರೊಳಗೆ ದೇವರು ಕೂತಿಲ್ವ. ಅದಕ್ಕಾಗಿ ನೋಡಿಕೊಂಡು 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 ಹೆಜ್ಜೆ ಇಡ್ತಾನೆ. ಉಳಿದವರು 4 ಹೆಜ್ಜೆ ಇಡಬೇಕಾದ್ರೆ ಇವನು 1 ಹೆಜ್ಜೆ ಇಡ್ತಾನೆ. ಇದೇನಾಯಿತು ಅಂತ ಹೇಳಿದ್ರೆ ಪಲ್ಲಕ್ಕೆ ಅಲ್ಲೋಲ ಕಲ್ಲೋಲ ಆಗಲು ಶುರುವಾಯಿತು. ಆ ಕಡೆ ಹೋಗಲು ಶುರುವಾಯಿತು. ಒಳಗೆ ಕೂತ ರೋಗಗಳ ರಾಜನ ಆ ಕಡೆ ಈ ಕಡೆ ಹೋಗಲು ಶುರು ಮಾಡಿದ. ಅವನು ಒಳಗಿನಿಂದಲೇ ಕಿರಿಚಿತಾನೆ, ಏನು ಮಾಡ್ತಾ ಇದ್ದೀರಿ ನೀವು, ಯಾಕೆ ಪಲ್ಲಕ್ಕೆ ಹೀಗಾಗ್ತಾ ಇದೆ ಅಂತ. ಅದಕ್ಕೆ ಉಳಿದವರೆಲ್ಲ ಹೇಳ್ತಾರೆ, ರಾಜನ ನಾವಲ್ಲ, ನಾವು ಸರಿಯಾಗಿ ಬರ್ತಾ ಇದ್ದೇವೆ, ಇವನು ಹೊಸಬ ಇದ್ದಾನಲ್ವಾ, ಹೊಸಬ ಈ ರೀತಿ ಮಾಡ್ತಾ ಇರೋದು. ಅದಕ್ಕೆ ಸರಿ ಹೋಗ್ಲಿಕ್ಕೆ ಹೇಳಿ ಅಂತೇಳಿ ರಹುಗಣ ಮತ್ತೆ ತಾನು ಮತ್ತೆ ಪಲ್ಲಕ್ಕಿ ಮುಂದೆ ಹೋಯಿತು. ಆದರೆ ಇವನು ಹೋಗೋದು ಒಂದೇ ರೀತಿ, ಹೋಗೋದ್ರಲ್ಲೇ ವ್ಯತ್ಯಾಸ ಇಲ್ಲ. ಸುಮಾರು ದೂರ ಹೋದ್ಮೇಲೆ ಮತ್ತೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಈಗ ಮತ್ತೆ ತಾನು ಬೊಬ್ಬೆ ಹೊಡೆದ ಪ್ರಭುಗಣ. ಆಗ ಉಳಿದವರೆಲ್ಲರೂ ಹೇಳಿದರು, ರಾಜನ ನಾವಲ್ಲ, ಇವನೇ ರೀತಿ ಮಾಡ್ತಾ ಇರೋದು. ಈಗಂತೂ ಸಿಟ್ಟು ಬಂದಂತೆ. ಸಿಟ್ಟು ಬಂದರೆ ಹೇಳ್ತಾನೆ, ಅಹೋ ಕಷ್ಟಂ ಭ್ರಾತೃವ್ಯ ಗುರು ಪರಿಶ್ರಾಂತ ದೀರ್ಘ ಮಧ್ವಾನ ಮೇಕೈವ ಊಹಿವಾನ್ ಸುಚಿರಂ ನಾತಿಪೀವ ನ ಸಂಹನನಾಂಗ ಜರಸಾಚಂಬತೃತಃ ಭವಾನ್. ಕೂಡಲೇ ಹೇಳ್ತಾನೆ, ಅಣ್ಣ ಏನಪ್ಪ ತುಂಬ ಕಷ್ಟ ಆಗ್ತಾ ಇದೆಯಲ್ವಾ. ಅದರಲ್ಲಿ ಕೊಂಕು ಮಾತಾಡೋದು ಅಂತ ಹೇಳ್ತೀವಿ. ಆ ರೀತಿ ಕೊಂಕು ಮಾತಾಡಿದ. ಅಣ್ಣ ತುಂಬ ಕಷ್ಟ ಆಗ್ತಾ ಇದೆಯಲ್ವಾ, ಪಾಪ ತುಂಬ ದೂರದಿಂದ ನೀನು ಹೊತ್ಕೊಂಡ್ಬಂದಿದ್ಯಾ ಅಂತ ಹೇಳಿದ್ರೆ ಇಂತಾನೆ ಇಟ್ಕೊಂಡಿದ್ದ. ಅದಕ್ಕೆ ತುಂಬ ದೂರದಿಂದ ಹೊತ್ಕೊಂಡ್ಬಂದಿದ್ಯಾ, ಪಾಪ ಸಣ್ಣಕರ ಕಡ್ಡಿ, ಅಷ್ಟಲ್ಲದೆ ವಯಸ್ಸು ಬೇರೆ ಆಗಿದೆ ನಿನಗೆ ಅಲ್ವಾ, ಜರಸಾಚ ಉಪದ್ರತಃ, ಅದಕ್ಕಾಗಿ ನೀನು ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಈ ರೀತಿ ತಮಾಷೆ ಮಾಡ್ತಾರೆ. ಏನು ಮಾತಾಡೋದು ಎಡಬ. ಮತ್ತೆ ಹೋಗ್ತಾ ಇದ್ದಾರೆ ಒಂದೇ ರೀತಿ, ಇವನು ಹೋಗು ಒಂದೇ ರೀತಿ. ಪಲ್ಲಕ್ಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗಲಿ ಶುರುವಾಯಿತು. ಮತ್ತೆ ಒಳಗಿನಿಂದ ಕೂಗಿದಾಗ ಎಲ್ಲರೂ ಜಡಭರತನನ್ನೇ ಬೆಟ್ಟ ಮಾಡಿ ಕಳಿಸಿದ್ರು. ಈಗಂತೂ ರಹುಗಣನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಂತೆ. ಕೋಪ ಬಂದು ಹೇಳ್ತಾನೆ, ಕಿಮರೇ ತ್ವಂ ಜೀವನ್ಮೃತೋ ಮಾಂ ತದರ್ಥೀಕೃತ್ಯ ಭರ್ತೃಶಾಸನ ಮತಿಚರತಿ ಪ್ರಮತ್ತಸ್ಯತೆ ಕರೋಮಿ ಚಿಕಿತ್ಸಾ ದಂಡಪಾಡಿರಿವ ಜನತಾಯ ಯಥಾ ಪ್ರಕೃತಿ ಸ್ವಾಂ ಭಜಸ್ಯತೆ. ಏನೋ ನಮ್ಮಲ್ಲಿ ಹೇಳ್ತೀವಲ್ಲ, ಏನಲ್ಲೋ ಆ ರೀತಿ ಕಿಮರೇ ಅಂತ, ಏನಲ್ಲೋ ನಿನಗೆ ಗೊತ್ತಾಗೋದಿಲ್ವಾ, ಏನು ಮಾಡ್ತಾ ಇದ್ದೀನಿ ನೀನು, ಸತ್ತಿದೆಯೋ ಬದುಕಿದೆಯೋ, ಸತ್ತು ಬದುಕಿದೆಯಾ ಹೇಳಿ ಅರ್ಥ ಆಗ್ತಾ ಇಲ್ಲ ನಿನಗೆ. ಮಾಂ ಕದರ್ಥೀಕೃತ್ಯ, ನನ್ನನ್ನು ಯಾರಂದರೆ ಸಿಂಧೂ ಸೌವೀರ ದೇಶದ ರಾಜನ ಹೂಗಣನ ಆಜ್ಞೆಯನ್ನು ಮಿತಿಮೀರಿ ನೀನೇತಿ ವರ್ತಿಸ್ತಾ ಇದೆಯಾ ಅಂತ ಹೇಳಿದ್ರೆ ತಲೆ ಕೆಟ್ಟ ನಿನಗೆ ನಾನು ಚಿಕಿತ್ಸೆ ಕೊಡ್ತೇನೆ, ಟ್ರೀಟ್ಮೆಂಟ್ ಕೊಡ್ತೇನೆ. ಎಂಥ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಯಮಧರ್ಮ ಕೊಟ್ಟಾಗ ಶಿಕ್ಷೆ ಕೊಡ್ತೇನೆ. ಯಾವ ರೀತಿ ಅಂತ ಹೇಳಿದ್ರೆ ಮತ್ತೆ ನೀನು ಈ ರೀತಿ ಮಾಡಬೇಕು, ಆ ರೀತಿ ನನಗೆ ಟ್ರೀಟ್ಮೆಂಟ್ ಕೊಟ್ಬಿಡ್ತೇನೆ ನೋಡು, ನಾನು ಶಿಕ್ಷೆಯನ್ನು ಕೊಟ್ಟುಬಿಡ್ತೇನೆ ನೋಡು ಅಂತ ಕೂಗಿದ ಒಳಗೆ. ಇಲ್ಲಿವರೆಗೆ ಸುಮ್ಮನಿದ್ದಂತ ನೋಡಿ ಜಡಭರತ. ಇವನಿಂಥ ಒಬ್ಬ ಜ್ಞಾನಿ ಅಂತ ಇಡೀ ಜಗತ್ತಿಗೆ ಗೊತ್ತಿಲ್ಲ. ಆದರೆ ಈಗ ಜಡಭರತನಿಗೆ ಮಾತಾಡಬೇಕು ಅಂತ ಕಾಣಿಸ್ತು. ಈಗ ಮಾತಾಡಿದ, ಬಾಯಿ ತೆರೆದ. ಕೂಡಲೇ ಹೇಳಿದವರು, ತ್ವಯೋದಿತಂ ವಿಪ್ರಮವ ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾತ್ ಯದಿ ವೀರಭಾರಃ ಗಂಧುರ್ಯದಿ ಸ್ಯಾತ್ ಅಧಿಗಮ್ಯ ಮಧ್ವ ಪೀಬೇತಿ ಚಾಸೋ ನವಿದಾ ಪ್ರವಾದಃ. ಹೇಳ್ತಾನೆ, ನೋಡಪ್ಪ ನೀನು ಹೇಳ್ತಾ ಇರೋದು ಸತ್ಯವೇ, ಸುಳ್ಳೇನಲ್ಲ. ಅಂದರೆ ಇವನು ಕೊಂಕು ಮಾತಾಡಿ ಕೊಂಕು ಮಾಡ್ತಾ ಇರ್ಬೇಕಾದ್ರೆ ಯಾವತ್ತೂ ಸತ್ಯ ಹೇಳಿದ್ರು,
ಸುಳ್ಳು ಹೇಳೋದು. ಪಾಪ ಭಾರಿ ಸಣಕಲ ಕಡ್ಡಿ ಇದೆಯಾ, ಪಾಪ ನಿನಗೆ ವಯಸ್ಸು ಬೇರೆ ಆಗಿದೆ, ಅದರ ಕೊಂಪು ಅಂದರೆ ಗಟ್ಟಿ ಮುಟ್ಟಿದ್ಯಾ, ಗಟ್ಟಿ ಮುಟ್ಟಿದ್ರೂ ಕೂಡ ಮುದುಕನಾಗಿ ನಡ್ಕೊಂಡು ಹೋಗ್ತಾ ಇದೆಯಾ, ಒಳ್ಳೆ ದಷ್ಟಪುಟ್ಟ ಇದೆಯಾ, ಹಾಗಿದ್ರು ನೀನು ಸಣಕಲ ಕಡ್ಡಿಯಾಗಿ ವರ್ತಿಸ್ತಾ ಇದೆಯಾ, ಈ ರೀತಿ ಕೊಂಕು ಮಾತಾಡಿದೆ. ಆದರೆ ಜಡಭರತ ಹೇಳ್ತಾನೆ, ಇಲ್ಲ ಬಂದೇನೆ ಹೇಳ್ತಾನೆ. ಅದರಲ್ಲಿ ಎರಡು ಮಾತಿದೆ. ಯಾಕೆ ಅಂತ ಹೇಳಿದ್ರೆ ಬರ್ತು ಸಮಸ್ಯ ಯದಿ ಧೀರ ಭಾರ. ಹೌದು, ಯಾರು ಓಡ್ತಾರೆ ಓದುವವರಿಗೆ ಭಾರ ಆಗಿರುತ್ತೆ. ಪಾಪ ತುಂಬ ದೂರದಿಂದ ಹೊತ್ಕೊಂಡು ಬಂದಿದೆಯಾ ಅಂತ ಹೇಳಿದ್ರೆ, ಹೌದು ನಾನು ತುಂಬ ದೂರದಿಂದ ಹೊತ್ಕೊಂಡು ಬಂದಿದ್ದರೆ ನನಗೆ ಭಾರ ಆಗುತ್ತಾ ಇತ್ತು. ನಾನು ಹೊತ್ಕೊಂಡೇ ಬಂದಿಲ್ಲ ನೋಡಿ. ಹೌದು, ನಾನು ನಿನ್ನನ್ನು ಹೊತ್ಕೊಂಡು ಬಂದೇ ಇಲ್ಲ, ಇನ್ನು ಭಾರ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಗಂತೂರು ಯದಿ ಸ್ಯಾದ್ ಅಧಿಗಮ್ಯ ಮಧ್ವ. ಪಾಪ ತುಂಬ ದೂರದಿಂದ ನೀನು ಬಂದಿದ್ಯಾ. ಹೌದು, ದೂರದಿಂದ ಬಂದಿದ್ದೆ, ನಡ್ಕೊಂಡು ಬಂದಿದ್ರೆ ಸುಸ್ತಾಗ್ತಾ ಇರ್ಬೋದಿತ್ತು. ನಾನು ನಡ್ಕೊಂಡು ಬಂದೇ ಇಲ್ಲ, ನಾನು ನಿನ್ನನ್ನು ಹೊತ್ಕೊಂಡೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆದಯಶ್ಚ. ಪಾಪ ತುಂಬ ಸಣಕಲ ಕಡ್ಡಿ ಆಗಿದೆಯಾ, ಸಪುರ ಇದೆಯಾ. ಹೌದು, ಸಪುರ ನಾನಲ್ಲ, ಸಪುರ ಇರುವುದು ನಾನಲ್ಲ, ದಪ್ಪ ಇರುವುದು ನಾನಲ್ಲ, ರೋಗ ಇರುವುದು ನನಗಲ್ಲ. ವಿಷಯ ಏನಂತ ಹೇಳಿದ್ರೆ, ಈ ರೋಗ, ರುಜಿನ, ದಪ್ಪ, ಸಣಕಲು, ಹಸಿವು, ಬಾಯಾರಿಕೆ ದೇಹದಿಂದ ಹುಟ್ಟಿದವನಿಗೆ ಅಷ್ಟೇ, ನನಗಿಲ್ಲ. ಅದೇ ರೀತಿ ಹೇಳ್ದ, ನಿದ್ರಾರ ತಿರ್ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸೃಷ್ಟಿ. ಇನ್ನು ನಿದ್ರೆ, ಕನಸು ದೇಹದಿಂದ ಹುಟ್ಟಿದವನಿಗೆ ಅಷ್ಟೇ ಹೊರತು ನನಗಿಲ್ಲಪ್ಪ. ಈ ರೀತಿ ಹೇಳಿದ್ರು. ಜೀವನ್ಮೃತತ್ವಂ ನಿಯಮೇನ ರಾಜನ್ ಆತ್ಯಂತವದ್ಯತ್ ವಿಕೃತಸ್ಯ ದೃಷ್ಟಂ ಸ್ಥ ಸ್ವಸ್ವಾಮಿ ಭಾವೋ ಧ್ರುವದೇವ ಯತ್ರ ತರ್ಹ್ಯಚ್ಯುತೆ ಸಾ ವಿಧಿಕೃತ್ಯ ಯೋಗ. ಇನ್ನು ಏನೋ ನೀನು ಸತ್ತಿದೆಯೋ ಬದುಕಿದೆಯೋ, ಜೀವನ್ಮೃತತ್ವ ಅದೇ ರೀತಿ ಕೇಳಿದ್ನಲ್ವಾ, ಅದಕ್ಕೆ ಹೇಳ್ತಾನೆ ಜೀವನ್ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವದ್ಯತ್ ವಿಕೃತಸ್ಯ ದೃಷ್ಟಂ. ಈ ಬದುಕಿರುವುದು ಸತ್ತಿರುವುದು ಎಲ್ಲವೂ ಕೂಡ ವಿಕಾರ ಹೊಂದಿದವನಿಗಿದೆ ಹೊರತು ನನಗಿಲ್ಲ. ಇದ್ಯಾವುದು ನನಗಿಲ್ಲ. ಇನ್ನು ನಾನು ಸಿಂಧೂ ಸೌವೀರ ದೇಶದ ರಾಜ, ಬಹುಗಣ ಮಾತಾಡ್ತಾ ಇದ್ದೇನೆ, ನನ್ನ ಮಾತನ್ನು ಮೀರಿ ನಡೆಯುವುದು ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಸ್ವಸ್ವಾಮಿ ಭಾವೋ ಧ್ರುವ ಏವ ತತ್ರ. ಯಾರಯ್ಯ ಸ್ವಾಮಿ? ಈ ಜಗತ್ತಿನಲ್ಲಿ ಯಾರು ಒಡೆಯ? ಕೇಳ್ತಾ ಇದ್ದಾನೆ. ಒಂದೊಮ್ಮೆ ಒಡೆಯಾದಿದ್ರೆ ಒಬ್ಬ ಮಾತ್ರ, ಇನ್ಯಾರೂ ಇಲ್ಲ, ಎಲ್ಲರೂ ಸೇವಕರೇ. ಯಾಕೆ ಅಂತ ಹೇಳಿದ್ರೆ ಬಹಳ ಸುಂದರವಾಗಿ ವಿವರಿಸ್ಕೊಂಡು ಹೋಗ್ತಾನೆ. ನೀನು ನಾನು ಸಿಂಧು ಸೌವೀರ ದೇಶದ ರಾಜ, ನೀನಿನೊಬ್ಬರ ಕೈ ಕೆಳಗಿರುತ್ತಾನೆ, ಇನ್ನೊಬ್ಬರ ರಾಜ ಕೈ ಕೆಳಗಿರುತ್ತಾನೆ. ಆ ರಾಜ ನಾನು ಇಂಥವನು ಅಂತ ಹೇಳಿದ್ರೆ ಅವನು ಇನ್ನೊಬ್ಬರ ಅಡಿಯಲ್ಲಿರ್ತಾನೆ. ನಾವು ಆಫೀಸಲ್ಲಿ ನೋಡ್ತೇವಲ್ವ, ನಾವು ಆಫೀಸರ್, ನಾನು ದೊಡ್ಡ ಆಫೀಸರ್, ತನ್ನ ಕೆಳಗಿರುವವರಿಗೆ ಸರಿ ಜೋರು ಮಾಡ್ತಾರೆ. ಆದರೆ ಇವನಿಗೆ ಒಬ್ಬ ಬಾಸ್ ಇರ್ತಾರೆ ಬೇರೆ, ಅವನ ಕೈ ಇವನಿರುವುದು, ಇವನಿದ್ದು 4 ಜನರಿಗೆ ಜೋರು ಮಾಡೋದಕ್ಕೆ. ಹಾಗಂತ ಅವನೇ ಬಾಸ್, ಅವನಿಗೆ ಮೇಲೆ ಇನ್ನೊಬ್ಬರು ಇರ್ತಾರೆ. ಹೀಗೆ ಬರೀ ಒಬ್ಬನೇ ಅಲ್ಲ, ಒಬ್ಬರ ಮೇಲೆ ಒಬ್ಬರಿದ್ದಾರೆ. ಹೀಗೆ ನೀನು ಯಾರನ್ನ ಒಡೆಯ ಅಂತ ಹೇಳ್ತೀಯಾ? ನಾನಿವಾಗ ಸೇವಕ ಒಡೆಯ ಅಂತ ಹೇಳೋದಾದ್ರೆ ಇನ್ನೊಬ್ಬನಿಗೆ ಸೇವಕನಾಗಿರ್ತಾನೆ. ನಮ್ಮ ಕಥೆ ಏನು? ದೇವತೆಗಳು ಕೂಡ ಅಷ್ಟೇ. ದೇವತೆಗಳು ಕೂಡ ನಾವು ದೇವತೆಗಳು ಈಶ್ವರ ಅಂತ ಹೇಳೋದಾಗಿದ್ರೆ ಅವನು ಉಳಿದ ಇಂದ್ರಾದಿ ದೇವತೆಗಳಿಗೆಲ್ಲ ಈಶ್ವರನಾದರೆ ಬ್ರಹ್ಮದೇವರ ಅವನಕ್ಕಿಂತ ಮೇಲಿದ್ದಾನೆ. ಬ್ರಹ್ಮದೇವರು ನಾನೇ ಜಗತ್ತನ್ನೆಲ್ಲ ಸೃಷ್ಟಿ ಮಾಡೋದು ಅಂದರೆ ಬ್ರಹ್ಮನಿಗಿಂತ ಮೇಲೆ ಇದ್ದಾನೆ. ಬೇರೆ ಯಾರು? ಅದೇ ಭಗವಂತ. ಅದಕ್ಕೆ ನಿಜವಾದ ಒಡೆತನ ಅಂತಿದ್ರೆ ಅದು ಅಚ್ಯುತನಲ್ಲಿ ಮಾತ್ರ, ಉಳಿದ ಯಾರಲ್ಲೂ ಒಡೆತನ ಇಲ್ಲ. ಮತ್ತೆಲ್ಲರೂ ಸೇವಕರೇ. ಸೇವಕನೇನು ನಾನು ನಿಂದಯ ಪಾದ ಸೇವೆ ನೀಡಲು ನೀನು. ನೋಡಿ, ಇದು ಹೇಳು, ನಾವೆಲ್ಲರೂ ಸೇವಕರೇ, ಯಾವತ್ತೂ ಸೇವಕರೇ. ಇದು ಅರ್ಥ ಆದರೆ ತಾನೇ ನಿನಗೆ, ಅರ್ಥ ಆದರೆ ಹೀಗೆ ಅಂತ ಹೇಳ್ತಾರೆ. ಉನ್ಮತ್ತ ಮೂಕಾಂದ ಜಡವತ್ ಸ್ವಸಂಸ್ಥಾ ಗತಸ್ಯ ಮೇ ವೀರ ಚಿಕಿತ್ಸಿತೇನ ಅರ್ಥಕ್ಯಾನ್ ಭವತಾ ಶಿಕ್ಷಿತೇನ ಸ್ತಬ್ಧ ಪ್ರಮತ್ತಸ್ಯ ಚ ಪಿಷ್ಟಪೇಶಃ. ಇನ್ನು ಹೇಳಿದ ನಿನಗೆ ನಾನು ಚಿಕಿತ್ಸೆ ಕೊಡ್ತೇನೆ ನೋಡು. ಎಂಥ ಚಿಕಿತ್ಸೆ ಕೊಡ್ತೇನೆ ಅಂದರೆ ಇನ್ನು ಮುಂದೆ ನೀನು ಈ ರೀತಿ ಮಾಡಬಾರ್ದು. ಆ ರೀತಿ ಚಿಕಿತ್ಸೆ ಕೊಟ್ಬಿಡ್ತೇನೆ, ನಿನಗೆ ಟ್ರೀಟ್ಮೆಂಟ್ ಕೊಟ್ಬಿಡ್ತೇನೆ. ಅದಕ್ಕೆ ಹೇಳ್ತಾನೆ, ನನಗೆ ಏನು ನೀನು ಚಿಕಿತ್ಸೆ ಕೊಡ್ತೀಯ? ಯಾಕಂದರೆ ಈಗಾಗಲೇ ನಾನು ಚಿಕಿತ್ಸೆ ಪಡೆದಾಗಿದೆ, 2 ಜನ್ಮದ ಹಿಂದೆಯೇ ನಾನು ಚಿಕಿತ್ಸೆ ಪಡೆದಾಗಿದೆ. ಅದಕ್ಕೆ ಇವತ್ತು ಈ ರೀತಿ ಇದ್ದೇನೆ. ಒಂದು ಜಿಂಕೆಯನ್ನು ಅಂಟಿಸಿಕೊಂಡು
ನನಗೆ ಏನು ಬಂದಿದೆ, ಕಷ್ಟ ಬಂದಿದೆ ಗೊತ್ತಾಗಿದೆ ನನಗೆ, ಇನ್ನೇನು ನೀನು ನನಗೆ ಚಿಕಿತ್ಸೆಯನ್ನು ಕೊಡ್ತೀಯ ಅಂದರೆ ಯಾರಿಗಾಗಲೇ ಬುದ್ಧಿಯನ್ನು ಹೊಂದಿದ್ದಾನೆ, ಬುದ್ಧಿಯನ್ನು ಹೊಂದಿದವನಿಗೆ ಅಂದರೆ ಬುದ್ಧಿ ಇರುವವನಿಗೆ ನೀನು ಏನು ಚಿಕಿತ್ಸೆ ಕೊಟ್ಟು ಪ್ರಯೋಜನ ಇಲ್ಲ. ಯಾರಿಗೆ ಹೇಳಿದ ಅರ್ಥವೇ ಆಗೋದಿಲ್ಲ ಅವನಿಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಆದರೆ ಈ ಕೆಲವರು ಇರ್ತಾರೆ, ಅವ್ರಿಗೆ ಏನು ಹೇಳಿದ್ರು ಅರ್ಥವೇ ಆಗಲ್ಲ. ಅದಕ್ಕೆ ಏನಾಗಿ ಹೇಳ್ತಾರೆ, ಈಗಾಗಲೇ ತಿಳಿದವನಿಗೆ ಹೇಳುವುದು ಒಂದೇ, ಏನೂ ತಿಳಿಯದವನಿಗೆ ಹೇಳುವುದು ಒಂದೇ. ಪಿಷ್ಟಪೇಶ ಅಂತ ಅದು ಯಾಕಂದ್ರೆ ಹಿಟ್ಟನ್ನು ತಗೊಂಡು ತಿಕ್ಕಿದಾಗೆ. ಹಿಟ್ಟು ಮೊದಲೇ ಹಿಟ್ಟದು, ಆ ಹಿಟ್ಟನ್ನು ತಗೊಳ್ತೇನೆ ನಾನು ಚಪಾತಿ ಮಾಡೋದಕ್ಕಿಂತ ಮುಂಚೆ ಆ ಹಿಟ್ಟನ್ನು ತಗೊಂಡು ನನ್ನ ಕೈಯಿಂದ ತಿಕ್ತೇನೆ, ಯಾಕಂದ್ರೆ ಪುಡಿ ಮಾಡಬೇಕು. ಹಿಟ್ಟನ್ನು ನೀನು ಪುಡಿ ಮಾಡಬೇಕು, ಈಗಾಗಲೇ ಪುಡಿ ಆಗೋಗಿದೆಯಲ್ವಾ. ಅದೇ ರೀತಿ ಈಗಾಗಲೇ ನಾನು ಟ್ರೀಟ್ಮೆಂಟ್ ಪಡೆದಾಗಿದ್ದೇನೆ, ನೀನು ಟ್ರೀಟ್ಮೆಂಟ್ ಕೊಡ್ತೀಯ ನನಗೆ ಜೀವನದಲ್ಲಿ ಅಂತ ಹೇಳ್ತಾನೆ. ಹಾಗಿದ್ರೆ ಹೇಳು ಏನು ಮಾಡ್ಬೇಕು ಹೇಳು, ಮಾಡೋಣ ಅಂತ. ವಾಸ್ತವಿಕವಾಗಿ ರಘುಗಣನಿಗೆ ಇವನು ಮಾತ್ರ ಏನಂದರೆ ಅರ್ಥ ಆಗಲಿಲ್ಲ ಸರಿಯಾಗಿ. ಆದರೆ ಏನೋ ಮಹಾಜ್ಞಾನಿಗೆ ಗೊತ್ತಾಯ್ತು. ಕೂಡಲೇ ಪಲ್ಲಕ್ಕಿ ನಿಲ್ಲಿಸಿ ಅಂತ ಹೇಳಿ, ನಿಲ್ಲಿ ಪಲ್ಲಕ್ಕಿ ನಿಲ್ಲಿಸಿ. ಪಲ್ಲಕ್ಕಿ ನಿಲ್ಲಿಸಿತು. ಕೆಳಗಿಲ್ಲದ ರಘುಗಣ ಬಂದು ನಮಸ್ಕಾರ ಮಾಡಿದ ಎಡಭರತನಿಗೆ. ಕಸ್ತಂ ನಿಗೂಢಶ್ಚರಸಿ ದ್ವಿಜಾನ ಬಿಭರ್ಷಿ ಸೂತ್ರಂ ಕಥಮೋದ್ಭುತಃ. ಸ್ವಾಮಿ ನೀವು ಯಾರು? ನಿಜವಾಗಲೂ ಕೂಡ ನೀವು ದೊಡ್ಡ ಜ್ಞಾನಿಗಳಿದ್ದೀರಿ, ಬ್ರಾಹ್ಮಣರಿದ್ದೀರಿ, ಯಾರಿಗೂ ಗೊತ್ತಾಗದ ಹಾಗೆ ಈ ರೀತಿ ತಿರುಗ್ತಾ ಇದ್ದೀರಿ. ಯಾಕೋಸ್ಕರ ನಾನು ಯಾವುದಕ್ಕೂ ಹೆದರುವುದಿಲ್ಲ ಅಂತ ಹೇಳ್ತಾರೆ ರಘುಗಣ. ಆದರೆ ಬ್ರಾಹ್ಮಣರ ಶಾಪಕ್ಕೆ ಮಾತ್ರ ಹೆದರುತ್ತಾರೆ. ಯಾಕಂದರೆ ಬ್ರಾಹ್ಮಣರು ಶಾಪ ಕೊಟ್ಟರು ಅಂದರೆ ಇಡೀ ವಂಶವೇ ನಿರ್ವಂಶ ಆಗುತ್ತೆ. ಇವಾಗ ಒಂದು ಹುಲಿ ನನ್ನ ತಿಂದಾಗ್ತದೆ, ಅಥವಾ ಪ್ರವಾಹ ಒಬ್ಬನನ್ನು ಕೂರಿಸ್ಕೊಂಡು ಹೋಗುವಾಗ ಮಾಡಬಹುದು. ಆದರೆ ಯಾರು ತಪಸ್ವಿಗಳಾದ ಬ್ರಾಹ್ಮಣರಿದ್ದಾರೆ ಅವರು ಕೊಡುವ ಶಾಪ ವಂಶವನ್ನು ನಿರ್ವಂಶ ಮಾಡಿಬಿಡುತ್ತದೆ. ಅದಕ್ಕಾಗಿ ನಾನು ಹೆದರುತ್ತೇನೆ. ನೀವು ಒಂದ ಕಪಿಲ ವಾಸುದೇವನೇ ಈ ರೂಪದಲ್ಲಿ ಬಂದಿದ್ದೀರಾ. ಯಾವ ಕಪಿಲ ವಾಸುದೇವನ ಹತ್ರ ನಾನು ಉಪದೇಶ ಪಡ್ಕೊಂಡು ಪಡಿಬೇಕು ಅಂತ ಹೋಗ್ತಾ ಇದ್ದೇನೆ, ಅವನೇ ಈ ರೂಪದಲ್ಲಿ ಬಂದಿದ್ದೀರಾ ನೀವು? ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀವು ಯಾರು ತಿಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿ. ಮತ್ತು ನೀವು ಏನು ಹೇಳ್ತಾ ಇದ್ದೀರಾ ಅದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಹೊತ್ಕೊಂಡು ಬಂದದ್ದು ನೀವೇ, ಹೊತ್ಕೊಂಡು ಬಂದು ಕೂಡ ನಾನು ಹೊತ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಡ್ಕೊಂಡು ಬಂದದ್ದು ನೀವು, ನಾನು ನಡ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಿದು ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ, ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಜ್ಞಾನಿಗಳ ಮಾತೆ ಒಗಟಿನ ಹಾಗೆ ಜ್ಞಾನಿಗಳು ಮಾತಾಡೋದು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಜಡಭರತ ಹೇಳ್ತಾನೆ, ಅಕೋವಿದ ಕೋವಿದ ವಾದವಾದಾಂ ವದತ್ಯಸೋ ನಾತಿ ವಿದಾಂ ವರಿಷ್ಠ ನ ಸೂರಯೋಗಿ ವ್ಯವಹಾರವೇನಂ ತತ್ವಾಮರ್ಷೇನ ಸಹ ಸವಾಮನಂತಿ. ಬೈತಾನೆ ಜಡಭರತ, ನಿನಗೇನೂ ಗೊತ್ತಿಲ್ಲ, ಬರೀ ದಡ್ಡ ಇದೆಯೇ ನೀನು, ಬರೀ ದಡ್ಡ ಇದೆಯಾ. ಆದರೆ ಮಾತಾಡೋದು ಮಾತ್ರ ದೊಡ್ಡ ಜ್ಞಾನಿಗಳಾಗಿ ಮಾತಾಡ್ತಾರೆ. ನನಗೆಲ್ಲ ಗೊತ್ತಿದೆ ಅಂತ ಮಾತಾಡುತ್ತೆ. ಕೋವಿದ ವಾದವಾದ ವದತ್ಯಸು ನಾತಿ ವಿಧಾಮನಿಷ್ಠ. ನಿಜವಾಗ್ಲೂ ತಿಳಿದವರು ಈ ರೀತಿ ಮಾತಾಡೋದಿಲ್ಲ. ಮತ್ತೆ ತಿಳಿದವರು ವ್ಯವಹಾರ ನ ಸೂರಯೋ ಹಿ ವ್ಯವಹಾರವೇನ ತತ್ವಾವಮರ್ಷೇನ ಸಹಾವನಂತಿ. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇಷ್ಟೇ ವ್ಯತ್ಯಾಸ. ಜ್ಞಾನಿಗಳು ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ದೇವರ ನೆನಪನ್ನು ಇಟ್ಟುಕೊಂಡು ಮಾತಾಡ್ತಾರೆ, ದೇವರನ್ನು ಮರೆತು ಏನನ್ನು ಮಾತಾಡೋಲ್ಲ. ಅಜ್ಞಾನಿಗಳು ದೇವರ ನೆನಪೇ ಇಲ್ಲದೆ ಮಾತಾಡ್ತಾರೆ. ಏನು ಮಾತಾಡಿದ್ರು ಕೂಡ ದೇವರ ಎಚ್ಚರಗಳು ನೋಡು. ಆ ರೀತಿ ನೀನು ಮಾತಾಡ್ತಾ ಇದ್ದೀಯ, ನೀನು ಮಾತಾಡ್ತಾ ಇರುವುದಕ್ಕೆ ಯಾವುದೇ ಎಚ್ಚರವೇ ಇಲ್ಲ ಅಂತ ನಿನಗೆ ದೇವರ ಬಗ್ಗೆ ಗೊತ್ತೇ ಇಲ್ಲ. ಹೇಳಿದ್ರೆ ಅರ್ಥವೂ ಆಗಲ್ಲ. ನೋಡಿ ಹೇಳಿ, ಇದು ಇಡೀ ಭಾಗವತ ನಮಗೆ ಬೈತಾ ಇದೆ. ಹೇಳಿದ್ರೆ ಅರ್ಥವಾಗಲ್ಲ ದೇವರ ಬಗ್ಗೆ. ಯಾಕಂದ್ರೆ ಅರ್ಥ ಆಗೋಲ್ಲ ದೇವರ ಬಗ್ಗೆ? ಹೇಳ್ತಾ ಇದ್ದಾವಲ್ವ, ಕೇಳಿದ್ರೆ ಅರ್ಥ ಆಗೋಲ್ಲ, ಕೇಳಿದ್ರು ಅರ್ಥ ಆಗೋಲ್ಲ ಅಂತ ಹೇಳಿ. ನತತ್ವತಸ್ಯ ಗ್ರಹಣಾಯ ಸಾಕ್ಷಾತ್ ವರೀಯಸೀಮಪಿ ವಾಚನ ಸಮಾಸ ಸ್ವಪ್ನೇ ನಿರುತ್ಯ ಭ್ರಮೇಧಿ ಸೌಖ್ಯಂ ನಯಸ್ಯ ಹೇಯಾನುವಿದಂ ಸ್ವಯಂ ಸ್ಯಾತ್. ನತತ್ವತಸ್ಯ ಗ್ರಹಣಾಯ ಸಾಕ್ಷಾತ್ ವರೀಯಸ್ಯ ಮತ್ತು ವಾಚನ ಸಮಾಸ. ಭಾಗವತ ಅಲ್ಲ, ಇಡೀ ವೇದದ ಅರ್ಥವನ್ನೇ ನಾನು ಬಿಡಿಸಿ ಹೇಳ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಅರ್ಥವೇ ಆಗೋದಿಲ್ಲ. ಈ ಭಾಗವತ ಇವತ್ತಲ್ಲ, ಇನ್ನು 10 ಸಲ ಕೇಳಿದ್ರು ಅರ್ಥ ಆದಾಗ ಇನ್ನೇನೋ. ಯಾಕೆ ಅರ್ಥ ಆಗೋಲ್ಲ? ಅದಕ್ಕೆ ಹೇಳ್ತಾನೆ, ಎಲ್ಲಿಯವರೆಗೆ ಜಡಭರತ ಹೇಳುವ ಮಾತು, ಎಲ್ಲಿಯವರೆಗೆ ಈ ಸಂಸಾರದಲ್ಲಿ ವಿರಕ್ತಿ ಬರುವುದಿಲ್ಲ, ಈ ಸಂಸಾರದ ಲಿಮಿಟೇಷನ್ ಗೊತ್ತಾಗುವುದಿಲ್ಲ, ಅಲ್ಲಿಯವರೆಗೆ ದೇವರ ಬಗ್ಗೆ ಎಷ್ಟು ಕೇಳಿದ್ರು ಕೂಡ ವೇಸ್ಟ್ ಅಂತ ಹೇಳ್ಬಿಡ್ತಾರೆ. ಸ್ವಪ್ನೇ ನಿರುತ್ಯ ಗ್ರಹಮೇಧಿ ಸೌಖ್ಯಂ. ಅಲ್ಲಿ ಈ ವೈರಾಗ್ಯ ಅಂದರೆ ಏನ್ರಿ? ಯಾಕೆ ಗೊತ್ತಾಗ್ತದೆ? ಈ ಲಿಮಿಟೇಷನ್ ಗೊತ್ತಾಗುತ್ತೆ.
ಸಂಸಾರ ಅಂದರೆ ಏನು ಗೊತ್ತಾಗಬೇಕು. ಇದು ಸ್ವಪ್ನ ಕಂಡಾಯ. ಸ್ವಪ್ನ ಈ ಸಂಸಾರ ಅನ್ನೋದು ಸ್ವಪ್ನ ಕಂಡಾಯ ಅಲ್ಲ. ಸ್ವಪ್ನ ಕಂಡಾಯ ಅಂತ ಹೇಳಿದ್ರೆ ನಾನು ರಾತ್ರಿ ಸ್ವಪ್ನವನ್ನು ಕಾಣ್ತೇನೆ. ಸ್ವಪ್ನವನ್ನು ಕಾಣಬೇಕಾದ್ರೆ ನಾನಾ ವಿಧವಾಗಿ ಎಲ್ಲರೂ ಯಾವುದೋ ಬರ್ತದೆ, ನನ್ನ ಸ್ವಪ್ನದಲ್ಲಿ ಕಾಣುತ್ತೆ, ಹಾಗೆ ಹೀಗೆ ಭಾರಿ ಖುಷಿ ಪಟ್ಟೆ ಎಲ್ಲ ಆಯಿತು. ಎಲ್ಲಿವರೆಗೆ ಎಚ್ಚರ ಆಗಬೇಕು. ಎಚ್ಚರ ಆದಮೇಲೆ ಸ್ವಪ್ನ ಇಲ್ಲ, ಸ್ವಪ್ನದ ಕತೆ ಮುಗಿದೋಯ್ತು. ಇವಾಗ ಸ್ವಪ್ನ ಸತ್ಯವೋ ಸುಳ್ಳು? ನಾವು ಸಾಮಾನ್ಯ ಎರಡು ಕನಸಲ್ಲಿ ಕಂಡದ್ದೆಲ್ಲ ಸತ್ಯವಾ ಸುಳ್ಳೆ? ನಿಮಗೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಸ್ವಪ್ನದಲ್ಲಿ ನಾನು ಕಂಡದ್ದು ಸತ್ಯವೇ, ಸುಳ್ಳೇನಲ್ಲ. ಇವಾಗ ಸ್ವಪ್ನದಲ್ಲಿ ನನಗೆ ದೇವಸ್ಥಾನ ಬರ್ಬೋದು, ಮಲ್ಲಿಕೇಶ್ವರ ದೇವಸ್ಥಾನ ಬರ್ಬೋದು. ಆಶ್ಚರ್ಯ ಏನಂದ್ರೆ ಅದು ಭಗವಂತನ ಅಚಿಂತ್ಯಾದ ಶಕ್ತಿ ಇರುತ್ತೆ. ದೇವರು ನನ್ನ ಸ್ವಪ್ನವನ್ನು ಕಾಣುವುದು ಕಿರುನಾಲಿಗೆಯ ತುದಿಯಲ್ಲಿ. ಈ ದೇವಸ್ಥಾನವನ್ನು ಒಂದು ಅಂಶದಿಂದ ತೊಗೊಂಬಂದು ನನ್ನ ಕನಸಲ್ಲಿ ತೋರಿಸ್ತಾನೆ. ಇದೇ ದೇವಸ್ಥಾನವನ್ನು ತೋರಿಸ್ತಾನೆ ದೇವರು ಒಳಗಿನಿಂದ. ನಾನು ಇದೇ ದೇವಸ್ಥಾನ ನೋಡ್ತೇನೆ, ಇದೇ ದೇವಸ್ಥಾನಕ್ಕೆ ಸುತ್ತು ಬರ್ತೇನೆ, ಎಲ್ಲವೂ ಸರಿ. ಆದರೆ ಅಲ್ಲಿ ಸುಳ್ಳಿನ ಅಂಶ ಒಂದೇ. ಏನು ಅಂತ ಹೇಳಿದರೆ ನಾನು ಇದನ್ನು ಎಚ್ಚರದಲ್ಲೇ ನೋಡ್ತಾ ಇದ್ದೇನೆ ಅಂತ ತಿಳ್ಕೊಳ್ತೇನೆ, ನಾನು ಕನಸಲ್ಲಿ ನೋಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳೋದು. ನೋಡಿ, ಇದೇ ಮಿಸ್ಟೇಕ್. ಅದರಿಂದ ಏನಂತ ಹೇಳಿದ್ರೆ ಕನಸಿನಲ್ಲಿ ಯಾರೋ ಬಂದರು, ಚಾಕು ತಗೊಂಬಂದು ಹಾಕಬೇಕು ತಿನ್ನೇನು ಹೀಗೆ ಎತ್ತಿ ಹಾಕಿದಾಗ ಚೀರಿದ ಕೂಡ ಎಚ್ಚರ ಆಯಿತು. ನೀವು ಕನಸು ಕಂಡದು ನಿಜ ಅಂತ ಹೇಳಿದ್ರೆ ನನಗೆ ಯಾಕೆ ಅಷ್ಟು ಚೀರುವಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ ನಿಜ ಜೀವನದಲ್ಲೇ ನಡೀತಾ ಇದೆ. ಇದು ಸ್ವಪ್ನ ಅಲ್ಲ. ನಿಜವಾಗ್ಲೂ ನನಗೆ ಸ್ವಪ್ನ ಅಂತ ಗೊತ್ತಿತ್ತು ಅಂತ ಹೇಳಿದ್ರೆ ಸಿನಿಮಾ ನೋಡಿದಾಗ ನೋಡಿ ಎಂಜಾಯ್ ಮಾಡ್ತಾ ಇದ್ದೇನೆ. ಆದರೆ ನಾನೇ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಆದರೆ ಕನಸಲ್ಲಿ ಏನಾಗುತ್ತೆ ಅಂದರೆ ನಾನೇ ನನ್ನನ್ನು ತೊಡಗಿಸಿಕೊಂಡು ಬಿಡ್ತೇನೆ. ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಕಾರಣ ಏನಂದರೆ ನನ್ನ ನಿಜ ಜೀವನದಲ್ಲಿ ಇದು ನಡೀತಾ ಇದೆ. ನಿಜ ಜೀವನದಲ್ಲಿ ನನಗೆ ಯಾರೋ ಚಾಕು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ, ಈ ರೀತಿ ನಾನು ತಿಳಿದುಕೊಂಡದ್ರಿಂದಾಗಿ ನನಗೆ ಹೆದರಿಕೆ ಉಂಟಾಯಿತು. ಆದರೆ ಯಾವಾಗ ಎಚ್ಚರ ಆದ ಕೂಡಲೇ ಇದು ನಿಜ ಅಲ್ಲ, ನಾನು ನಿಜ ಅಂತ ತಿಳ್ಕೊಂಡಿದ್ದೆ, ಎಚ್ಚರ ಅಂತ ತಿಳ್ಕೊಂಡಿದ್ದೆ. ನೋಡಿ, ಇದು ಸುಳ್ಳು. ಹಾಗೆ ಈ ಜೀವನವೂ ಕೂಡ ಹಾಗೆ. ಯಾವಾಗ ಈ ಜೀವನ ಅರ್ಥ ಆಗುತ್ತೆ, ನಿತ್ಯವಲ್ಲ ಈ ಶರೀರ ನಿತ್ಯವೆಂದು ನಂಬಿದೆಯ, ವ್ಯರ್ಥ ಹೊತ್ತು ಕಳೆಯಬೇಡಿ ಕಾಲ, ಮೃತ್ಯು ಬಾಗೋದೀಗಲೇ, ಹರಿಯ ನೆನೆಯಿರೋ ನರ ಹರಿಯ ಭಜಿಸಿರೋ. ನೋಡಿ, ಇದು ಹೇಳು, ಈ ದೇಹ ನಿಜವಾಗಲೂ ಕೂಡ ನಿತ್ಯ ಅಲ್ಲ. ಯಾವಾಗ ಇದು ಹೋಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಯಾರಿದ್ದಾರೆ, ಇವರೆಲ್ಲರೂ ಕೂಡ ಕನಸಿನಲ್ಲಿದ್ದಾರೆ. ಕನಸು ಮುಗೀತಾ ಆಮೇಲೆ ಯಾರು ಇಲ್ಲ. ಈ ದೇಹ ಬಿಟ್ಟನ ಆಮೇಲೆ ಯಾರೂ ಇಲ್ಲ. ಇವ್ರು ಯಾರೂ ಇಲ್ಲ. ನಾನು ತಿಳ್ಕೊಂಡಿದ್ದಷ್ಟೇ, ಇವರು ನನ್ನವರು, ಇವ್ರು ನನ್ನವರು, ಇವ್ರು ನನ್ನವರು. ಎಲ್ಲಿವರೆಗೆ ಅಂದರೆ ದೇಹ ಬಿಡುವ ತನಕ. ಕಡೆಗೆ ಯಾರೂ ಇಲ್ಲ. ಈ ದೇಹವೂ ಇಲ್ಲ. ನಾನು ಯಾವುದನ್ನು ಪಾಲನೆ ಪೋಷಣೆ ಮಾಡಿದೆ, ಯಾವ ದೇಹಕ್ಕೆ ಅಲಂಕಾರ ಮಾಡಿಕೊಂಡು ನಾನು ಎಷ್ಟು ಚಂದ ಅಂತ ತಿಳ್ಕೊಂಡೆ, ಹಿರಿ ಹಿಗ್ಗಿದೆ, ಆ ದೇಹವು ನನ್ನ ಪಾಲಿಗೆ ಕಡೆಗಾಗುತ್ತೆ. ಇನ್ಯಾವ ಬರ್ತದೆ? ಯಾವುದೂ ಇಲ್ಲ. ಆದರೆ ಅಲ್ಲಿವರೆಗೆ ನಾನು ತಿಳ್ಕೊಂಡೆ, ನಂದು ಎಲ್ಲವೂ ನಂದೇ, ಎಲ್ಲವೂ ನಾನೇ, ಈ ರೀತಿ ತಿಳ್ಕೊಂಡೆ. ಇದು ಎಲ್ಲಿವರೆಗೆ ಮನುಷ್ಯನಿಗೆ ಅರ್ಥ ಆಗುತ್ತೆ ಅಂತ ಹೇಳಿದರೆ ಇದೆಲ್ಲವೂ ಕೂಡ ನಶ್ವರ, ಸುಳ್ಳು ಅಂತಲ್ಲ, ನಶ್ವರ ಅಂದರೆ ಟೆಂಪರರಿ. ನೋಡಿ, ಇಷ್ಟು ಮನುಷ್ಯನಿಗೆ ಗೊತ್ತಾಗಬೇಕಾದ್ರೆ ಇದು ಟೆಂಪರರಿ. ನಾವು ಅಷ್ಟೇ ಇಟ್ಕೊಳ್ತೇವೆ. ಯಾವತ್ತು ಒಂದು ಊರಿಗೆ ಹೋಗಿ ನಾನು ಒಂದೇ ದಿನಕ್ಕೆ ಬೇಕಾದಷ್ಟು ಸಾಮಾನು ತಗೊಂಡು ನನ್ನ ಮನಸ್ಸನ್ನು ಒಂದೇ ದಿನಕ್ಕೆ ಬೇಕಾದಾಗ ನಾನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಅದಕ್ಕೋಸ್ಕರ ಆ ಒಂದೇ ದಿನದಲ್ಲಿ ನಾವು ಹೋಗ್ತೇವೆ. ಅವಾಗ ಏನಂದರೆ ಸರಿಯಾಗಿ ಕೂತ್ಕೊಳ್ಳಿಕ್ಕಿಲ್ಲ, ನಿಂತ್ಕೊಳ್ಳಿಕ್ಕಿಲ್ಲ, ಮಲಗಲಿಕ್ಕಿಲ್ಲ. ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಒಂದಿನದಲ್ವ, ನಾಳೆ ಎದ್ಕೊಂಡು ಹೋಗ್ತೇವಲ್ವ, ಒಂದಿನಕ್ಕೆ ಏನಾಗಬೇಕಾಗಿದೆ, ಯಾಕೋ ಇರ್ತೇವೋ ಹೋಗ್ಬಿಡ್ತೇವೆ. ಯಾಕಂದರೆ ಪರ್ಮನೆಂಟ್ ಅಲ್ಲ ನಾನಿರುವುದು. ಇದು ಗೊತ್ತಾದಾಗ ನಾಳೆ ಹೊರಡಬೇಕಾದ್ರೂ ಬೇಜಾರಿಲ್ಲ. ಒಂದು 4 ದಿನ ಆಯಿತು, 4 ದಿನ ಇದ್ದು 4 ದಿನ ಇದ್ಮೇಲೆ ಹೊರಟು ಖುಷಿಯಲ್ಲಿ ಹೊರಡ್ತೇವೆ. ಬರ್ತೇವೆ, ಆಯಿತು, ನಾವು ಬರ್ತೇವೆ ಅಂತೇಳಿ ಹೊರಡ್ತೇವೆ. ಪರ್ಮನೆಂಟ್ ಅಲ್ಲ ಅಂತ ಮನಸ್ಸಲ್ಲಿ ನಾವು ಗಟ್ಟಿ ಮಾಡ್ಕೊಂಡಿದ್ದೇವೆ. ಇದನ್ನು ಈಗಲೇ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಬೇಕು. ಈ ಜೀವನದಲ್ಲೂ ಅಷ್ಟೇ, ಪರ್ಮನೆಂಟ್ ಅಲ್ಲ ನಾವು ಅಷ್ಟೇ. ಕೆಲವೊಂದು ಕಡೆ ಬಂದಾಗ 4 ದಿನ ಇರ್ತೇವೆ. ಇಲ್ಲಿ ಈ ಜಗತ್ತಿನಿಗೆ ಬಂದಾಗ ಒಂದು 40 ವರ್ಷ, ಒಂದು 80 ವರ್ಷ ಇರ್ತೇವೆ. ಹಬ್ಬ ಅಂತ ಹೇಳಿ ಆಮೇಲೆ ಹೊರಡ್ತೇವೆ. ಹೊರಟ
ಮೇಲೆ ದೇವರು ಇನ್ನೆಲ್ಲೋ ಹಂಚಿಸ್ಕೊಳ್ತಾನೆ. ಇನ್ನೆಲ್ಲ ಹುಟ್ಟಿದ ಮೇಲೆ ಅಯ್ಯೋ ಇವರೇ ನನ್ನವರೆಲ್ಲ, ಎಲ್ಲರೂ ನನ್ನವರೇ, ಇವರು ನಮ್ಮವರು, ಅದು ನಮ್ಮವರು, ಎಲ್ಲ ನಮ್ಮವರು ಎಲ್ಲಿವರೆಗೆ ಸಾಯವರೆ, ಸತ್ ಮೇಲೆ ಅಲ್ಲಿ ಮುಗಿತು. ಹೀಗೆ ನೋಡಿ, ಇದು ಜೀವನದ ಲಿಮಿಟೇಷನ್ನ ತಿಳ್ಕೊಳ್ಬೇಕಾದದ್ದು. ಈ ಜೀವನದಲ್ಲಿ ನಾವು ಕೇವಲ 4 ದಿನ ಟ್ರೈನಲ್ಲಿ ಪ್ರಯಾಣ ಮಾಡಲಿಕ್ಕೆ ಬಂದವರಷ್ಟೇ. ಪ್ರಯಾಣ ಮುಗಿಸ್ತಾ ಇರಬೇಕು, ಹೋಗ್ತಾ ಇರಬೇಕು, ಇಷ್ಟೇ. ಕೆಲವರು ಸ್ಟೇಷನ್ ಬೇಗ ಬರುತ್ತೆ, ಕೆಲವರದ್ದು ಸ್ವಲ್ಪ ಲೇಟಾಗಿ ಬರುತ್ತೆ. ಯಾರದ್ದು ಸ್ಟೇಷನ್ ಬೇಗ ಬರುತ್ತೋ ಅವರು ಬೇಗ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರದ್ದು ಸ್ಟೇಷನ್ ಸ್ವಲ್ಪ ಲೇಟಾಗಿ ಬರುತ್ತೋ ಅವ್ರು ಲೇಟಾಗಿ ಹೋಗ್ತಾರೆ ಅಷ್ಟೇ. ಆದರೆ ನಾವೇನಿದ್ರೆ ಬೇಗ ಸ್ಟೇಷನ್ ಬಂದ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾರಲ್ವಾ, ಅವರನ್ನು ಖುಷಿಯಿಂದ ಕಳಿಸ್ಬಿಡ್ತಾರಲ್ವಾ. ಇನ್ನು ಮುಂದೆ ಭೇಟಿ ಆಗೋಣ, ಯಾವಾಗ ಸಿಗ್ತಾರೋ ಭೇಟಿ ಆಗೋಣ, ಅಥವಾ ಆಳ್ತಾ ಕಳಿಸ್ತೇವ, ಅಯ್ಯೋ ನೀವು ಹೋಗ್ತಾ ಇದ್ದೀರಾ ಟ್ರೈನಿಂದ, ಎಲ್ಲರೂ ಭೇಟಿ ಆಗ್ತಾ ಇದೆ ಹೇಳಲ್ಲ. ಯಾಕಂದ್ರೆ ಅಯ್ಯೋ ನಮ್ಮ ಸ್ಟಾಪ್ ಬಂದಾಗ ನಾವು ಹಿಡ್ಕೊಂಡು ಹೋಗೋರೆ. ನೋಡಿ, ಹಾಗೆ ಜೀವನದಲ್ಲಿ ಒಬ್ರು ಹೋದ್ರಂದ್ರೆ ನಾವು ಮುಂದೆ ಹೋಗುವವರೇ, ಇಲ್ಲೇನು ಪರ್ಮನೆಂಟ್ ಅಲ್ಲ. ನೋಡಿ, ಈ ಭಾವನೆ ಯಾವಾಗ ಮನುಷ್ಯನಲ್ಲಿ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಆಮೇಲೆ ನೀನು ಬಾ. ನೋಡಿ, ಅದಕ್ಕೋಸ್ಕರ ನಾನಾ ವಿಧವಾದಂತಹ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ಯಾವತ್ತೂ ಸಂಸಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸಂಸಾರದಲ್ಲಿ ಏನೇನು ಕಷ್ಟಗಳಿದೆ ತಿಳ್ಕೊಳ್ಳಿಕ್ಕೋಸ್ಕರ. ನಾವೇನಂದ್ರೆ ಮದುವೆ ಆಗೋದು ಖುಷಿ ಪಡ್ಲಿಕ್ಕೋಸ್ಕರ ಅಂತ ತಿಳ್ಕೊಂಡಿದ್ದೇವೆ. ಶಾಸ್ತ್ರ ಮದುವೆ ಆಗೋದು ಖುಷಿ ಪಡ್ಲಿಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ. ಮತ್ತೆ ಮದುವೆ ಆದಮೇಲೆ ಕಷ್ಟ ಇದೆ ನೋಡುವುದಿಲ್ಲ, ಕಷ್ಟ ಏನಿದೆ ನೋಡುವುದು ಸಂಸಾರದ ಕಷ್ಟವನ್ನು ತಿಳಿಸ್ಲಿಕ್ಕೋಸ್ಕರ. ಆ ಸಂಸಾರದ ಕಷ್ಟವನ್ನು ತಿಳಿಸಿ ದೇವರಲ್ಲಿ ಸ್ವಾಮಿ ದೇವರೇ ಹುಟ್ಟಿಸಲೇ ಬೇಡ ಎಲ್ಲ, ಸಾಕು ನನ್ನ ಒಟ್ಟಿಸಲು. ನೋಡಿ, ಈ ರೀತಿ ಭಾವನೆ ಒಳಗೆ ಬರಬೇಕು ಅಂತ ದೇವರ ಆ ರೀತಿ ಮಾಡಿರ್ತಾರೆ. ಅದರಿಂದಾಗಿ ಯಾರಿಗೆ ಈ ರೀತಿಯ ಭಾವನೆ ಒಳಗಿನಿಂದ ಬಂದಿದೆ ಅವನು ದೇವರ ಬಗ್ಗೆ ಕೇಳಿ ಬರಬೇಕು. ಎಲ್ಲಿದ್ರೆ ದೇವರ ಬಗ್ಗೆ ಕೇಳಿ ಅರ್ಥವೇ ಆಗೋಲ್ಲ. ಯಾಕಂದ್ರೆ ದೇವರು ಬೇಕು ಅಂತಲೇ ಆಗಬೇಕು. ಯಾವಾಗ ಇಲ್ಲಿ ಕಷ್ಟವನ್ನು ನೋಡಿದ, ಈ ಕಷ್ಟದಿಂದ ಪಾರಾಗಲಿಕ್ಕೆ ಮಾಡಬೇಕು, ಬೇರೆ ಮಾರ್ಗವೇ ಇಲ್ಲ, ಆಗ ದೇವರೇ ನೀನೇ ನನ್ನ ರಕ್ಷಣೆ ಮಾಡಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ ಅಂತ ದೇವರಿಗೆ ಭಾವನೆ ಹೋಗ್ತದೆ. ಯಾವನ್ಮನೋರಥಸ ಪುರುಷಸ್ಯ ಸತ್ವೇನ ವಾ ತಮಸಾ ವಾನುವಿಂದಂ ಚೇತೋಭಿರಾಕೋತಿಭಿರಾತನೋತಿ ನಿರಂಕುಶಂ ಕುಶಲಂ ವೇತರಂ ವಾ. ಎಲ್ಲಿವರೆಗೆ ಈ ಮನಸ್ಸು ರಾಜಸ ತಾಮಸವಾದಂತಹ ಬುದ್ಧಿಯನ್ನು ಬಿಡುವುದಿಲ್ಲ, ಸಾತ್ವಿಕವಾಗಿ ಆಗುವುದಿಲ್ಲ, ಅಂದರೆ ಶುದ್ಧ ಮನಸ್ಸಾಗುವುದಿಲ್ಲ, ಅಲ್ಲಿವರೆಗೆ ದೇವರ ಬಗ್ಗೆ ಹೇಳಿದರೆ ಅರ್ಥ ಆಗುವುದಿಲ್ಲ. ಹಾಗಿರುವಾಗ ನಾವು ಕೇಳಬೇಕು ಬೇಡ, ಭಾಗವತ ಕೇಳಬೇಕು ಬೇಡ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇವಾಗ ಸಂಸಾರದಿಂದ ಬಿಟ್ಟಿಲ್ಲ, ನಮ್ಮ ಸಂಸಾರದ ಆಸೆ ಇದೆ, ಇನ್ನು ಹೋಗಿಲ್ಲ. ನೀವು ಭಾಗವತ ಹೇಳ್ತಾ ಇದ್ದೀರಿ, ಕೇಳಬೇಕು ಬಿಡಬೇಕಲ್ಲ, ಏನು ಮಾಡಬೇಕು ಅಂತ ಹೇಳಿ ನಮ್ಮ ದೊಡ್ಡ ಪ್ರಶ್ನೆ. ಅಂದರೆ ನೋಡಿ, ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಬರಬಹುದು. ವಿಷಯ ಏನು ಅಂತ ಹೇಳಿದ್ರೆ ಕೇಳಬೇಕು, ಕೇಳುವುದನ್ನು ಬಿಡಿ ಅಂತ ಹೇಳ್ತಾ ಇರೋದಲ್ಲ. ಆದರೆ ಏನಂದ್ರೆ ಎಫೆಕ್ಟ್ ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ. ಭಾಗವತ ನಮ್ಮ ಮೇಲೆ ಯಾವ ಎಫೆಕ್ಟ್ ಆಗುತ್ತೆ, ಯಾವಾಗ ಪರಿಣಾಮಕಾರಿ ಆಗುತ್ತೆ, ಅದನ್ನು ನಾವು ಕೇಳ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಲಿಮಿಟೇಷನ್ ಗೊತ್ತಾಗ್ತಾ ಹೋಗುತ್ತೆ. ಕೇಳಲೇ ಇಲ್ಲ ಅಂತ ಹೇಳಿದ್ರೆ ಲಿಮಿಟೇಷನ್ ಗೊತ್ತಾಗಲ್ಲ. ಅದಕ್ಕೆ ಹೇಳಿದ್ರು ಪಿಬತ ಭಾಗವತ ಅಂದ್ರೆ ಮಾದ ಏನು ಅಂತ. ಒಂದು ಸಲ ಕೇಳಿದ್ರೆ ಭಾಗವತ ಅಲ್ಲ, ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಆವಾಗ ಮನಸ್ಸಿಗೆ ಯಾವಾಗಲೂ ಒಂದು ಸಲ ಅರ್ಥ ಆಗುತ್ತೆ, ಇಷ್ಟೇ ಜೀವನ ಅಂತ. ಆಮೇಲೆ ಅದಕ್ಕೆ ದೇವರು ಬೇಕು ಅಂತ ಕಂಡು ಅವಾಗ ಕೇಳಿದಾಗ ನಿಜವಾಗಿ ಖುಷಿ ಆಗುತ್ತೆ. ಭಾಗವತ ಕೇಳಿದಾಗ ಖುಷಿ ಆಗೋದು ಅವಾಗ, ಯಾವಾಗ ದೇವರೇ ಬೇಕು ಅಂತ ಕಾಣ್ತು ಅವಾಗ. ಅಲ್ಲಿಯ ತನಕ ಖುಷಿ ಆಗೋಲ್ಲ ಅಂತ ಇದನ್ನು ಹೇಳ್ತಾ ಜಡಭರತ ನಾನು ತಿಳಿಸ್ಕೊಂಡು ಹೋಗ್ತಾನೆ. ಧಾತೃವ್ಯಮೇನಂ ತ್ವಮದಭ್ರವೀರ್ಯಂ ಉಪೇಕ್ಷೆಯ ಪೇಹಿತಮ ಪ್ರಮತ್ತಃ ಗುರೋರ್ಹರೇ ಚರಣೋಪಾಸನಾಸ್ತ್ರಃ ಜಹಿವ್ಯಲೀಕಂ ಸ್ವಯಮಾತ್ಮಮೋಹಂ. ನೋಡು ರಘುಗಣ, ನಿನಗೇನಾಗಿದೆ ಗೊತ್ತಾ? ಇವತ್ತು ಈ ರೀತಿ ನೀನು ನನಗೆ ಬೈದೆ, ಜೋರು ಮಾಡಿದೆ, ಇದಕ್ಕೆಲ್ಲ ಏನು ಕಾರಣ ಏನು ಗೊತ್ತಾ? ನೀನು ನಿನ್ನ ಶತ್ರುವನ್ನು ಬೆಳಲಿಕ್ಕೆ ಬಿಟ್ಟಿದೆಯಾ ಅಂತ ಹೇಳ್ತಾರೆ. ಎಂಥ ಮಾತು ಭಾಗವತದಲ್ಲಿ ಜಡಭರತ ಹೇಳ್ತಾನೆ ಅಂದರೆ ಭ್ರಾತೃವ್ಯವೇನು. ಭ್ರಾತೃವ್ಯ ಅಂತ ಹೇಳಿದ್ರೆ ಇಲ್ಲಿ ಶತ್ರು. ನಿನ್ನ ಶತ್ರುವನ್ನು ನೀನು ಬೇಕಾದಾಗ ಬೆಳಲಿಕ್ಕೆ ಬಿಟ್ಟಿದೆಯಾ. ಯಾವುದು? ನಿನ್ನ ಮನಸ್ಸು. ನಿನ್ನ ಮನಸ್ಸೇ ನಿನ್ನ ಶತ್ರುವಾಗಿದೆ ಅಂತ ಹೇಳ್ತಾರೆ. ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ಭಗವದ್ಗೀತೆಯಲ್ಲಿ ಹೇಳಿದೆ. ನಿನ್ನ ಮನಸ್ಸೇ ನಿನ್ನ ಶತ್ರು. ಯಾಕೆ ಅಂತ ಹೇಳಿದ್ರೆ ಆ ಮನಸ್ಸು ಇವತ್ತು ಕೆಟ್ಟದ್ದನ್ನೇ ಯೋಚನೆ ಮಾಡುತ್ತೆ. ಏನೇನು ಯೋಚನೆ
ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಇದು ನಮಗೂ ಕೂಡ ಭಾಗವತ ಹೇಳ್ತಾರೆ. ನಾವು ಹಾಗೆ ತಾನೆ, ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳ್ಬೇಕು, ಹೇಳ್ತಾ ಇಲ್ಲ. ಅದಕ್ಕೇನಂದ್ರೆ ಅದು ಖುಷಿ ಬಂದಾಗ ಯೋಚನೆ ಮಾಡ್ತಾ ಇದೆ, ಏನೇನೋ ಯೋಚನೆ ಮಾಡ್ತಾ ಇರ್ತದೆ, ಏನೇನೋ ಯೋಚನೆ ಮಾಡ್ತಾ ಇರ್ತದೆ. ಯಾವಾಗ ಮನಸ್ಸಿಗೆ ಹೇಳ್ತೇವೆ ನಾವು ಯೋಚನೆ ಮಾಡಬೇಡ, ಬೇಡ ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಬೇಡ ಬಿಟ್ಬಿಡ್ಬೇಕು, ಬೇಡ ಬಿಟ್ಬಿಡ್ಬೇಕು, ಒಳ್ಳೆದು ಹೇಳಬೇಕು. ಆದರೆ ಏನು ಹೇಳುವುದೇನು ಮನಸ್ಸಿಗೆ ಯಾಕೆ ಹೇಳಲಿಕ್ಕಾಗಲ್ಲ? ಮನವೇ ಮಾಧವನೋಳು ಮಮತೆ ಇರಲಿ, ತನುಮನ ದನಗಳ ದಾನೆ ನೀಡಿದ ಮ್ಯಾಲೆ ಮನಸ್ಸಿಗ ಜನಕನು ಅನುದಿನ ಕೋರೆವ. ನೋಡಿ, ಈ ರೀತಿ ಮನಸ್ಸಿಗೆ ಹೇಳಿ ಬರುತ್ತೆ. ಯಾವಾಗ ನಮ್ಮ ಮನಸ್ಸಿಗೆ ನಾವು ಹೇಳ್ತೇವೆ ಅದಕ್ಕೆ ಅರ್ಥ ಆಯಿತು, ಆಮೇಲೆ ಬೇಡ ಎಂದು ಯೋಚನೆ ಮಾಡೋಲ್ಲ. 4 ಸಲ ಮಾಡುತ್ತೆ, ಆಮೇಲೆ ಆ ಯೋಚನೆ ಬೇಡ, ಯೋಚನೆ ಬೇಡ ಬೇಡ ನಾನು ಬಿಟ್ಕೊಂಡು ಬಂದೆ ಅಂದರೆ ಆಮೇಲೆ ಕಡಿಮೆ ಆಗುತ್ತೆ. ಈ ಬೇಡ ಆಗಿದ್ದ ಯೋಚನೆಗಳು ಕಡಿಮೆ ಆಗಿದೆ ಮನಸ್ಸಿಗೆ. ನಾವು ಹೇಳಬೇಕು, ನಾನು ಮಾಡೇ ಇಲ್ಲವಲ್ಲ, ಇಲ್ಲಿವರೆಗೆ ಆ ಪ್ರಯತ್ನವೇ ಮಾಡಿಲ್ಲ. ಹುಟ್ಟಿದಾಗಿದ್ದು ಏನಂದರೆ ನಮ್ಮ ಮನಸ್ಸನ್ನು ಬಿಟ್ಬಿಟ್ಟಿದೆ, ಫ್ರೀ. ಮಗು, ಸಣ್ಣ ಮಗು ಒಂದೇ, ನಮ್ಮ ಮನಸ್ಸು ಒಂದೇ. ಆ ಸಣ್ಣ ಮಗುವನ್ನು ನಾವು ಬಿಟ್ಬಿಟ್ಟು ಅಂತ ಹೇಳಿದ್ರೆ ಅವುಗಳಿಗೆ ಏನು ಕಲಿಸ್ತೇ ಇಲ್ಲ, ಅವುಗಳನ್ನು ನಾವು ಏನು ಒಂಚೂರು ಶಿಕ್ಷಣವೇ ಕೊಡಲಿಲ್ಲ, ಸಂಸ್ಕಾರವೇ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಪುಟ್ಟ ಮಗುವೆ ಎರಾಬಿರಿಯಾಗಿ ನಾನು ಬೆಳೀಲಿಕ್ಕೆ ಶುರುವಾಗುತ್ತೆ, ಹೇಗೋ ಬೆಳೀಲಿಕ್ಕೆ ಶುರುವಾಗುತ್ತೆ. ಅದೇ ಮಗುವನ್ನು ನಾವು ಸಣ್ಣಲ್ಲಿಂದಲೂ ಚೆನ್ನಾಗಿ ನಾವು ಸಂಸ್ಕಾರವನ್ನು ಕೊಟ್ಟು ಚೆನ್ನಾಗಿ ಹೇಳಿಕೊಟ್ರೆ ಅದೇ ಮಗುವೆ ಒಳ್ಳೆ ಪ್ರಜೆ ಆಗಬೇಕು. ಅದೇ ರೀತಿ ನಮ್ಮ ಮನಸ್ಸು, ಆ ಮನಸ್ಸಿಗೆ ನಾವು ಏನು ಹೇಳಬೇಕು, ಏನು ಸಂಸ್ಕಾರ ಹೇಳಬೇಕು? ಮನಸ್ಸು ನಿಯಂತ್ರಣ ಮಾಡಲಿಕ್ಕೆ ಇದೇ ಥರ ಗೊತ್ತಿಲ್ವಲ್ಲ. ಮತ್ತೇನಂದರೆ ಮನಸ್ಸೇ ನಮ್ಮ ನಿಯಂತ್ರಣ ಮಾಡೋದು ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ, ಅದನ್ನು ಎಲ್ಲಿವರೆಗೆ ಅಂತ ಹೇಳಿದರೆ ಅದಭ್ರವೀರ್ಯಂ. ಮನಸ್ಸೇನು ಸಾಮಾನ್ಯ ಅಲ್ಲ, ಭಯಂಕರವಾದದ್ದು. ನಿಮಗೆ ಎಲ್ಲಿವರೆಗೆ ಅಂದರೆ ಇವಾಗ ಇಷ್ಟು ಕೇಳಿದ್ವಲ್ವಾ, ಇಷ್ಟು ಕೇಳಿ ಹೌದು, ಇನ್ನು ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಬೇಕು ಅಂಥೇಳಿ ಕಡೆಗೆ ಏನು ಬೇಡ, ಒಂದು ಕೃಷ್ಣಾಷ್ಟೋತ್ತರ, ವಿಷ್ಣು ಸಹಸ್ರನಾಮ ಅಥವಾ ಒಂದು ವೆಂಕಟೇಶ ಸ್ತೋತ್ರ ಹೇಳುವಷ್ಟು ಕಾಲವಾದ ನನ್ನ ಮನಸ್ಸನ್ನು ನನ್ನ ಕಂಟ್ರೋಲಲ್ಲೇ ಇಟ್ಕೊಳ್ಬೇಕು. ಹೀಗೆ ನಾನು ಬೇರೆ ಏನು ಯೋಚನೆಯನ್ನು ಮಾಡದೆ ಶುರು ಮಾಡಿದೆ. ಒಂದು ವೆಂಕಟೇಶ ಸ್ತೋತ್ರ ಒಂದು 2 ನಿಮಿಷದಲ್ಲಿ ಹೋಗಿರ್ತದೆ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಗಣೇಶ ವಾಸುದೇವ, ಎಲ್ಲ ದೇವರನ್ನ ನೆನಪು ಮಾಡ್ತಾ ಇದ್ದೇನೆ. 2 ಶ್ಲೋಕ ಆಯಿತು, 3 ಶ್ಲೋಕ ಆಯಿತು, 4 ಶ್ಲೋಕ ಆಯಿತು, 5ನೇ ಶ್ಲೋಕಕ್ಕೆ ಮನಸ್ಸು ಎಲ್ಲ ಓಡಿಬಿಡ್ತು. ಎಷ್ಟು ಓಡಿಬಿಡ್ತು ಅಂತ ಹೇಳಿದ್ರೆ ನಾನು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಕೂತಿದ್ದೇನೆ ಅನ್ನೋದು ಹೊರಟು. ನಿಮ್ಗೆ ಎಲ್ಲಿವರೆಗೆ ಅಂದರೆ ಆಮೇಲೆ ಸ್ತೋತ್ರ ಮುಗಿದ ಮೇಲೆ ನೆನಪಾಗೋದು, ಸ್ತೋತ್ರ ಮುಗೀತಾ ಗೊತ್ತಾಗಲಿಲ್ವಲ್ಲ, ಸ್ತೋತ್ರ ಮುಗಿದದೇ ಗೊತ್ತಾಗಲಿಲ್ವಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಮನಸ್ಸು ಓಡಿಬಿಟ್ಟಿರ್ತದೆ, ಕಷ್ಟ. ಅದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ, ವಾಯೋರಿವ ಸುದುಷ್ಕರಂ ತಸ್ಯಾಂ ನಿಗ್ರಹಂ ಮನ್ಯೇ. ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಹಾಕುವುದು ಎಷ್ಟು ಕಷ್ಟವೋ ಈ ಮನಸ್ಸನ್ನು ಬಿಗಿ ಹಿಡಿಯುವುದು ಅಷ್ಟೇ ಕಷ್ಟ ಇದೆ. ಹಾಗಂತ ಅಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿ, ಆದರೆ ಕಷ್ಟ ಇದೆ. ಕಾರಣ ಏನಂದರೆ ಸಣ್ಣಲ್ಲಿಂದ ಇವಾಗ ಪುಟ್ಟ ಮಕ್ಕಳನ್ನು ಸಣ್ಣಲ್ಲಿಂದಲೂ ನಾವೊಂಚೂರು ಸರಿ ಹದ್ದು ಬಸ್ತಿನಲ್ಲಿ ಹಿಡ್ಕೊಂಡು ಅಂತ ಹೇಳಿದ್ರೆ ಕೇಳ್ತಾರೆ. ಇಲ್ಲ, ದೊಡ್ಡವರಾಗೋ ತನಕ ಫ್ರೀ ಬಿಟ್ಬಿಟ್ಟಿದ್ದೇವೆ, ದೊಡ್ಡವರಾದ್ಮೇಲೆ ಕಂಟ್ರೋಲ್ ಮಾಡ್ತೇವೆ ಅಂತ ಅವ್ರಿಗೆ ಕೇಳ್ತಾರ. ಹಾಗೆ ನಮ್ಮ ಮನಸ್ಸು ಸಣ್ಣದಿಂದ ನಾವು ಕಂಟ್ರೋಲ್ ಮಾಡಿಲ್ಲ, ಅದಕ್ಕಾಗಿ ಇವಾಗ ಹೇಳಿ ಕೇಳೋಲ್ಲ. ಅವಾಗ ಏನಂದರೆ ಉಪಾಯದಿಂದ ಬಗ್ಗಿಸ್ಬೇಕು ಮನಸ್ಸನ್ನು. ಅದಕ್ಕೆ ಹೇಳ್ತಾರೆ, ಅದಭ್ರವೀರ್ಯಂ ಉಪೇಕ್ಷೆಯ ಪೇದಿದಮಪ್ರಮತ್ತಃ ಗುರೋರ್ ಹರೇರ್ ಚರಣೋಪಸ ಆಸ್ತ್ರ. ಹೌದು, ಇದನ್ನು ಗೆಲ್ಲಬೇಕು, ಈ ಮನಸ್ಸನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹರಿಯ ಸ್ಮರಣೆಯನ್ನು ಮಾಡುವುದು, ಭಗವಂತನಲ್ಲಿ ಭಕ್ತಿ ಮಾಡುವುದು, ಗುರುಗಳಲ್ಲಿ ಭಕ್ತಿ ಮಾಡುವುದು. ಹರೇ ಗುರೋಹ ಚರಣ ಅನುಸೇವ್ಯ, ಗುರುಗಳ ಸೇವೆ, ವಿಶೇಷವಾಗಿ ಎಲ್ಲಕ್ಕಿಂತ ನಮಗೆ ಆದಿಗುರುಗಳಾದ ಮಧ್ವಾಚಾರ್ಯರ ಸೇವೆ, ಆಚಾರ್ಯರ ಸೇವೆ. ಅದರಿಂದಾಗಿ ಅಂದರೆ ಹರಿವಾಯು ಗುರುಗಳ ಸೇವೆಯಿಂದಾಗಿ ನಿನ್ನ ಮನಸ್ಸನ್ನು ನೀನು ಸರಿ ಮಾಡ್ಕೋ. ಯಾಕೆ? ಈ ಅವರ ಸೇವೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೇವೆ ಮಾಡುವುದು ಅಂದರೆ ನೋಡಿ, ನಾವಿವಾಗ ಭಗವಂತನ ಸೇವೆ ಮಾಡ್ತಾ ಇದ್ದೇವೆ, ಭಾಗವತವನ್ನು ಕೇಳ್ತಾ ಇದ್ದೇವೆ ಅಂದರೆ ಇದು ನಾವು ಮಾಡ್ತಾ ಇರುವ ಭಗವಂತನ ಸೇವೆ. ಅದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸಿಗೆ ಹೌದಲ್ವ, ಈ ರೀತಿ ಮಾಡಬೇಕಲ್ವ ಕಾಣಿಸ್ತದೆ. ಹೀಗೆ ಭಗವಂತನ ಸೇವೆಯಿಂದಾಗಿ ನಿನ್ನ ಮನಸ್ಸನ್ನು ಶುದ್ಧ ಮಾಡುವುದು. ಜಹಿರ್ಬೆಲೀಕಂ ಸ್ವಯಮಾತ್ಮಮೋಘಂ, ಗೆಲ್ಲು ಇದನ್ನು, ಕೊಲ್ಲು ಇದನ್ನು.
ಇದರಲ್ಲಿ ಕೂತಿರುವಂತಹ ಕೆಟ್ಟತನವನ್ನು ಕೊಲ್ಲು ನಿನ್ನ ಮನಸ್ಸನ್ನು, ಆಗ ಮಾತ್ರ ನೀನು ನಿನ್ನನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಜಡ ಈ ರಹುಗಣ ಕೇಳ್ತಾನೆ, ಹೌದು ಸ್ವಾಮಿ ಹೌದು ಅಂತಾರೆ, ನೀವು ಹೇಳಿದ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಹೊತ್ಕೊಂಡೇ ಇಲ್ಲ ಅಂತ ಹೇಳ್ತೀನಿ. ನಾನೇನನ್ನು ಹೊತ್ಕೊಂಡೇ ಇಲ್ಲ, ನಾನು ಪಲ್ಲಕ್ಕೆ ಹೊತ್ಕೊಂಡೇ ಇಲ್ಲ, ನಾನು ನಡ್ಕೊಂಡು ಬಂದೇ ಇಲ್ಲ, ನಾನು ಕೃಷಿ ಇಲ್ಲವೇ ಇಲ್ಲ, ಈ ರೀತಿ ಹೇಳ್ತಾ ಇದ್ರು. ಇದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅದನ್ನು ಹೇಳ್ತಾರೆ, ತತ್ವಾವಮರ್ಶೇನ ಸಭಾವನಂತಿ. ಜ್ಞಾನಿಗಳು ಯಾವತ್ತೂ ನಮ್ಮ ಹಾಗೆ ಮಾತಾಡುವವರಲ್ಲ, ಅವರ ಮಾತು ಯಾವ ರೀತಿ ಇರ್ತದೆ ಅದನ್ನು ಜಡಭರತ ಹೇಳ್ತಾನೆ. ಹೌದು, ನಾನು ಹೇಳಿದ್ದು ಸರಿ, ನಾನು ನಿನ್ನನ್ನು ಹೊಂದ್ಕೊಂಡಿದ್ದಲ್ಲ, ಮತ್ಯಾರು? ಅಯಂ ಜನೋ ನಾಮ ಜಲನ್ ಪೃಥಿವ್ಯಾಂ ಪಾರ್ಥಿವ ಪಾರ್ಥಿವ ಕಸ್ಯ ಹೇತು. ಹೌದು, ಒಬ್ಬ ವ್ಯಕ್ತಿ ಇವಾಗ ನಡೀತಾನೆ ಹೊತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಯಾರನ್ನು ಹೊತ್ಕೊಂಡಿದ್ರು? ಇವಾಗ ಉದಾಹರಣೆಗೆ ಇವಾಗ ಹೆಗಲು ಪಲ್ಲಕ್ಕಿಯನ್ನು ಹೊತ್ಕೊಂಡಿದೆ ಅಂತ ಹೇಳ್ತೀಯಾ? ಹೆಗಲು ಪಲ್ಲಕ್ಕಿಯನ್ನು ಹೊತ್ಕೊಂಡಿದೆ ಅಂತ ಹೇಳಿದ್ರೆ ಹೆಗಲನ್ನು ಹೊತ್ಕೊಂಡಿರೋದು ಯಾವುದು? ಎದೆ ತಾನೆ. ಎದೆ ಹೆಗಲನ್ನು ಹೊತ್ಕೊಂಡಿದೆ ಅಂತ ಹೇಳ್ತೀಯಾ? ಎದೆಯನ್ನು ಹೊತ್ಕೊಂಡಿರೋದು ಯಾವುದು? ಹೊಟ್ಟೆ ತಾನೆ. ಹೊಟ್ಟೆ ಎದೆಯನ್ನು ಹೊತ್ಕೊಂಡಿದೆ. ಹೊಟ್ಟೆ ಹೇಗಿದೆ? ಹೊಟ್ಟೆಯನ್ನು ಹೊತ್ಕೊಂಡಿರೋದು ತೊಡೆ, ತೊಡೆಯನ್ನು ಹೊತ್ಕೊಂಡಿರೋದು ಕಾಲು, ಕಾಲನ್ನು ಹೊತ್ಕೊಂಡಿರೋದು ಯಾವುದು? ಭೂಮಿ. ಭೂಮಿಯನ್ನು ಹೊತ್ಕೊಂಡಿರೋದು ಯಾರು? ಭೂಮಿಯನ್ನು ಹೊತ್ಕೊಂಡಿರೋದು ಕೆಳಗೆ ಶೇಷ, ಶೇಷನನ್ನು ಹೊತ್ಕೊಂಡಿರೋದು ಯಾರು? ಕೂರ್ಮರೂಪಿ ಭಗವಂತ. ಅವನನ್ನು ಹೊತ್ಕೊಂಡಿರೋದು ಯಾರು? ಕೆಳಗೆ ಆಧಾರ ರೂಪಿಣಿಯಾದ ಶಕ್ತಿ. ಆ ಆಧಾರ ರೂಪಿಣಿಯಾದ ಶಕ್ತಿಯನ್ನು ಹೊತ್ಕೊಂಡಿರೋದು ಯಾರು? ಪರಮಪುರುಷಾಯ ನಮಃ, ಕೆಳಗೆ ನಾರಾಯಣ. ಅದಕ್ಕಾಗಿ ನಿನ್ನನ್ನು ಹೊತ್ತುಕೊಂಡಿರುವುದು ಯಾರು ಗೊತ್ತುಂಟ? ಕೆಳಗಿರುವ ದೇವರು. ನೀನಾದರೂ ಮೂರ್ಖ ಶಿಖಾಮಣಿ. ಏನು ತಿಳ್ಕೊಂಡಿದ್ಯಾ ಅಂದರೆ ನಾನು ಪಲ್ಲಕ್ಕಿಯಲ್ಲಿ ಹೋಗ್ತೇನೆ, ನೀನು ಏನು ಹೋಗ್ತೀಯ? ಎಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ, ಇವನು ಹೇಳ್ತಾನೆ ಭೂಮಿಯ ಮೇಲೆ ಭಗವಂತ, ಭಗವಂತನ ಮೇಲೆ ಕೂರ್ಮ, ಇದು ಆಧಾರ ರೂಪಿಣಿ ಶಕ್ತಿ, ಅದರ ಮೇಲೆ ಕೂರ್ಮ, ಕೂರ್ಮನ ಮೇಲೆ ಶೇಷ, ಶೇಷನ ಮೇಲೆ ಭೂಮಿ, ಭೂಮಿಯಲ್ಲಿ ಒಂದು ಈ ದೇಹ, ಆ ದೇಹದಲ್ಲಿಯೂ ಕೂಡ ಪಾದದ ಮೇಲೆ ತೊಡೆ, ತೊಡೆಯ ಮೇಲೆ ಹೊಟ್ಟೆ, ಹೊಟ್ಟೆಯ ಮೇಲೆ ಎದೆ, ಎದೆಯಲ್ಲಿ ಹೆಗಲು, ಹೆಗಲ ಮೇಲೆ ಹೆಗಲು, ಅಲ್ಲಿ ಒಂದು ಮರದ ತುಂಡು, ಆ ಮರದ ತುಂಡಿನೊಳಗೆ ಒಂದು ದೇಹ, ಆ ದೇಹದೊಳಗೆ ಒಂದು ಜೀವ. ಯಾವ ಜೀವ ಅಂದರೆ ನಾನು ಸಿಂಧೂ ಸೌವೀರ ದೇಶದ ರಾಜ ಅಂತ ದುರಹಂಕಾರಿಯಾದ ಜೀವ. ಇಷ್ಟು ನೋಡಿದವರು ಹೇಳ್ತಾರೆ ನಿನ್ನನ್ನು ಹೊತ್ಕೊಂಡಿರುವುದು ಆ ಭಗವಂತ. ಅದನ್ನು ಬಿಟ್ಟು ಇನ್ಯಾರಿಗೂ ನೀನು ಬೈತಾ ಇದ್ದೆ. ಅದಕ್ಕೆ ಹೇಳುವುದು ತತ್ವಾವಮರ್ಶೇನ ಸಹಾವನಂತಿ. ಜ್ಞಾನಿಗಳು ಯಾವತ್ತೂ ತಿಳಿದು ಮಾತಾಡ್ತಾರೆ, ಹೊರತು ತಿಳಿಯದೆ ಅಜ್ಞಾನಿಗಳಾಗಿ ಮಾತಾಡುವುದಿಲ್ಲ ಅಂತ. ನೀನು ಯಾವ ದೇಶದ ರಾಜ? ಯಾಕಂತ ಹೇಳಿದ್ರೆ ನೀನು ಬರುವುದಕ್ಕಿಂತಲೂ ಮುಂಚೆ ಕೂಡ ರಾಜ್ಯ ಇರಲಿಲ್ವೇನು? ನೀನು ನಾಳೆ ಸತ್ತ ಮೇಲೆ ಕೂಡ ರಾಜ್ಯ ಇರಲಿಲ್ವೇನು? ಶೋಚ್ಯ ನಿಮಾನ್ ತಾನಧಿಕ ಸಮಾಧಿ ವಿಷ್ಟ್ಯಾನಿ ಗೃಹ್ಣನ್ ನಿರಹುಗ್ರಹೋಸಿ ಜನಸ್ಯ ಗೋಪ್ತೇತಿ ವಿಕರ್ಥಮಾನಃ ನ ಶೋಭಸೆ ವೃದ್ಧ ಸಭಾಸು ದೃಷ್ಟ ಅಂತ ಹೇಳ್ತಾರೆ. ಇವಾಗಲೂ ಕೂಡ ನಾನು ರಾಜ, ಸಿಂಧೂ ಸೋವೀರ ದೇಶದ ರಾಜ, ನಿನಗೆ ಶಿಕ್ಷೆ ಕೊಟ್ಬಿಡ್ತೇನೆ, ಅದು ಮಾಡ್ತೀನಿ. ಏನು ನಿಜವಾಗ್ಲೂ ಕೂಡ ಶೋಚ್ಯಾನಿಮಾನ, ಪಾಪ ಹೊಟ್ಟೆಗೆ ಗತಿ ಇಲ್ಲ ಅಂತ ನಿನ್ನ ಹತ್ರ ಬಂದಿದ್ದಾರಷ್ಟೇ ಪಲ್ಲಕ್ಕಿ ಹೊರಲಿಕ್ಕೆ. ಪಲ್ಲಕ್ಕಿ ಹೊರಲಿಕ್ಕೋಸ್ಕರ ಬಂದವರಿಗೆ 4 ಕಾಸು ಕೊಟ್ಟು ಇಷ್ಟು ಬೈತಿಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ವಾ ಅಂತ ಬೈತಿ. ಶೋಚ್ಯಾನಿಮಾನ ಯಾಕೋಸ್ಕರ ಅಂತ ಹೇಳಿದ್ರೆ ನೀನು ಕೊಡುವಂತಹ ಒಂದು ಚೂರು ದುಡ್ಡಿನಿಂದ ಅವರನ್ನೇ ಖರೀದಿ ಮಾಡಿದ್ದೇನೆ. ಅವರನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಿಜವಾಗ್ಲೂ ಕೂಡ ನೀನು ಕೊಡುವ ಸಣ್ಣ ದುಡ್ಡಿಗೆ ಅವರು ಮಾಡುವುದೇನಲ್ವೇ ಇಲ್ಲ. ನೀನೇ ಅವರಿಗೆ ಕೃತಜ್ಞರಾಗಿರಬೇಕು ಯಾವತ್ತೂ ಕೂಡ. ಅದನ್ನು ಬಿಟ್ಟು ಅವರಿಗೆ ನೀನು ಬೈತಾ ಇದ್ದಾರೆ, ನೀನೇನು ರಾಜ ಅಂತ ಹೇಳ್ತಾರೆ. ಯಾವ ರಾಜ? ರಾಜ ಅಂತ ಹೇಳಿದ್ರೆ ಪ್ರಜೆಗಳನ್ನು ಪೋಷಣೆ ಮಾಡಬೇಕೆ ಹೊರತು ಪ್ರಜೆಗಳನ್ನು ಶೋಷಣೆ ಮಾಡುವುದಲ್ಲ. ನೀನು ಪ್ರಜೆಗಳನ್ನು, ಇಂಥ ಅಮಾಯಕರಾದ ಪ್ರಜೆಗಳನ್ನು ಶೋಷಣೆ ಮಾಡ್ತಾ ಇದ್ದೆ. ನೀನು ರಾಜ ಅಂತ ಹೇಳಿಸಿಕೊಳ್ಳಿಕ್ಕೆ ಅನರ್ಹ ಅಂತ ಬೇಕು. ನಾನು ಯಾರು ಗೊತ್ತುಂಟ? ಒಂದು ಕಾಲದಲ್ಲಿ ಈ ದೇಶದ ರಾಜನಾಗಿದ್ದರು, ಭರತ ಚಕ್ರವರ್ತಿಯಾಗಿದ್ದರು. ನೋಡು, ಒಂದು ಜಿಂಕೆಯನ್ನು ಅಂಟಿಸಿಕೊಂಡು ಇವತ್ತು ಈ ರೀತಿ ಹುಡ್ಕೊಂಡು ಬಂದಿದ್ದೇನೆ. ನೀನು ಕೂಡ ನಾನು ಸಿಂಧೂ ಸೋವೀರ ದೇಶದ ರಾಜ, ಹಾಗೆ ಹೀಗೆ ಅಂತ ಎಲ್ಲ ಅಂಟಿಸಿಕೊಂಡು ಈಗ ಎಷ್ಟು ಜನ್ಮಗಳಲ್ಲಿ ಹುಡ್ಕೊಂಡು ಬರ್ತೀಯೋ ಏನು, ಇನ್ನು ಎಷ್ಟು ನರಕದಲ್ಲಿ ಬೀಳ್ತೀಯೋ ಏನು ಅಂತ ಹೇಳಿ ಆ ಭರತ ಚಕ್ರವರ್ತಿ ಬಹಳ ಸುಂದರವಾದ ಉಪದೇಶವನ್ನು ಕೊಡ್ತಾನೆ. ಹಾಗೆಲ್ಲ ಉಪದೇಶವನ್ನು ಪ್ರಭುಗಣ ಕೇಳ್ತಾನೆ. ಇನ್ನು ನನಗೆ ಉಪದೇಶ ಕೊಡಬೇಕು ಅಂತ ಹೇಳಿದಾಗ ಜಡಭರತ, ನೋಡು, ಈ ಸಂಸಾರ ಅಂತ ಹೇಳಿದ್ರೆ ದೊಡ್ಡ ಕಾಡಿದ್ದಾಗಿದೆ.
ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಬದುಕುವುದು ಎಷ್ಟು ಕಷ್ಟ ಇದೆಯೋ ಅಷ್ಟೇ ಕಷ್ಟ ಇದೆ ನಾಡಿನಲ್ಲಿ ಬದುಕುವುದು. ಕಾಡಿನಲ್ಲಿ ಭಯಂಕರವಾದ ಕತ್ತಲೆ ಎಲ್ಲಿ ಹೋದರೂ ಕೂಡ ಕ್ರೂರ ಪ್ರಾಣಿಗಳು, ಹಾವು, ಮಿಡತೆಗಳು, ಈ ರೀತಿ ಎಲ್ಲ ಇದೆ. ಕಳ್ಳಕಾಕರ ಭಯ, ಅವೆಲ್ಲವೂ ಈ ಸಂಸಾರದಲ್ಲಿ. ಸಂಸಾರ ಅಂತ ಹೇಳಿದ್ರೇನೆ ಇದೇ ದೊಡ್ಡ ಭಯಂಕರ ಗೊಂಡಾರಣ್ಯ. ಅದರಿಂದಾಗಿ ಈ ಕಾಡಿನಲ್ಲಿ ನಾನು ಬದುಕುತ್ತಾ ಇದ್ದೇನೆ ಅಂತ ತಿಳಿದು ಇಲ್ಲಿಂದ ಯಾವ ರೀತಿ ಕಾಡಿನಿಂದ ಪಾರಾಗ್ಲಿಕ್ಕೆ ನೋಡ್ತೇವೋ ಹಾಗೆ ಇಲ್ಲಿಂದ ನಾವು ಪಾರಾಗ್ಲಿಕ್ಕೆ ನೋಡಬೇಕು ಅಂತ ಹೇಳಿ. ಹಾಗಿದ್ರೆ ಮಾತ್ರ ಮನುಷ್ಯ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇದರ ಸಾಧ್ಯವೇ ಇಲ್ಲ ಅಂತ ಆ ಭೂಗಣನಿಗೆ ಜಡಭರತ ತಾನು ಉಪದೇಶವನ್ನು ಕೊಟ್ಟು ಅವನನ್ನು ಉದ್ಧಾರ ಮಾಡಿದ ಅಂತ ಈ ಭರತ ಚಕ್ರವರ್ತಿಯ ಕಥೆಯನ್ನು ತಿಳಿಸಿ, ಅದೇ ಅವನ ಕಡೆಯ ಜನ್ಮ ಭರತ ಚಕ್ರವರ್ತಿಯದು ಜಡಭರತನಾಗಿ. ನಂತರ ತಾನು ಮೋಕ್ಷವನ್ನು ಪಡ್ತಾನೆ. ಇದೇ ವಂಶದಲ್ಲಿ ಅಂದರೆ ನಾವು ಪ್ರಿಯವ್ರತನ ವಂಶದ ಕಥೆಯನ್ನು ನೋಡ್ತಾ ಇದ್ದೇವೆ. ಇದರಲ್ಲೇ ಬಂದವನೊಬ್ಬ ಗಯಾ ಅಂತ ರಾಜ. ಇವನು ಅತ್ಯಂತ ಪ್ರಸಿದ್ಧವಾದ ರಾಜ ಅಂತ ಹೇಳ್ತಾರೆ, ಗಯಾ ಅಂತ ರಾಜ. ಆನಂತರ ಇದೇ ವಂಶದಲ್ಲಿ ಇನ್ನೂ ಕೆಲವು ರಾಜರು ಬರ್ತಾರೆ. ಅಲ್ಲಿಗೆ ಈ ಪ್ರಿಯವ್ರತನ ವಂಶದ ಕಥೆಯನ್ನು ಮುಗಿಸ್ತದೆ ಭಾಗವತ. ಮತ್ತೆ ಶುಕಾಚಾರ್ಯರ ಬಳಿ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ನೀವು ಪ್ರಿಯವ್ರತನ ಕಥೆಯನ್ನು ಹೇಳಬೇಕಾದ್ರೆ ಪ್ರಿಯವ್ರತ ರಾತ್ರಿ ಹಗಲು ಮಾಡ್ತಾ ಇದ್ದ, ರಾತ್ರಿಯನ್ನು ಹಗಲು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ ರಥದ ಚಕ್ರ ಎಲ್ಲೆಲ್ಲೆಲ್ಲಿ ತಿರುಗಿತು ಅಲ್ಲೆಲ್ಲ 7 ದ್ವೀಪ, 7 ಸಮುದ್ರ ಇವುಗಳನ್ನೆಲ್ಲ ರಚನೆ ಆಯಿತು ಅಂತ. ಅದರ ಬಗ್ಗೆ ನನಗೆ ತಿಳಿಸಬೇಕು ಅಂತ ಹೇಳಿದಾಗ, ನಿನಗೆ ಅದನ್ನು ತಿಳಿಸಬೇಕು ಅಂದರೆ ಅದೇ ಈ ಭೂಗೋಳದ ವರ್ಣನೆ, ಭೂಮಂಡಲದ ವರ್ಣನೆ. ಅದಕ್ಕೆ ನಿನಗೆ ಭೂಗೋಳ ಮಾತ್ರ ಅಲ್ಲ, ಖಗೋಳ, ಅದರ ವರ್ಣನೆಯನ್ನು ಮಾಡ್ತೇನೆ ನೋಡು ಅಂತ ಹೇಳಿ ಶುಕಾಚಾರ್ಯರು ಹೇಳ್ತಾರೆ. ಅದೇನು 10ವರೆಗೆ ನೋಡೋಣ ಅಂತ ಹೇಳಿದ ಉಪನ್ಯಾಸವನ್ನು ಭಗವಂತನ ಭಗವದ್ಗೀತೆ